ಗುಡ್ ಮಾರ್ನಿಂಗ್ ಆಲ್. ನಾನು ಅಮರೇಶ್ ಪೋತ್ನಾಳ್. ಮತ್ತೊಮ್ಮೆಲ್ಲರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ಇದು ಕ್ಲಾಸ್ ನಂಬರ್ 899. ಆಲ್ಮೋಸ್ಟ್ ನಿಯರೆಸ್ಟ್ 900 ಕ್ಲಾಸ್ಗೆ ಹತ್ತಿರ ಇದ್ದೀವಿ. ಮತ್ತು ಒಟ್ಟಾರೆಯಾಗಿ ಸುಮಾರು 1100ಕ್ಕೂ ಹೆಚ್ಚಿನ ವಿಡಿಯೋಗಳನ್ನು ನೀವು ಅಮರ್ಸ್ ಕ್ಲಾಸಸ್ಸಲ್ಲಿ ನೋಡ್ಬೋದು. ಮತ್ತು ಬೇರೆ ಬೇರೆ ವಿಷಯಗಳ ಮೇಲೆ, ಅದು ಕಂಪ್ಯೂಟರ್ ಆಗಿರಲಿ, ಕರೆಂಟ್ ಅಫೇರ್ಸ್ ಆಗಿರಲಿ, ಪಾಲಿಟಿ, ಹಿಸ್ಟ್ರಿ, ಜಿಯೋಗ್ರಫಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಸೈನ್ಸ್, ಮೆಂಟಲ್ ಎಬಿಲಿಟಿ ಅಥವಾ ಬಜೆಟ್, ಎಕನಾಮಿಕ್ ಸರ್ವೆ, ಎಕನಾಮಿಕ್ಸ್, ಹೀಗೆ ಹಲವಾರು ವಿಷಯಗಳ ಮೇಲೆ ವಿಡಿಯೋಗಳಿದ್ದಾವೆ. ಜೊತೆಗೆ ಕ್ವಶನ್ ಪೇಪರ್ ಸಾಲ್ವಿಂಗ್ ವಿಡಿಯೋಸ್ ಅಂತೂ ಸಾಕಷ್ಟಿದ್ದಾವೆ. ಆ ನಿಟ್ಟಿನಲ್ಲಿ ಕೈಗಾರಿಕಾ ವಿಸ್ತರಣಾ ಅಧಿಕಾರಿ HK ರೀಜನ್ ಎಕ್ಸಾಮು 3/9/2025 ನಡೆದಿತ್ತು. ಅದರ ಕಮ್ಯುನಿಕೇಷನ್ ಪೇಪರ್ನ ಎಲ್ಲ 30 ಕಂಪ್ಯೂಟರ್ ಪ್ರಶ್ನೆಗಳನ್ನು ಇವತ್ತು ಸಾಲ್ವ್ ಮಾಡ್ತಾ ಹೋಗೋಣ. ವಿತ್ ಪ್ರಾಕ್ಟಿಕಲ್ ಕಲಿತಾ ಹೋಗೋಣ. ಎಲ್ಲೆಲ್ಲಿ ಸಾಧ್ಯ ಇದೆ ಅಲ್ಲಿ MS ಎಕ್ಸೆಲ್ ಸಾಫ್ಟ್ವೇರ್ನ ಓಪನ್ ಮಾಡಿ, MS ವರ್ಡ್ ಆಗಲಿ, MS ಎಕ್ಸೆಲ್ ಆಗಲಿ, ಅಥವಾ ಒಂದಷ್ಟು ಪ್ರಾಕ್ಟಿಕಲಿ ಎಕ್ಸ್ಪ್ಲೇನ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಕೂಡ ಇಲ್ಲಿ ಮಾಡ್ತಾ ಹೋಗ್ತೀನಿ. ನೋಡೋಣ ಎಷ್ಟು ಅನುಕೂಲ ಆಗುತ್ತೆ ನಿಮಗೆ ಅಂತ. ಈಗ ಆಲ್ರೆಡಿ ನಾವು ಕಳೆದ ತರಗತಿಯಲ್ಲಿ 898ನೇ ಕ್ಲಾಸಲ್ಲಿ ಇದೇ ಎಕ್ಸಾಮಿನ GK ಪೇಪರ್ನ 17 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದ್ವಿ. ಇನ್ನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಾಕಿ ಇದೆ, ಹಿಸ್ಟ್ರಿ, ಪಾಲಿಟಿ, ಜಿಯೋಗ್ರಫಿ, ಎಕನಾಮಿಕ್ಸ್. ನೋಡೋಣ ಸಾಧ್ಯ ಆದಷ್ಟು ಎಷ್ಟೆಷ್ಟು ಸಾಧ್ಯ ಆಗುತ್ತೆ ಸಾಲ್ವ್ ಮಾಡಿ ನಿಮ್ಮ ಮುಂದಿನ ಪರೀಕ್ಷೆಗಳಿಗೆ ಒಂದು ಪ್ರಿಪ್ರೇಷನನ್ನು ಮಾಡೋಣ ಅಂತ ಹೇಳ್ತಾ, ಒಟ್ಟಾರೆಯಾಗಿ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯ ಕೈಗಾರಿಕಾ ವಿಸ್ತರಣಾಧಿಕಾರಿ 50 ಹುದ್ದೆಗಳ ಪರೀಕ್ಷೆ, ಅದೇ ರೀತಿಯಾಗಿ HK ರೀಜನ್ನ 13 ಹುದ್ದೆಗಳ ಪರೀಕ್ಷೆ ನಡೆದಿದ್ವು. ಈಗ ನಾವು 13 ಹುದ್ದೆಗಳಿಗೆ ಏನು ನಡೆದಿದೆ HK ರೀಜನ್ ಪರೀಕ್ಷೆ, ಅದನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. GK ಪತ್ರಿಕೆಯ ಸಿಲೆಬಸ್ ಇಲ್ಲಿದೆ ಮತ್ತು ಕಮ್ಯುನಿಕೇಷನ್ ಪತ್ರಿಕೆಯಲ್ಲಿ 3 ಭಾಗ ಇರುತ್ತೆ. ಒಂದು ಸಾಮಾನ್ಯ ಕನ್ನಡ 35, ಸಾಮಾನ್ಯ ಇಂಗ್ಲೀಷ್ 35, ರೈಟ್ ಕಂಪ್ಯೂಟರ್ 30. ಅದಕ್ಕೆ ಏನೇನಿದೆ ನೋಡಿ. ಮತ್ತು ಕ್ವಶನ್ ಪೇಪರ್ ಟ್ರೆಂಡ್ ಅನಾಲಿಸಿಸನ್ನು ಈಗ ಕಳೆದ ವಿಡಿಯೋದಲ್ಲಿ ನಾನು ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ಸಾಲ್ವ್ ಮಾಡಬೇಕಾದ್ರೆ ಈಗ ಆಲ್ರೆಡಿ ಹೇಳಿದ್ದೀನಿ, ನೋಡಿರ್ಬೋದು ಅಂತ ಹೇಳ್ತಾ. ಸೊ ನನ್ನ ಒಂದಷ್ಟು ಕಿರುಪರಿಚಯ ಕೂಡ ಇಲ್ಲಿದೆ. ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಇದೆ, ಜೊತೆಗೆ ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ. ಯಾರಾದರೂ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಅಮರ್ಸ್ ಕ್ಲಾಸಸ್ ಅಂತ ಸರ್ಚ್ ಮಾಡಿ, ಅಥವಾ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕನ್ನು ಕೊಟ್ಟಿದ್ದೀನಿ, ಹೋಗಿ ಜಾಯ್ನ್ ಆಗ್ಬೋದು. ಮತ್ತು ಫಸ್ಟ್ ಟೈಮ್ ಯಾರಾದರೂ ಬಂದಿದ್ದರೆ ಅವರಿಗೆ ಒಂದಷ್ಟು ಸ್ಮಾಲ್ ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ದೀನಿ, ಶಾರ್ಟ್ ಮಾಹಿತಿ. ಸೊ ನೋಡ್ಬೋದು ನಾವು ಸರಿಯಾದ ಮೆಂಟರ್ನ ಫಾಲೋ ಮಾಡ್ತಾ ಇದ್ದೀವಾ ಇಲ್ಲ ಅಂತ ಒಂದು ಕಾನ್ಫಿಡೆನ್ಸ್ ಬರೋದಕ್ಕೆ. ಓಕೆ ಅಂತ ಹೇಳ್ತಾ, ಈ ಕಂಪ್ಯೂಟರ್ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋಕ್ಕೆ ಮುಂಚೆ ಈ ಒಂದು ಕಂಪ್ಯೂಟರ್ ಅವೇರ್ನೆಸ್ ಅಂತ ಒಂದು ಪ್ಲೇಲಿಸ್ಟ್ ಅಂತ ಹೋದರೆ ಅಲ್ಲಿ ಪ್ಲೇಲಿಸ್ಟ್ ಇದೆ ಕಂಪ್ಯೂಟರ್ ಅವೇರ್ನೆಸ್ ಬಗ್ಗೆ. ಸುಮಾರು 70ರಿಂದ 80 ವೀಡಿಯೋಸ್ ಇರ್ಬೋದು. ಈ 70ರಿಂದ 80 ವೀಡಿಯೋಸಲ್ಲಿ 2 ಕ್ಯಾಟಗರಿ ಇದೆ. ಒಂದು ಥೆರಾಟಿಕಲ್ ವೀಡಿಯೋಸ್ ಇದ್ದಾವೆ, ಕ್ವಶನ್ ಪೇಪರ್ ಸಾಲ್ವ್ ಮಾಡಿರ್ತಕ್ಕಂಥ ವೀಡಿಯೋಸ್ ಇದ್ದಾವೆ. ಈಗ ಥೆರಾಟಿಕಲ್ ವೀಡಿಯೋಸ್ ಅಂದರೆ ಕಂಪ್ಯೂಟ್ರು ಅಪ್ಲಿಕೇಶನ್ ಮೇಲೆ ಯಾವ್ಯಾವ ಪ್ರಶ್ನೆಗಳು ಬರ್ತವೆ. ಒಂದು ಆಪ್ರೇಟಿಂಗ್ ಸಿಸ್ಟಮ್ ಮೇಲೆ ಬರ್ತವೆ, ಇಲ್ಲ ಡೇಟಾಬೇಸ್ ಮೇಲೆ ಬರ್ತವೆ, ನೆಟ್ವರ್ಕ್ ಮೇಲೆ ಬರ್ತವೆ, ಇಲ್ಲ ಕಂಪ್ಯೂಟರ್ ಹಿಸ್ಟ್ರಿ ಮೇಲೆ ಬರ್ತವೆ, ಹಾರ್ಡ್ವೇರ್ ಮೇಲೆ ಬರ್ಬೋದು, ಅಥವಾ ಕಂಪ್ಯೂಟರ್ ಆರ್ಗನೈಜೇಷನ್ ಮೇಲೆ ಬರ್ಬೋದು. ಜೊತೆಗೆ ಹೆಚ್ಚಿನ ಪ್ರಶ್ನೆಗಳನ್ನು ಮೈಕ್ರೋಸಾಫ್ಟ್ ವಿಂಡೋಸ್ ಮೇಲೆ, ಮೈಕ್ರೋಸಾಫ್ಟ್ MS ವರ್ಡ್, MS ಎಕ್ಸೆಲ್, MS ಪವರ್ ಪಾಯಿಂಟ್ ಮೇಲೆ ಹೆಚ್ಚಿನ ಪ್ರಶ್ನೆಗಳು ಬರೋದನ್ನು ಕಾಣ್ತಾ ಇದ್ದೀವಿ. ಹಾಗಾದರೆ ಇದ್ರ ಮೇಲೆ ಸಪ್ರೇಟಾಗಿ ಥೆರಾಟಿಕಲ್ ಕ್ಲಾಸಸ್ಸು ಇದ್ದಾವೆ. ಮತ್ತು ಕಳೆದ 3-4 ವರ್ಷಗಳಲ್ಲಿ ಬಂದಿರತಕ್ಕಂಥ ಪ್ರತಿಯೊಂದು ಕಮ್ಯುನಿಕೇಷನ್ ಪೇಪರ್ನೂ ಸಾಲ್ವ್ ಮಾಡಿದ್ದೀವಿ, ಅವು ಕೂಡ ಇದ್ದಾವೆ. ಪ್ರತಿ 30 ಪ್ರಶ್ನೆಗಳು ಸುಮಾರು ಒಂದು 20ರಿಂದ 30 ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದೀವಿ ಅಂದರೆ ಸುಮಾರು 1000ಕ್ಕೂ ಹೆಚ್ಚಿನ ಪ್ರಶ್ನೆಗಳನ್ನು, ಅವು ಎಕ್ಸಾಮಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳು. ಕ್ಲಾಸ್ ನಂಬರ್ 875ರಲ್ಲಿ MS ವರ್ಡ್ ಬಗ್ಗೆ, 876ರಲ್ಲಿ MS ಎಕ್ಸೆಲ್ ಬಗ್ಗೆ, 877ರಲ್ಲಿ MS ಪವರ್ ಪಾಯಿಂಟ್ ಬಗ್ಗೆ ಸಪ್ರೇಟ್ ವಿಡಿಯೋ ಇದ್ದಾವೆ, ಹೋಗಿ ನೋಡಿ ಅಂತ ಹೇಳ್ತಾ. ಈಗ ನೋಡಿ, ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಎಕ್ಸಾಮ್ ನಡೆದಿತ್ತು, ಅದರ 30 ಕಂಪ್ಯೂಟರ್ ಪ್ರಶ್ನೆಗಳನ್ನು ಕ್ಲಾಸ್ ನಂಬರ್ 838ರಲ್ಲಿ. ಇಲ್ಲ ಕೈಗಾರಿಕಾ ವಿಸ್ತರಣಾಧಿಕಾರಿ NHK ಎಕ್ಸಾಮ್ ಏನು ನಡೆದಿತ್ತು ಅದರ 30 ಪ್ರಶ್ನೆಗಳನ್ನು ಕ್ಲಾಸ್ ನಂಬರ್ 855ರಲ್ಲಿ ಮಾಡಿದ್ವಿ. ಹೋಗಿ ಸ್ವಲ್ಪ ಪ್ಲೇಲಿಸ್ಟನ್ನು ನೋಡಿ. ಜೊತೆಗೆ ಕರೆಂಟ್ ಅಫೇರ್ಸ್ ಮೇಲೆ ಈಗ ಭಾರತದ 44ನೇ ವಿಶ್ವ ಪರಂಪರೆಯ ತಾಣ ಏನಾಗಿತ್ತು, ಭಾರತದ ಮರಾಠ ಸೇನಾ ಭೂದೃಶ್ಯಗಳು, ಅದನ್ನು ಕ್ಲಾಸ್ ನಂಬರ್ 857ನಲ್ಲಿ ಸಪ್ರೇಟಾಗಿ ಮಾತಾಡಿದ್ವಿ.
ಪ್ರಧಾನಿ ಮೋದಿ ಅವರು 5 ದೇಶಗಳ ಪ್ರವಾಸವನ್ನು ಮಾಡಿದ್ರು. ಅವರಿಗೆ ಹಲವಾರು ದೇಶಗಳು ಜಾಗತಿಕ ಗೌರವಗಳನ್ನು ನೀಡಿದ್ವು, ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದ್ವು. ಯಾವ್ಯಾವ ದೇಶಗಳು ಯಾವ್ಯಾವ ಪ್ರಶಸ್ತಿ ಅಂತ ಕ್ಲಾಸ್ ನಂಬರ್ 859ರಲ್ಲಿ. ಬ್ರಿಕ್ಸ್ ಸಮಿಟ್ ನಡೆದಿತ್ತು, ಅದರ ಕಂಪ್ಲೀಟ್ ಡೀಟೇಲ್ಸ್ ವಿತ್ ಮ್ಯಾಪ್ಸ್ ವಿತ್ PYQs 860th ಕ್ಲಾಸಲ್ಲಿ. ಸ್ವಚ್ಛ ಸರ್ವೇಕ್ಷಣಾ ಅವಾರ್ಡ್ಗಳು ಬಂದಿದ್ದವು ಕ್ಲಾಸ್ ನಂಬರ್ 863ಯಲ್ಲಿ. ಇವೆಲ್ಲ ಸುಮ್ಮನೆ ಗ್ಲಿಮ್ಸಸ್. ಸೊ ಈ ರೀತಿಯ ವಿಡಿಯೋಗಳನ್ನು ಮಾಡಿದ್ದೀವಿ. ಇವೆಲ್ಲವೂ ಕೂಡ ಇವತ್ತು ನಿಮಗೆ ಅನುಕೂಲ ಆಗಿದ್ದಾವೆ ಅಂತ ಹೇಳ್ತಾ, ಕಂಪ್ಯೂಟರ್ ಅವೇರ್ನೆಸ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಒಂದು ಪ್ಲೇ ಲಿಸ್ಟ್ ಇದೆ. ಆ ಪ್ಲೇ ಲಿಸ್ಟಲ್ಲಿ ಎಲ್ಲ ಕಂಪ್ಯೂಟರ್ ವೀಡಿಯೋಸು ಸಿಗ್ತವೆ, ಜೊತೆಗೆ ಬೇರೆ ಬೇರೆ ಪ್ಲೇ ಲಿಸ್ಟ್ಗಳು ಕೂಡ ಇದ್ದಾವೆ ಅಂತ ಹೇಳ್ತಾ, ಸೊ ಒಂದು ಕಡೆ ಕರೆಂಟ್ ಅಫೇರ್ಸು, ಒಂದು ಕಡೆ ಬಜೆಟು ಮತ್ತು ಎಕನಾಮಿಕ್ ಸರ್ವೆ, ಹಾಗೆ ಸ್ಪೆಷಲ್ ವೀಡಿಯೋಸ್ ಕೂಡ ಇದ್ದಾವೆ. ಜೊತೆಗೆ GK ಪೇಪರ್ನ ಸಾಲ್ವ್ ಮಾಡಿರ್ತಕ್ಕಂಥ ಸಾಕಷ್ಟು ವೀಡಿಯೋಸ್ ಇದ್ದಾವೆ ವಿವಿಧ ವಿಷಯಗಳ ಮೇಲೆ, ಮತ್ತು ಕಂಪ್ಯೂಟರ್ ವೀಡಿಯೋಸು ಥೆರಾಟಿಕಲ್ ಪ್ಲಸ್ ಕ್ವಶನ್ ಪೇಪರ್ ಸಾಲ್ವಿಂಗ್. ಆ ಒಂದು ಲಿಸ್ಟ್ಗೆ ಇವಾಗ ಮತ್ತೊಂದು ವಿಡಿಯೋ ಸೇರ್ಕೊಳ್ತಾ ಇದೆ. ಯಾರಿಗೆ ಸಾಧ್ಯ ಇದೆ ಅವರು ಅಮರ್ಸ್ ಡೈಮಂಡ್ ಕ್ಲಾಸಸ್ಗೆ ಜಾಯ್ನ್ ಆಗೋ ಮೂಲಕ ನಮ್ಮ ಈ ಒಂದು ವರ್ಕಿಗೆ ಬೆಂಬಲವನ್ನು ನೀಡಿ ಮತ್ತು ನಿಮ್ಮ ಒಂದು ಪ್ರಿಪ್ರೇಷನ್ಗೆ ಹೆಚ್ಚಿನ ಅನುಕೂಲ ಮಾಡಿಕೊಡಲು ಕೂಡ ಪ್ರಯತ್ನವನ್ನು ಮಾಡಿ ಅಂತ ಹೇಳ್ತಾ, ಸೊ ಬನ್ನಿ ಹಾಗಿದ್ರೆ ಮೊದಲ ಪ್ರಶ್ನೆ ಎಲ್ಲಿದೆ ಏನಿದೆ. KPSC IEO ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ HK ರೀಸನ್ ಎಕ್ಸಾಮ್ 3/9/2025 ಕಮ್ಯುನಿಕೇಷನ್ ಪೇಪರ್ನ ಎಲ್ಲ ಕಂಪ್ಯೂಟರ್ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಮೊದಲ ಪ್ರಶ್ನೆ ಕ್ವಶನ್ ನಂಬರ್ 71ರಿಂದ ಆರಂಭವಾಗ್ತಾ ಇದೆ. ವಾಟ್ ರೋಲ್ ಡಸ್ ಎ ರೌಟರ್ ಪ್ಲೇ ಇನ್ ಕಂಪ್ಯೂಟರ್ ನೆಟ್ವರ್ಕ್ಸ್? ಕಂಪ್ಯೂಟರ್ ನೆಟ್ವರ್ಕ್ಗಳಲ್ಲಿ ರೂಟರ್ ಅಥವಾ ರೌಟರ್ ಯಾವ ಪಾತ್ರವನ್ನು ನಿರ್ವಹಿಸುತ್ತದೆ? ಯಾವ ಪಾತ್ರ ನಿರ್ವಹಿಸುತ್ತೆ? ಈಗ ಇಲ್ಲೊಂದು ಬಿಲ್ಡಿಂಗ್ ಇದೆ. ಈ ಬಿಲ್ಡಿಂಗಲ್ಲಿ ಒಂದಷ್ಟು ಕಂಪ್ಯೂಟರ್ ಇದ್ದಾವೆ, ಒಂದು 6 ಕಂಪ್ಯೂಟರ್ ಇದಾವೆ ಅನ್ಕೊಳ್ಳೋಣ. ಇವೆಲ್ಲವನ್ನು ನಾವು ಕನೆಕ್ಟ್ ಮಾಡಿದ್ದೀವಿ. ಈ ಕನೆಕ್ಟ್ ಮಾಡಿದಾಗ ಇದನ್ನು ನಾವು LAN ಅಂತ ಕರಿತೀವಿ, ಲೋಕಲ್ ಏರಿಯಾ ನೆಟ್ವರ್ಕ್. ಲೋಕಲ್ ಏರಿಯಾ ನೆಟ್ವರ್ಕ್. ಈಗ ಮತ್ತೊಂದು ಬಿಲ್ಡಿಂಗ್ ಇದೆ ಪಕ್ಕದಲ್ಲಿ, ಅಲ್ಲೂ ಒಂದಷ್ಟು ಕಂಪ್ಯೂಟರ್ಗಳಿದ್ದಾವೆ. ಸೊ 1 2 3 4 5 6 7 ಈ ಕಂಪ್ಯೂಟರ್ಗಳನ್ನು ಕೂಡ ಬೇರೆ ಫ್ಯಾಷನಲ್ಲಿ ಬೇರೆ ಡಿಫ್ರೆಂಟ್ ಡಿವೈಸಿಂದ ಕನೆಕ್ಟ್ ಮಾಡಿದ್ದೀವಿ. ಇಲ್ಲಿ ಸ್ಟಾರ್ ಶೇಪು ಕನೆಕ್ಟ್ ಮಾಡಿದರೆ, ಇಲ್ಲಿ ನಾವು ರಿಂಗ್ ಶೇಪ್ ಕನೆಕ್ಟ್ ಮಾಡಿದ್ದೀವಿ. ಸೊ ಇದು ಕೂಡ ಒಂದು LAN ಆಗಿದೆ. ಇವೆರಡುಗಳನ್ನು ಕನೆಕ್ಟ್ ಮಾಡೋದಕ್ಕೆ ನಮಗೆ ಒಂದು ಬೇರೆ ಡಿವೈಸ್ ಬೇಕು, ಅದನ್ನು ರೌಟರ್ ಅಂತ ಕರಿತೀವಿ. ರೌಟರ್ ಇಲ್ಲಿ ಕೇವಲ LANಗಳಷ್ಟೇ ಅಲ್ಲ, ಮಲ್ಟಿಪಲ್ ನೆಟ್ವರ್ಕ್ಗಳನ್ನು ಕನೆಕ್ಟ್ ಮಾಡೋ ಮೂಲಕ ಅವುಗಳ ನಡುವೆ ಡೇಟಾ ಟ್ರಾನ್ಸ್ಫರ್ ಮಾಡೋದಕ್ಕೆ ಅನುಕೂಲ ಆಗ್ತಕ್ಕಂತಹ ಮಲ್ಟಿಪಲ್ ನೆಟ್ವರ್ಕ್ 1 2 3 4 ಹೀಗೆ ಹಲವಾರು ನೆಟ್ವರ್ಕ್ಗಳ ಮಧ್ಯೆ ಡೇಟಾ ಟ್ರಾನ್ಸ್ಫರ್ ಆಗೋದಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಇಂಟೆಲಿಜೆಂಟ್ ಡಿವೈಸ್ ಅಂದರೆ ಅದು ರೌಟರ್ ಆಗುತ್ತೆ. ಈ ರೌಟರ್ ಏನು ಮಾಡಿಟ್ಕೊಂಡಿರುತ್ತೆ, ಒಂದು ಟೇಬಲನ್ನು ಮೇಂಟೈನ್ ಮಾಡುತ್ತೆ. ಆ ಟೇಬಲಲ್ಲಿ ಯಾವ ಕಂಪ್ಯೂಟರ್ದು IP ಅಡ್ರೆಸ್ ಏನಿದೆ, ಕಂಪ್ಯೂಟರ್ 1 IP ಅಡ್ರೆಸ್ ಏನು, ಅದು ಯಾವ LANಲ್ಲಿ ಇದೆ, IP ಅಡ್ರೆಸ್ 2 ಅದರ ಯಾವ LANಲ್ಲಿ ಇದೆ. ಹಾಗಾಗಿ ಬಂದಿರತಕ್ಕಂತಹ ಪ್ಯಾಕೆಟು ಅಥವಾ ಇನ್ಫಾರ್ಮೇಷನಲ್ಲಿ ಸೋರ್ಸ್ ಏನಿದೆ, ಎಲ್ಲಿಂದ ಬಂದಿದೆ, ಡೆಸ್ಟಿನೇಷನ್ ಎಲ್ಲಿಗೆ ಹೋಗ್ತಾ ಇದೆ ಅನ್ನೋದನ್ನು ಈ ರೌಟರು ತನ್ನ ಒಂದು ಟೇಬಲಲ್ಲಿ ಚೆಕ್ ಮಾಡಿ ಕರೆಕ್ಟಾಗಿ ಆ ನೆಟ್ವರ್ಕ್ನ ಆಯಾ ಕಂಪ್ಯೂಟರ್ಗೆ ತಲುಪಿಸುತ್ತೆ. ಅಂತಹ ಈ ಫೈಲನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ ಬಳಸ್ತಕ್ಕಂತಹ, ಡೇಟಾವನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ ಬಳಸ್ತಕ್ಕಂತಹ ಡಿವೈಸನ್ನು ನಾವು ರೌಟರ್ ಅಂತ ಕರಿತೀವಿ. ರೌಟರ್ ಜೊತೆಗೆ ಕಂಪ್ಯೂಟರ್ ಹಾರ್ಡ್ವೇರಲ್ಲಿ ಅಥವಾ ಕಂಪ್ಯೂಟರ್ ನೆಟ್ವರ್ಕ್ ಹಾರ್ಡ್ವೇರಲ್ಲಿ ನಾವು ಹಬ್ ಅಂತ ಬಳಸ್ತೀವಿ, ಅಥವಾ ಸ್ವಿಚ್ ಅಂತ ಬಳಸ್ತೀವಿ, ಅಥವಾ ರೌಟರ್ ಆಗಿರ್ಬೋದು, ಮತ್ತಷ್ಟು ಗೇಟ್ವೇ ಅಂತ ಬಳಸ್ತೀವಿ, ಅಥವಾ ಮಾಡೆಮ್ ಆಗಿರ್ಬೋದು ಸಿಂಪಲ್ ಆಗಿ. ಈ ಎಲ್ಲ ನೆಟ್ವರ್ಕ್ ಹಾರ್ಡ್ವೇರ್ಗಳ ಬಗ್ಗೆ ನೀವು ನೆಟ್ವರ್ಕ್ ಅನ್ನೋ ವಿಡಿಯೋದಲ್ಲಿ ಹೋಗಿ ನೋಡಬೇಕಾಗುತ್ತೆ, ಬೇರೆ ಬೇರೆ ಕಡೆ ಎಕ್ಸ್ಪ್ಲೇನ್ ಮಾಡಿರ್ತೀವಿ. ಒಟ್ಟಾರೆಯಾಗಿ ಇದಕ್ಕೆ ಸರಿಯಾದ ಉತ್ತರ ಮ್ಯಾನೇಜಸ್ ಫೈಲ್ ಟ್ರಾನ್ಸ್ಫರ್ಸ್ ಬಿಟ್ವೀನ್ ದ ಕಂಪ್ಯೂಟರ್ಸ್. ಮೊದಲನೇ ಆಪ್ಷನ್ ಸರಿ ಅನಿಸುತ್ತೆ. ಎರಡನೇ ಆಪ್ಷನ್ ಕೂಡ ಒಂದು ರಿಲೇಟೆಡ್ಲಿ ಅದಕ್ಕೆ ಹತ್ರನೇ ಇದೆ, ಪ್ರೊವೈಡ್ ಆಕ್ಸೆಸ್ ಟು ದ ಇಂಟರ್ನೆಟ್ ಫಾರ್ ಮಲ್ಟಿಪಲ್ ಡಿವೈಸಸ್ ಅಂತ. ರಿಲೇಟೆಡ್ಲಿ ರೌಟರ್ಗೆ ರಿಲೇಟಿವ್ಲಿ ಅದು ಕೂಡ ಆನ್ಸರ್ ಆಗುತ್ತೆ. ಬಟ್ ಒಂದೇದು ಸರಿ ಅನಿಸುತ್ತೆ, ಕೀ ಆನ್ಸರ್ ಬಂದಾಗ ವೆಯ್ಟ್ ಮಾಡೋಣ. ಒಟ್ಟಾರೆಯಾಗಿ ರೌಟರ್ ಹೆಂಗೆ ವರ್ಕ್ ಆಗುತ್ತೆ, ಮಾಡೆಮ್ ಹೆಂಗೆ ವರ್ಕ್ ಆಗುತ್ತೆ, ಹಬ್ಬು, ಸ್ವಿಚ್ಚು, ರೌಟರ್, ಗೇಟ್ವೇ ಇವೆಲ್ಲವೂ ಯಾವ ರೀತಿಯಲ್ಲಿ ಫಂಕ್ಷನ್ ಆಗ್ತವೆ ಅನ್ನೋದನ್ನು ನೀವು ತಿಳ್ಕೊಂಡಿರಬೇಕು. ಎಕ್ಸಾಮಲ್ಲಿ ಯೂಸ್ ಆಗುತ್ತೆ. ಫೈನ್.
ನೆಕ್ಸ್ಟ್ ಬರೋಣ. ಅಲ್ಲ, ಈಗ ಆಲ್ರೆಡಿ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಎಕ್ಸಾಮಲ್ಲಿ ಕೇಳಿದ್ರು ಒಂದು ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಡಿವೈಸ್ ಈಸ್ ಯೂಸ್ಡ್ ಟು ಕನೆಕ್ಟ್ ಸಿಮಿಲರ್ ಲ್ಯಾನ್ ವಿತ್ ದ ಸೇಮ್ ಪ್ರೋಟೋಕಾಲ್ಸ್, ಅಗೇನ್ ರೌಟರ್ಸ್ ಆಗಿತ್ತು. ಓಕೆ, 72ನೇ ಪ್ರಶ್ನೆ, ವಿಚ್ ಕೀಬೋರ್ಡ್ ಶಾರ್ಟ್ಕಟ್ ಇನ್ MS Excel ಅಲೋಸ್ ಯು ಟು ಕ್ವಿಕ್ಲಿ ಇನ್ಸರ್ಟ್ ಕರೆಂಟ್ ಡೇಟ್ ಇನ್ ಟು ದ ಸೆಲ್. ಕರೆಂಟ್ ಡೇಟ್ ಇನ್ ಟು ದ ಸೆಲ್ ಅಂದರೆ MS Excelನಲ್ಲಿ ಯಾವ ಕೀಬೋರ್ಡ್ ಶಾರ್ಟ್ಕಟ್ಟು ಪ್ರಸ್ತುತ ದಿನಾಂಕವನ್ನು ಸೆಲ್ಗೆ ತ್ವರಿತವಾಗಿ ಸೇರಿಸಲು ನಿಮಗೆ ಅನುಮತಿಯನ್ನು ನೀಡುತ್ತೆ. ಈಗ ಎಕ್ಸೆಲ್ ಶೀಟನ್ನು ಓಪನ್ ಮಾಡಿ ಅದರಲ್ಲಿ ಒಂದು ಸೆಲ್, ಒಂದು ಪರ್ಟಿಕ್ಯುಲರ್ ಸೆಲ್ಲಲ್ಲಿ ನಾವು ಡೇಟನ್ನು ಪ್ರಿಂಟ್ ಮಾಡಬೇಕು. ಹಾಗಾದರೆ ಕಂಟ್ರೋಲ್ ಡಿ ಯೂಸ್ ಮಾಡಬೇಕಾ, ಕಂಟ್ರೋಲ್ ಟಿನ, ಕಂಟ್ರೋಲ್ ಸೆಮಿಕೋಲನ್ನ, ಕಂಟ್ರೋಲ್ ಶಿಫ್ಟ್ ಸೆಮಿಕೋಲನ್ನ ಅಂತ ಕೇಳಿದ್ದಾರೆ, ಅಥವಾ ಕೋಲನ್ ಕೊಟ್ಟಿದ್ದಾರೆ. ಫೈನ್. ಸೊ ಹಾಗಾದ್ರೆ ಯಾವ್ದು ಸರಿಯಾದ ಉತ್ತರ? ಫಸ್ಟ್ ಈಗ ಟ್ರೈ ಮಾಡೋಣ. ಈಗ ನಾನೇನು ಮಾಡ್ತೀನಿ, MS Excel ಅನ್ನು ಓಪನ್ ಮಾಡ್ತೀನಿ. MS Excel, ಯಾಕಂದರೆ MS Excel ಮಾಡಿ ಅಂತ ಹೇಳಿದ್ದಾರೆ. ಸೊ ನಾನು ಕಂಪ್ಯೂಟರ್ಗೆ ಹೋಗಿ ಎಕ್ಸೆಲ್ ಅಂತ ಟೈಪ್ ಮಾಡಿ MS Excel ಓಪನ್ ಮಾಡ್ತೀನಿ. ಇದ್ರ ಮೇಲೆ ಸಪ್ರೇಟ್ ವಿಡಿಯೋ ಕೂಡ ಮಾಡಿದ್ದೀನಿ, ಡೆಡಿಕೇಟೆಡ್ ವಿಡಿಯೋ ಕೂಡ ಇದ್ದಾವೆ, ಗೊತ್ತಿರುತ್ತೆ ನಿಮಗೆ. ಫೈನ್. ಈಗ ಇಲ್ಲಿ ನಾನು ಒಂದು ಪರ್ಟಿಕ್ಯುಲರ್ ಸೆಲ್ ತೊಗೊಂಡು ಇಲ್ಲಿ ಕಂಟ್ರೋಲ್ ಸೆಮಿಕೋಲನ್ ಪ್ರೆಸ್ ಮಾಡ್ತೀನಿ. ನೋಡಿ, ಇವತ್ತು 5/9/2025 ಏನು ಮಾಡಿದೆ ನಾನು? ಕಂಟ್ರೋಲು ಮತ್ತು ಸೆಮಿಕೋಲನ್ ಅಷ್ಟೇ. ಇಲ್ಲ ಸರ್, ನಮಗೆ ಟೈಮ್ ಬೇಕಂದರೆ ಕಂಟ್ರೋಲ್ ಶಿಫ್ಟ್ ಸೆಮಿಕೋಲನ್ ಒತ್ತಿದ್ರೆ ಟೈಮ್ ಈಗ 8:21, ಮಾರ್ನಿಂಗ್ 8:21 ಆಗಿದೆ ಈಗ. ಇಲ್ಲ ಎರಡೂ ಬೇಕಂದರೆ ಇನ್ನೊಂದು ಕಮಾಂಡ್ ಇದೆ, ನೌ ಅಂತ. ಈಕ್ವಲ್ ಟು ಹಾಕಿ ನೌ ಒತ್ತಿದ್ರೆ ಇವತ್ತಿನ ಡೇಟು ಟೈಮು, ಪ್ರೆಸೆಂಟ್ ಡೇಟ್ ಆ್ಯಂಡ್ ಟೈಮನ್ನು ಕೊಡುತ್ತೆ ನೌ ಅನ್ನುವ ಎಂದು ಫಾರ್ಮುಲಾ ಅಂತ ಹೇಳೋಣ. ನೋಡಿ, ಈ ರೀತಿಯಾಗಿ ಎಕ್ಸಾಮಲ್ಲಿ ಕೇಳ್ತಾರೆ. ಅರ್ಥ ಆಯ್ತಲ್ವ? ಫೈನ್. ಸೊ ಲೆಟ್ಸ್ ಕಮ್ ಬ್ಯಾಕ್ ಅಗೇನ್. ಸೊ ನೋಡಿ, ಹಾಗಾದರೆ ಸರಿಯಾದ ಉತ್ತರ ಏನಿದ್ರಲ್ಲಿ? ಸೊ ಕಂಟ್ರೋಲ್ ಸೆಮಿಕೋಲನ್ ಒತ್ತಿದ್ರೆ ಇವತ್ತಿನ ಡೇಟ್ ಬರುತ್ತೆ 05/09/2025 ಅಂತ. ಇಲ್ಲ ಸರ್, ನಮಗೆ ಟೈಮ್ ಬೇಕು ಅಂದರೆ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಸೆಮಿಕೋಲನ್ ಒತ್ತಬೇಕು, ಆವಾಗ ಟೈಮ್ ಈಗ 8:21 ಅಂತ ಬಂದಿತ್ತಲ್ವ ಹಾಗೆ. ಇಲ್ಲ ಸರ್, ಎರಡೂ ಬೇಕು ಅಂದರೆ ಈಕ್ವಲ್ ಟು ನೌ ಅಂತ ಒತ್ತಿ ಸೆಮಿಕೋಲನ್, ಇದೊಂದು ಫಂಕ್ಷನ್ ಥರ. ಸೊ ನಾವು ಫಂಕ್ಷನ್ ವಿಲ್ ಗಿವ್ ಎ ಬೋತ್ ಟೈಮ್ ಆ್ಯಂಡ್ ಡೇಟ್ ಟು ಎ ಪರ್ಟಿಕ್ಯುಲರ್ ಸೆಲ್ ಇನ್ MS Excel ಅಂತ ತಿಳ್ಕೊಳ್ಳೋಣ. ಸೊ 72ಕ್ಕೆ ಸರಿಯಾದ ಉತ್ತರ 3ನೇ ಆಪ್ಷನ್ ಆಯಿತು. ಇದೇನು ಹೊಸದಲ್ಲ, ಇವ್ಯಾವೂ ಹೊಸವಲ್ರಿ. 30 ಪ್ರಶ್ನೆಗಳಲ್ಲಿ ಆಲ್ಮೋಸ್ಟ್ ಒಂದು 25 ಹಿಂದೆ ಕೇಳಿರವೇ ಮತ್ತೆ ಬಂದಿರ್ತವೆ. ನಮಗೆ ಪೇಷನ್ಸ್ ಇರಬೇಕಂದ್ರೆ ಹಿಂದೆ ಬಂದಿರತಕ್ಕಂಥ ಒಂದು 20ರಿಂದ 30 ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ ಅರ್ಥ ಮಾಡ್ಕೋಬೇಕು. ಬ್ಯಾಟ್ ಮಾಡಿದ್ರೆ ಉಪಯೋಗಿಲ್ಲ, ಹೇಳೋದು ಈಸಿ. 72ಕ್ಕೆ ನೋಡ್ರಿ 3ನೇ ಆಪ್ಷನ್ ಕಂಟ್ರೋಲ್ ಸೆಮಿಕೋಲನ್ ಒತ್ತಿರಿ ಡೇಟ್ ಬರುತ್ತೆ ಅಂತ ಹೇಳ್ಬೋದು. ಹೆಂಗೆ ಬರುತ್ತೆ? ಟೈಮ್ ಬೇಕಂದ್ರೆ ಹೆಂಗೆ ಮಾಡಬೇಕು? ಕಂಟ್ರೋಲು ಪ್ಲಸ್ ಅಂದರೆ ಕಂಟ್ರೋಲು ಪ್ಲಸ್ ಸೆಮಿಕೋಲನ್ ಒತ್ತಬೇಕಾ, ಅಥವಾ ಕಂಟ್ರೋಲ್ ಹಿಡ್ಕೊಂಡು ಜಸ್ಟ್ ಸೆಮಿಕೋಲನ್ ಒತ್ತಿದ್ರೆ ಸಾಕಾ? ಇಲ್ಲಿ ಪ್ಲಸ್ ಅಂತ ಕೊಟ್ಟಿರ್ತಾರೆ, ಮತ್ತೆ ಪ್ಲಸ್ ಒತ್ತಿದ್ರೆ ರಾಂಗ್ ಆಗುತ್ತೆ. ಕಂಟ್ರೋಲ್ ಹಿಡಬೇಕು, ಸೆಮಿಕೋಲನ್ ಒತ್ತಬೇಕಂದಂಗೆ ಅರ್ಥ. ಕಂಟ್ರೋಲ್ ಪ್ಲಸ್ ಅಂದರೆ ಕಂಟ್ರೋಲ್ ಒತ್ತಿ ಮತ್ತೆ ಪ್ಲಸ್ ಒತ್ತಿ ಮತ್ತೆ ಸೆಮಿಕೋಲನ್ ಒತ್ತಿದ್ರೆ ಬರಲ್ಲ, ಅರ್ಥ ಮಾಡ್ಕೊಳ್ರಿ. ಸೊ ಇದು ಪ್ರಾಕ್ಟಿಕಲಿ ಲರ್ನಿಂಗ್ ಅಂದಂಗೆ. ಸುಮ್ಮನೆ ಆನ್ಸರ್ ಕೀ 72ಕ್ಕೆ 3ನೇ ನೋಡ್ರಿ ಅಂತೇಳಿ ಮುಂದಕ್ಕೆ ಹೋದರೆ 10 ನಿಮಿಷ ಸಾಕೆಲ್ಲ 30ಕ್ಕೂ ಹೇಳೋದಕ್ಕೆ, ರೈಟ್? ಬಟ್ ಇದರ ನಾಲೆಜ್ ಎಲ್ಲ ತಿಳ್ಕೊಬೇಕಂದ್ರೆ ಸಾಮಾನ್ಯರಿಗೂ ಬರಲ್ಲ ಅದು. ಅದಕ್ಕೆ ಬೇರೆ ಪ್ರಿಪ್ರೇಷನ್ ಬೇಕು, ಬೇರೆ ನಾಲೆಜ್ ಗೊತ್ತಿರ್ಬೇಕು ಇದ್ರ ಪಾಠ ಮಾಡ್ಬೇಕಂದ್ರೆ. CTA ಎಕ್ಸಾಮಲ್ಲಿ ಕೂಡ ಕೇಳಿದ್ರು. ಮತ್ತು CTA ಎಕ್ಸಾಮ್ದು HK ರೀಜನ್ ಪೇಪರು, ನಾನ್ HK ರೀಜನ್ ಪೇಪರು ಹೋಗಿ ಸಾಲ್ವ್ ಮಾಡಬೇಕಲ್ವಾ? ಕ್ಲಾಸ್ ನಂಬರ್ 451ಗೆ ಹೋದರೆ ಇದೆಲ್ಲ ಸಿಗುತ್ತೆ. ಓಕೆ, ಫೈನ್. ಸೊ MS Excelನಲ್ಲಿ ಪ್ರಸ್ತುತ ದಿನಾಂಕವನ್ನು ನಮೂದಿಸಲು ಶಾರ್ಟ್ಕಟ್ ಕೀಗಳು ಯಾವ್ದ್ಯಾವುದು? ಕಂಟ್ರೋಲ್ ಸೆಮಿಕೋಲನ್. ಇಲ್ಲ ರೀ, ಬೇರೆ ಎಕ್ಸಾಮ್ದು ಹೇಳ್ರಿ ಅಂದರೆ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ 838ನೇ ಕ್ಲಾಸಲ್ಲಿ ಕೇಳಿದರೆ ದಿಸ್ ಫಂಕ್ಷನ್ ರಿಟರ್ನ್ಸ್ ದ ಕರೆಂಟ್ ಡೇಟ್ ಆ್ಯಂಡ್ ಟೈಮ್ ಇನ್ MS Excel ನೌ ಅಂತ. ಇನ್ನೇನು ಬೇಕ್ರಿ, ಇಷ್ಟೆಲ್ಲ ಸಾಲ್ವ್ ಮಾಡಿದ್ರೆ ಎಲ್ಲ ಗೊತ್ತಾಗಿರೋದು. ನೆಕ್ಸ್ಟ್ 73ನೇ ಪ್ರಶ್ನೆ, ವಾಟ್ ಡಸ್ ದ ಫಂಕ್ಷನ್ ಕೌಂಟ್ ಎ ಡೂ ಇನ್ MS Excel? MS Excelನಲ್ಲಿ ಕೌಂಟ್ ಎ ಏನು ಕಾರ್ಯನಿರ್ವಹಣೆ ಮಾಡುತ್ತೆ? ಕೌಂಟ್ ಎ ಏನು ಕಾರ್ಯನಿರ್ವಹಣೆ ಮಾಡುತ್ತೆ ನೋಡೋಣ. ಫಸ್ಟ್ ನೋಡಿ ಆಮೇಲೆ ಬರೋಣ. ಏನು ಓಪನ್ ಮಾಡಬೇಕು? MS Excel. ಓಪನ್ ಆಯ್ತು MS Excel, ಫೈನ್. ಈಗ ನೋಡಿ, ಈ MS Excelಲ್ಲಿ ನಾನು ಇಲ್ಲೊಂದು ಈಕ್ವಲ್ ಟು, ಯಾವಾಗಲೂ ಫಾರ್ಮುಲಾ ಹಾಕ್ಬೇಕಂದ್ರೆ ಈಕ್ವಲ್ ಟು ಹಾಕಬೇಕು. ಕೌಂಟ್ ಎ
ಕೌಂಟ್ ಎ ಬ್ರಾಕೆಟ್ ಓಪನ್ ಮಾಡಿ ಎಲ್ಲಿಂದ ಬಿ ಕಾಲಮಲ್ಲಿ ಒಂದು 1ರಿಂದ 6ನೇ ರೋವರೆಗೂ ತಗೊಳ್ತೀನಿ, ಕ್ಲೋಸ್ ಮಾಡ್ತೀನಿ ಇದನ್ನು. ಈಗ ಬಿ ಕಾಲಮಲ್ಲಿ ಬಿ ಒನ್ ಅಂದರೆ ಇದು ತಗೊಂಡಿದ್ವಿ, ನೆಕ್ಸ್ಟ್ B2 ಇದು, ನೆಕ್ಸ್ಟ್ ಇದು B3, ಓಕೆ B3, ನೆಕ್ಸ್ಟ್ B4, ನೆಕ್ಸ್ಟ್ B5, ನೆಕ್ಸ್ಟ್ B6. ಸೊ ಇಷ್ಟರಲ್ಲಿ B6 ಟೋಟಲ್ ಇಷ್ಟರಲ್ಲಿ ನೋಡಿ ಗಮನಿಸಿ, ಇದರಲ್ಲಿ ನಮಗೆ ಎಷ್ಟು ರೋ ಫಿಲ್ ಆಗಿದೆ, 1 2 3 4 5 6ರಲ್ಲಿ 3 ರೋ ಫಿಲ್ ಆಗಿದೆ ಅಂತ ಹೇಳ್ತಾ ಇದೆ. ಕೌಂಟೇ ಗಿವ್ಸ್ ಹೌ ಮೆನಿ ಸೆಲ್ಸ್ ವೇರ್ ಫಿಲ್ಡ್ ವಿತ್ ಸಮ್ ನಂಬರ್, ಸಮ್ ಕ್ಯಾರೆಕ್ಟರ್, ಸಮ್ ಡೇಟಾ ಅಷ್ಟೇ. ಈಗ ಸಪೋಸ್ ನಾ B1ನಲ್ಲಿ ನನ್ನ ಹೆಸರು ಬರ್ತೀನಿ ಅಮರೇಶ್ ಅಂತ, ರೈಟ್. ಈಗ ಎಷ್ಟಾಗಬೇಕಿದು ಫಾರ್ಮುಲಾ 4 ಆಗಬೇಕು, 4 ಚೇಂಜ್ ಆಯ್ತು ನೋಡಿ, ಇಲ್ಲಿ 4 ಚೇಂಜ್ ಆಯ್ತಲ್ವ, ಫೈನ್. ಇಲ್ಲಿ ಸೆಕೆಂಡ್ ಒನ್ನಲ್ಲಿ ಪೋತ್ನಾಳ್ ಅಂತ ಬರ್ತೀನಿ, ಸೊ ಈಗ 5 ಆಗುತ್ತೆ ನೋಡಿ. ಸೊ ಇದು ಕೌಂಟೇ, ಹಿಂಗೆ ವರ್ಕ್ ಆಗೋದು ಕೌಂಟೇ ಅಂದರೆ. ಹಾಗಾದರೆ ಈಗ ನಾವು ನಮ್ಮ ಫೈನಲ್ ಮತ್ತು ಸ್ಲೈಡಿಗೆ ಬಂದು ಚೆಕ್ ಮಾಡೋಣ ಏನೇನು ಕೊಟ್ಟಿದ್ದಾರೆ ಆಪ್ಷನ್ಸು. ಏನು ಕೊಟ್ಟಿದ್ದಾರೆ? ಕೌಂಟ್ಸ್ ದ ನಂಬರ್ ಆಫ್ ಸೆಲ್ಸ್ ದಟ್ ಕಂಟೈನ್ ಟೆಕ್ಸ್ಟ್, ಮೊದಲನೇ ಆಪ್ಷನ್. ಎರಡನೇ ಆಪ್ಷನ್ ಕೌಂಟ್ಸ್ ದ ನಂಬರ್ ಆಫ್ ಸೆಲ್ಸ್ ದಟ್ ಕಂಟೈನ್ ನಂಬರ್ಸ್, adds up a range of numbers, finds the average of a range of cells ಅಂತ ಕೊಟ್ಟಿದ್ದಾರೆ. ಈಗ ಬರೀ ನಂಬರ್ ಇದ್ರೆ ಮಾತ್ರ ಅದು ಎಷ್ಟು ಅಂತ ಕೌಂಟ್ ಮಾಡುತ್ತಾ ಅಥವಾ ಟೆಕ್ಸ್ಟ್ ಇದ್ರೆ ಕೌಂಟ್ ಮಾಡುತ್ತೆ ಅಂದರೆ, ಆ್ಯಕ್ಚುಲಿ ಟೆಕ್ಸ್ಟ್ ಇದ್ರೂ ಕೌಂಟ್ ಮಾಡುತ್ತೆ, ಅಲ್ಲಿ ನಂಬರೇ ಇದೆ ಅಂತ ಏನು ಚೆಕ್ ಮಾಡಲ್ಲ, ಒಟ್ಟಿನಲ್ಲಿ ಫಿಲ್ ಎಷ್ಟಾಗಿದೆ ಅಂತ ಚೆಕ್ ಮಾಡುತ್ತೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ 1ನೇ ಆಪ್ಷನ್ ಆಗುತ್ತೆ. ಕೌಂಟೇ ಫಂಕ್ಷನ್ ಎಕ್ಸೆಲ್ ಕೌಂಟ್ಸ್ ದ ನಂಬರ್ ಆಫ್ ಸೆಲ್ಸ್ ವಿದಿನ್ ಎ ಸ್ಪೆಸಿಫೈಡ್ ರೇಂಜ್ ದಟ್ ಆರ್ ನಾಟ್ ಎಂಟಿ. ಒಟ್ಟಿನಲ್ಲಿ ಎಂಟಿ ಇರಬಾರ್ದು, ಅದು ಎಂಟಿ ಇದ್ರೆ ಕೌಂಟ್ ಮಾಡಲ್ಲ. ಫೈನ್. ನೆಕ್ಸ್ಟ್ 74ನೇ ಪ್ರಶ್ನೆ ಏನಿದೆ? ವಿಚ್ ಫೀಚರ್ ಇನ್ MS Excel allows you to view and manipulate data in a tabular format with rows and columns. ಈಗ MS Excel ಸಾಫ್ಟ್ವೇರಲ್ಲಿ ಒಂದು ಫೀಚರ್ ಇದೆ, ಅದು ಏನು ಮಾಡ್ತಾ ಇದೆ ನಿಮಗೆ ಅಂದರೆ ರೋಸ್ ಆ್ಯಂಡ್ ಕಾಲಮ್ಸ್ ರೀತಿಯಲ್ಲಿ ಕೊಡುತ್ತೆ. ಇವು ರೋಗಳು ಅಂತ ಕರಿತೀವಿ. ರೋಗಳಿಗೆ ಒಂದು ನಂಬರ್ ಕೊಡೋಣ, ಏನಂತಿರುತ್ತೆ 1 2 3 4 ಈ ಥರ ಇರುತ್ತೆ. ಅದೇ ಥರ ಕಾಲಮ್ಗಳಿಗೂ ನೇಮ್ ಕೊಡೋಣ, ಇದು A ಕಾಲಮ್, ಇದು B ಕಾಲಮ್, ಇದು C ಕಾಲಮ್, ಹೀಗೆ ಮುಂದುವರಿಯುತ್ತೆ. ಮತ್ತು ಈ ಮಿಡ್ಲಲ್ಲಿ ಈಗ A1 ಅಂದರೆ ಇದು A1 ಸೆಲ್ ಅನ್ನಂಗೆ, ಇದು B1 ಸೆಲ್, ಇದು ಸೆಲ್ ಅಂತೀವಿ, ಇದು B2 ಸೆಲ್ ಅಲ್ಲ, ಇದನ್ನು C1 ಸೆಲ್, B2 ಇದು ಹಾಗೆ, ರೈಟ್. ಹೀಗೆ MS Excelನಲ್ಲಿ ಯಾವ ಲಕ್ಷಣವು ಸಾಲುಗಳ ಮತ್ತು ಅಂಕಣಗಳ ವಿಧಾನದಲ್ಲಿ ದತ್ತಾಂಶವನ್ನು ವೀಕ್ಷಿಸಲು ಮತ್ತು ನಿರ್ವಹಿಸಲು ಅನುಮತಿಯನ್ನು ಕೊಡುತ್ತೆ ಅಂದರೆ ವರ್ಕ್ಶೀಟ್, ವರ್ಕ್ಬುಕ್, ಪಿವೋಟ್ ಟೇಬಲ್, ಫಾರ್ಮುಲಾ ಬಾರ್. ಅಂದರೆ ವರ್ಕ್ಶೀಟ್ ಆಗುತ್ತೆ, ವರ್ಕ್ಶೀಟ್. ನೀವು MS Excel ಓಪನ್ ಮಾಡಿದ ತಕ್ಷಣ ಬರೋದು ವರ್ಕ್ ಬುಕ್, ಅದು ವರ್ಕ್ ಬುಕ್. ಆ ವರ್ಕ್ ಬುಕ್ಕಲ್ಲಿ ಒಂದೊಂದು ಶೀಟ್, ಒಟ್ಟು 3 ಶೀಟ್ ಡಿಫಾಲ್ಟ್ ಆಗಿ ಬರ್ತವೆ, ಅದನ್ನು ಒಂದೊಂದು ಶೀಟಲ್ಲೂ ಕೂಡ ರೋಸ್ ಆ್ಯಂಡ್ ಕಾಲಮ್ಸ್ ಇರ್ತವೆ. ಹಾಗಾಗಿ 74ಕ್ಕೆ 1ನೇ ಆಪ್ಷನ್ ಸರಿ. MS Excel ಮೇಲೇ ಸಪ್ರೇಟ್ ವಿಡಿಯೋ ಮಾಡಿದ್ದೇವೆ, ಅರ್ಥ ಮಾಡ್ಕೊಳ್ತಾರೆ. 75 ಒಂದು ಎಕ್ಸಾಂಪಲ್ ತೋರಿಸಿ ಅಂದರೆ ಅದ್ರಾಗ ಏನಿದೆ, ಎಕ್ಸೆಲಲ್ಲೇ ಇಷ್ಟೊತ್ತನ ವರ್ಕ್ ಮಾಡ್ತಾ ಇದ್ವಲ್ವ MS Excel. ಸೊ ಇದೆ MS Excel ಒಂದು ಶೀಟು, ಕೆಳಗಡೆ ನೀವು ಅಬ್ಸರ್ವ್ ಮಾಡಿದರೆ 3 ಶೀಟ್ ಓಪನ್ ಆಗಿರುತ್ತೆ, ಶೀಟ್ 1, ಶೀಟ್ 2, ಶೀಟ್ 3. ಇವೆಲ್ಲ 1 2 3 4 ಇದಾವಲ್ಲ, ಇವೆಲ್ಲ ರೋಸು, ABCD ಇರೋವೆಲ್ಲ ಕಾಲಮ್ಸ್. ಫೈನ್. ನೆಕ್ಸ್ಟ್ ಹೋಗೋಣ. 75ರಲ್ಲಿ ವಿಚ್ ಫೀಚರ್ ಇನ್ MS Word allows you to create a list of items preceded by bullets or numbers. ಭಾಳ ಸಿಂಪಲ್ ಆಗಿ ಕೊಟ್ಟಿದ್ದಾರೆ. MS Wordನಲ್ಲಿ ಯಾವ ಲಕ್ಷಣವು ಮೊದಲಲ್ಲಿ ಬುಲೆಟ್ ಅಥವಾ ಸಂಖ್ಯೆಗಳಿರುವ ಐಟಮ್ಗಳ ಪಟ್ಟಿಯನ್ನು ರಚಿಸಲು ಅನುಮತಿಸುತ್ತದೆ? ಪೇಜ್ ಲೇಔಟ್, ಸ್ಟೈಲ್ಸ್, ಬುಲೆಟ್ಸ್ ಆ್ಯಂಡ್ ನಂಬರಿಂಗ್, ರೆಫರೆನ್ಸಸ್. ಅಂದರೆ ಈಗಿಲ್ಲಿ ನಾನು ಒಂದು ಪಟ್ಟಿ ಮಾಡ್ತೀನಿ. ಫಸ್ಟು ಈಗ ನಮ್ಮ ಚಾನಲಲ್ಲಿ ಸಿಗ್ತಕ್ಕಂತಹ ವಿವಿಧ ಸಬ್ಜೆಕ್ಟ್ಗಳನ್ನು ಪಟ್ಟಿ ಮಾಡ್ತಾ ಹೋದರೆ ಕಂಪ್ಯೂಟರ್ ವಿಡಿಯೋಸ್ ಸಿಗುತ್ತೆ, ಕಂಪ್ಯೂಟರ್ ವಿಡಿಯೋಸ್. ನೆಕ್ಸ್ಟು ಕರೆಂಟ್ ಅಫೇರ್ಸ್, ಓಕೆ. ನೆಕ್ಸ್ಟು ಬಜೆಟ್ ವಿಡಿಯೋಸ್, ಓಕೆ. ನೆಕ್ಸ್ಟು
ಎಕನಾಮಿಕ್ ಸರ್ವೆ, ಬೋತ್ ಇಂಡಿಯಾ ಆ್ಯಂಡ್ ಕರ್ನಾಟಕ ಎಕನಾಮಿಕ್ ಸರ್ವೆ. ಅದೇ ಥರ ಪಾಲಿಟಿ ವೀಡಿಯೋಸ್ ಇದ್ದಾವೆ, ಅದೇ ಥರ ಹಿಸ್ಟ್ರಿ ವೀಡಿಯೋಸ್ ಇದ್ದಾವೆ, ಎಕನಾಮಿಕ್ಸ್ ಇದ್ದಾವೆ, ಜಿಯೋಗ್ರಫಿ ಇದ್ದಾವೆ. ಸೊ ಹಾಗೆ ಒಂದಷ್ಟು ಸೈನ್ಸ್ ಇದ್ದಾವೆ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇದ್ದಾವೆ, ಮೆಂಟಲ್ ಎಬಿಲಿಟಿ ವೀಡಿಯೋಸ್ ಕೂಡ ಇದ್ದಾವೆ. ಹೀಗೆ ಇವುಗಳ ಪಕ್ಕದಲ್ಲಿ ನಾವು ಬುಲೆಟ್ಸ್ ಏನು ಹಾಕ್ಬೋದು ಅಂದರೆ ಸ್ಟಾರ್ ಹಾಕ್ಬೋದು. ಇಲ್ಲ ಸರ್ ಸ್ಟಾರ್ ಬೇಡ, ನಮಗೆ ಡಾಟ್, ದೊಡ್ಡದಾಗಿ ಡಾಟ್ ಬೇಕು, ಇಲ್ಲ ಇನ್ನೊಂದು ಯಾವುದೋ ಸಿಂಬಲ್ ಬೇಕು, ಇಲ್ಲ ರೋಮನ್ ಅಂಕಿ ಬೇಕು 1 2 3 ಅಂತ, ಇಲ್ಲ ನಮಗೆ ನಮ್ಮ ಇಂಡಿಯನ್ ನಂಬರ್ಸು ಏನು 1 2 3 ಬೇಕು, 1 2 3 4 ಈ ಥರ. ಓಕೆ, ಅಥವಾ ಇನ್ನೊಂದು ಯಾವುದು. ಸೊ ಇವೆಲ್ಲ ಪಕ್ಕದಲ್ಲಿ ಹಾಕೋದನ್ನು ನಾವು ಬುಲೆಟ್ಸ್ ಆ್ಯಂಡ್ ನಂಬರಿಂಗ್ ಅಂತ, ಬುಲೆಟ್ಸ್ ಆ್ಯಂಡ್ ನಂಬರಿಂಗ್. ಸೊ ಅದನ್ನು ಹೇಗೆ ಮಾಡೋದು ಅಂತ ಫಸ್ಟ್ ನೋಡಿ, ನಂತರ ಸರಿಯಾದ ಉತ್ತರಕ್ಕೆ ಹೋಗೋಣ. ಈಗ ಏನು ಮಾಡ್ಬೇಕು ನಾವು, MS ವರ್ಡ್ ಓಪನ್ ಮಾಡಬೇಕು. ಎಕ್ಸೆಲ್ ಅಲ್ಲ, ಇಲ್ಲಿ ವರ್ಡ್, ಅವರೇ ಹೇಳಿದ್ದಾರೆ MS ವರ್ಡ್ ಅಂತ. MS ವರ್ಡ್ ಫಸ್ಟ್ ಓಪನ್ ಮಾಡ್ತೀನಿ. ಓಕೆ, ಅದಾದಮೇಲೆ ಒಂದಷ್ಟು ಫಾಂಟ್ ಜಾಸ್ತಿ ಮಾಡಿ ಈಗ ಒಂದೊಂದನ್ನೇ ಟೈಪ್ ಮಾಡ್ತಾ ಹೋಗೋಣ. ಕಂಪ್ಯೂಟರ್, ಕರೆಂಟ್ ಅಫೇರ್ಸ್, ನೆಕ್ಸ್ಟ್ ಯಾವುದು ಪಾಲಿಟಿ, ಹಿಸ್ಟ್ರಿ, ಜಿಯೋಗ್ರಫಿ. ಓಕೆ, ಜಿಯೋಗ್ರಫಿ. ನೆಕ್ಸ್ಟು ಎಕನಾಮಿಕ್ಸ್, ನೆಕ್ಸ್ಟು ಬಜೆಟ್, ಎಕನಾಮಿಕ್ಸ್ ಸರ್ವೆ ಇದೆ, ಸೈನ್ಸ್ ಇದ್ದಾವೆ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇದೆ, ಮೆಂಟಲ್ ಎಬಿಲಿಟಿ ಇದೆ, ಹೀಗೆ. ಓಕೆ, ಇವುಗಳೆಲ್ಲವನ್ನು ಸ್ವಲ್ಪ ಬೋಲ್ಡ್ ಮಾಡ್ತೀನಿ. ಕಾಣಿಸ್ತಾ ಇದೆ ಅನ್ಕೊಳ್ತೀನಿ. ಫಸ್ಟ್ ಒಂದೇ ನಿಮಿಷ, ಇಲ್ಲ ಸೆಲೆಕ್ಟ್ ಆಗಿಲ್ಲ, ಸಾರಿ ಒಂದೇ ನಿಮಿಷ. MS ವರ್ಡ್, ಹಾಂ ಈಗ ಸೆಲೆಕ್ಟ್ ಆಗಿದೆ ನೋಡಿ, ರೈಟ್. ಓಕೆ, ಫೈನ್. ಸೊ ಇದನ್ನು ಸ್ವಲ್ಪ ಬೋಲ್ಡ್ ಮಾಡಿ ಮತ್ತು ಒಂದು ಸ್ವಲ್ಪ ಫಾಂಟ್ ಜಾಸ್ತಿ ಮಾಡಿ ಇವಾಗ ಏನು ಮಾಡೋಣ, ಇದಕ್ಕೆ ಬುಲೆಟ್ಸ್ ಆ್ಯಂಡ್ ನಂಬರಿಂಗ್ ಅಂದರೆ ಇಲ್ಲಿ ಮೇಲ್ಗಡೆ ಇದೆ ಓಮ್ ಟ್ಯಾಬಲ್ಲೇನೆ. ಹಾಗೆಯೇ ಮುಂದೆ ಬಂದರೆ ಪ್ಯಾರಾಗ್ರಾಫಲ್ಲಿ ಬಂದಾಗ ಇಲ್ಲಿ ಬುಲೆಟ್ಸ್ ಆ್ಯಂಡ್ ನಂಬರಿಂಗ್ ಇದೆ. ಈಗ ಬುಲೆಟ್ ಟೈಪ್ ನಾನು ಡಾಟ್ ಇಟ್ಟಿದ್ದೀನಿ, ಇಲ್ಲ ಸರ್ಕಲ್ಲು, ಇಲ್ಲ ಸ್ಕ್ವಯರು, ಇಲ್ಲ ಇನ್ನೊಂದು ಯಾವುದು ಮತ್ತೊಂದು ಬೇಕಾದ ಬಳಸ್ಬೋದು, ಇಲ್ಲ ನಂಬರ್ಸ್ ಇಡೋಣ. ಇಲ್ಲಿ ಪಕ್ಕದಲ್ಲಿ ಬಂದರೆ ನಂಬರ್ಸ್ 1 2 3 4 ನೋಡಿ, 1 2 3 4 ಆಯಿತು. ಇಲ್ಲ 1 2 3 4 ಬೇಡ, ಈ 1 2 3 4 ಪ್ಲಸ್ ಒಂದು ಏನು ಬ್ರಾಕೆಟ್ ಹಾಕ್ತೀವಲ್ಲ ಆ ರೀತಿಯಾಗಿ. ಓಕೆ, ಅದರ ನಂತರ ಇಲ್ಲ ರೋಮನ್ ಅಂಕೆಗಳು, ಇಲ್ಲ ಅದು ಬೇಡ, ABC ಇರಲಿ, ABC ಬೇಡ, ಸ್ಮಾಲ್ ABC ಮಾಡ್ಬೋದು. ಸೊ ಇವೆಲ್ಲವನ್ನು ಬುಲೆಟ್ಸ್ ಆ್ಯಂಡ್ ನಂಬರಿಂಗ್ ಅಂತ ಕರಿತೀವಿ. ಏನು ಅರ್ಥ ಆಯ್ತಲ್ವ? ಸೊ ಬುಲೆಟ್ಸ್ ಆ್ಯಂಡ್ ನಂಬರಿಂಗ್ ಇಸ್ ಎ ರೈಟ್ ಆನ್ಸರ್. ಅಂದರೆ ಲಿಸ್ಟ್ ಆಫ್ ಐಟಮ್ಸ್ ಪ್ರಿಸಿಡೆಡ್ ಬೈ ಬುಲೆಟ್ಸು ನಂಬರ್ಸ್ ಮಾಡೋದಕ್ಕೆ ಎಲ್ಲಿದೆ ಆಪ್ಷನ್ ಅಂದರೆ MS ವರ್ಡಲ್ಲಿ ಬುಲೆಟ್ಸ್ ಆ್ಯಂಡ್ ನಂಬರಿಂಗ್ ಅಂತ ಕರಿತೀವಿ. ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟ್ರಲ್ಲೂ ಕೇಳಿದ್ರು, ವಿಚ್ ಫೀಚರ್ ಆಫ್ MS ವರ್ಡ್ ಹೆಲ್ಪ್ಸ್ ಟು ಕ್ರಿಯೇಟ್ ಎ ಲಿಸ್ಟ್ ಇನ್ ಎ ಡಾಕ್ಯುಮೆಂಟ್ ಅಂತ. ಬುಲೆಟ್ಸ್ ಆ್ಯಂಡ್ ನಂಬರಿಂಗ್ ಆ ಸಾಲ್ವ್ ಮಾಡಿದ್ರೆ ಆ ಪೇಪರ್ ಇವಾಗ ಈಸಿ ಆಗಿರೋದು. 76ನೇ ಪ್ರಶ್ನೆ, ವಿಚ್ ಮೆನು ಇನ್ MS ವರ್ಡ್ ಕಂಟೈನ್ಸ್ ಆಪ್ಷನ್ಸ್ ಟು ಚೇಂಜ್ ದ ಫಾಂಟ್ ಸ್ಟೈಲ್, ಸೈಜ್ ಆ್ಯಂಡ್ ಕಲರ್. ಈಗ MS ವರ್ಡಲ್ಲಿ ಫಾಂಟ್ ಸ್ಟೈಲ್ ಚೇಂಜ್ ಮಾಡಬೇಕು, ಇಲ್ಲ ಸೈಜ್ ಚೇಂಜ್ ಮಾಡಬೇಕು. ಈ ಸೈಜ್ ಚೇಂಜ್ ಮಾಡಿದ್ದೀವಿ ನಾವು, ಕಲರು ಚೇಂಜ್ ಮಾಡಬೇಕು. ಆ ರೀತಿ ಆಪ್ಷನ್ಸ್ ಇರ್ತಕ್ಕಂಥದ್ದು ಇನ್ಸರ್ಟ್ ಮೆನುದಲ್ಲ, ಫಾರ್ಮ್ಯಾಟ್ ಮೆನುದಲ್ಲ, ವೀವ್ ಅಲ್ಲ, ಓಮ್ ಅಲ್ಲ ಅಂತ ಕೇಳಿದ್ದಾರೆ. ಶೈಲಿ, ಗಾತ್ರ, ಬಣ್ಣ ಚೇಂಜ್ ಮಾಡಬೇಕಂದ್ರೆ ಓಮ್ ಟ್ಯಾಬಲ್ಲಿ ಇದೆ. ಎಲ್ಲಿ ಇದು ಓಮ್ ಟ್ಯಾಬು. ಇದರಲ್ಲಿ ನಾವು ಬೋಲ್ಡ್ ಮಾಡ್ಬೋದು, ಇಟಾಲಿಸೈಜ್ ಮಾಡ್ಬೋದು, ಇಲ್ಲ ಫಾಂಟ್ ಸೈಜ್ ಚೇಂಜ್ ಮಾಡ್ಬೋದು, ಇಲ್ಲ ಕಲರ್ಸ್ ಚೇಂಜ್ ಮಾಡ್ಬೋದು. ಸೊ ಏನು ಬೇಕಾದ್ರೂ ಮಾಡ್ಬೋದು. ಎಲ್ಲಿದೆ ಅಂತ ಕೇಳಿದರೆ ಸೊ ಓಮಲ್ಲಿದೆ ಅಲ್ವಾ. ಸೊ ಈಗ ಮತ್ತೇನು ಮಾಡ್ಬೇಕು ನಾವೀಗ, ಫಸ್ಟು MS ವರ್ಡ್ಗೆ ಹೋಗಬೇಕು. ಆಲ್ರೆಡಿ ನಾವು ಲಿಸ್ಟ್ ಮಾಡಿರ್ತಕ್ಕಂಥದ್ರಲ್ಲಿ ಯಾವುದಾದ್ರೂ ಫಸ್ಟ್ ಈ ಬುಲೆಟ್ಸ್ ಆ್ಯಂಡ್ ನಂಬರಿಂಗ್ನ ಚೇಂಜ್ ಮಾಡ್ತೀನಿ. ನನಗೆ ಯಾವುದಾದ್ರು ಒಂದು ಇಷ್ಟವಾಗಿರೋದು ತಗೊಳ್ಳೋಣ. ರೈಟ್, ಇದು ಲುಕ್ಸ್ ನೈಸ್. ಈಗ ಕರೆಂಟ್ ಅಫೇರ್ಸ್ ಅಂತಿದೆ ಅಲ್ವಾ, ಇದನ್ನ ಏನು ಮಾಡೋಣ, ಸ್ವಲ್ಪ ಫಾಂಟನ್ನು ಚೇಂಜ್ ಮಾಡೋಣ. ಫಾಂಟ್ ಸೈಜ್ ಚೇಂಜ್ ಮಾಡೋಣ. ಫಸ್ಟ್ 22 ಇದ್ದದ್ದನ್ನು 36 ಮಾಡ್ತಾ ಇದ್ದೀನಿ. ಮತ್ತು ಇದನ್ನು ಕ್ಯಾಲಿಬ್ರೆ ಇದೆ, ಅದನ್ನು ತೆಗೆದು ನಾನು ಏರಿಯಲ್ ಬ್ಲ್ಯಾಕಲ್ಲಿ ಮಾಡ್ತಾ ಇದ್ದೀನಿ. ಇಲ್ಲ ಟೈಮ್ಸ್ ನ್ಯೂ ರೋಮನ್ ಮಾಡೋಣ. ನೋಡಿ, ಫಾಂಟು ಚೇಂಜ್ ಮಾಡಿದ್ವಿ, ಫಾಂಟ್ ಸ್ಟೈಲ್ ಚೇಂಜ್ ಮಾಡಿದ್ವಿ, ಫಾಂಟ್ ಶೇಪ್ ಚೇಂಜ್ ಮಾಡಿದ್ವಿ, ಫಾಂಟ್ ಇಟ್ ಸೆಲ್ಫ್ ಚೇಂಜ್ ಮಾಡಿದ್ವಿ. ಓಕೆ, ಅದಾದಮೇಲೆ ಕಲರ್ ಚೇಂಜ್ ಮಾಡಿಬಿಡೋಣ. ಕರೆಂಟ್ ಅಫೇರ್ಸ್ ಕಲರ್ ಜಿಯೋಗ್ರಫಿ ಕಲರ್ ಚೇಂಜ್ ಮಾಡೋಣ. ಫೈನ್. ಸೊ ಫಸ್ಟ್ ಜಿಯೋಗ್ರಫಿದು ಒಂದಷ್ಟು ಫಾಂಟ್ ಜಾಸ್ತಿ ಮಾಡಿ, ಓಕೆ, ಅದರದ್ದು ಸ್ಟೈಲನ್ನು
ಸ್ಟೈಲನ್ನು ಅಲ್ಜೀರಿಯನ್ ಸ್ಟೈಲಿಗೆ ತೊಗೊಂಡೋಗಿ ಅದರ ಕಲರನ್ನು ನಾವು ಸಮ್ ಬ್ಲೂ ಕಲರ್ಗೆ ಚೇಂಜ್ ಮಾಡಿ. ಇವೆಲ್ಲ ಆಪ್ಷನ್ ಇರೋದು ಎಲ್ಲಿ ಅಂತ ಕೇಳಿದ್ದಾರೆ. ಇನ್ಸರ್ಟ್ ಅಲ್ಲ, ಪೇಜ್ ಲೇಔಟ್ ಅಲ್ಲ, ರೆಫರೆನ್ಸಸ್ ಅಲ್ಲ, ಓಮಲ್ಲಿ ಅಂದರೆ ಓಮಲ್ಲಿ ಇದ್ದಾವೆ ಅಷ್ಟೇ ಇರೋದು. ಓಮಲ್ಲಿ ಮತ್ತು ಫಾಂಟ್ ಅನ್ನೋ ಗ್ರೂಪಲ್ಲಿ ಇದ್ದಾವೆಲ್ಲ. ಅರ್ಥ ಆಯ್ತು ಅನ್ಕೊಳ್ತೇನೆ. ಓಕೆ, ಲೆಟ್ಸ್ ಕಮ್ ಬ್ಯಾಕ್ ಅಗೇನ್. ನೋಡಿ, ಎಲ್ಲವೂ ಮತ್ತೆ ಕೇಳಿರವೆ. PDO ಎಕ್ಸಾಮಲ್ಲಿ ಕೇಳಿದರು. ಕ್ಲಾಸ್ ನಂಬರ್ 690ಯಲ್ಲಿ ಆಲ್ರೆಡಿ ಸಾಲ್ವ್ ಮಾಡಿದ್ದೇವೆ. ಏನಂತ, ವಿಚ್ ಆಪ್ಷನ್ ಇಸ್ ನಾಟ್ ಅವೈಲಬಲ್ ಇನ್ ಓಮ್ ರಿಬನ್ ಟೂಲ್ ಬಾರ್ ಇನ್ MS ವರ್ಡ್? ಅಲೈನ್ಮೆಂಟು, ಪಿಕ್ಚರ್ ಬಟನ್ನು, ಫಾಂಟ್ ಫೇಸು. ಸೊ ಪಿಕ್ಚರ್ ಬಟನ್ ಇಲ್ಲಿರಲ್ಲ ಓಮಲ್ಲಿ, ಅದಿರೋದು ಇನ್ಸರ್ಟಲ್ಲಿ ಇರುತ್ತೆ. MS ವರ್ಡ್ ಮೇಲೇ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, ಹೋಗಿ ನೋಡಿ, ಇನ್ನಷ್ಟು ಮಾಹಿತಿ ಸಿಗುತ್ತೆ. 77ನೇ ಪ್ರಶ್ನೆ, ವಾಟ್ ಇಸ್ ದ ಪ್ರೈಮರಿ ಪರ್ಪಸ್ ಆಫ್ ದ ಸ್ಟಾರ್ಟ್ ಮೆನು ಇನ್ ವಿಂಡೋಸ್? ಸ್ಟಾರ್ಟ್ ಮೆನು, ವಿಂಡೋಸ್ನಲ್ಲಿ ಸ್ಟಾರ್ಟ್ ಮೆನುವಿನ ಪ್ರಾಥಮಿಕ ಉದ್ದೇಶವೇನು? MS ವಿಂಡೋಸ್ ಅಂತಲೇ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಅನಿಸ್ಬೋದು ನಿಮಗೆ ಸಪ್ರೇಟ್ ವಿಡಿಯೋ ಮಾಡಿದ್ದೀರಿ ಸರ್, ಹೌದು ಅಂತ. ಯಾಕಂದರೆ ಇಡೀ ಕಂಪ್ಯೂಟರ್ ಸಬ್ಜೆಕ್ಟ್ನ ಒಂದು ವಿಡಿಯೋದಲ್ಲಿ ಹೇಳೋಕ್ಕಾಗಲ್ಲ. ಸೊ ನಾವು ಡೆಸ್ಕ್ಟಾಪ್ ಕಂಪ್ಯೂಟರ್ ಓಪನ್ ಮಾಡಿದಾಗ ಫಸ್ಟ್ ಸ್ಕ್ರೀನ್ ಬರುತ್ತಲ್ವ, ಅದನ್ನು ಡೆಸ್ಕ್ ಟಾಪ್ ಅಂತ ಕರಿತೀವಿ. ಈ ಡೆಸ್ಕ್ಟಾಪಲ್ಲಿ ಈ ಸಣ್ಣ ಪುಟ್ಟ ಏನೇನೋ ಇಮೇಜಸ್ ಕಾಣಿಸ್ತಾವಲ್ವ, ಅವುಗಳನ್ನು ಐಕನ್ಗಳು ಅಂತ ಕರಿತೀವಿ, ಐಕಾನ್ಸ್. ಓಕೆ, ಫೈನ್. ಕೆಳಗಡೆ ಇದೆ ಅಲ್ವ, ಕೆಳಗಡೆ ಒಂದು ಬಾರ್ ಇರುತ್ತೆ, ಅದನ್ನು ಸ್ಟಾಟಸ್ ಬಾರ್ ಅಂತ ಕರಿತೀವಿ. ಸ್ಟಾಟಸ್ ಬಾರ್ ಅಥವಾ ಟಾಸ್ಕ್ ಬಾರ್ ಅಂತೀವಿ ಜನರಲಿ, ಟಾಸ್ಕ್ ಬಾರ್. ಈ ಟಾಸ್ಕ್ ಬಾರಲ್ಲಿ ವಿಂಡೋಸ್ 10ವರೆಗೂ ಈ ಸ್ಟಾರ್ಟಿಂಗಲ್ಲಿ ಏನಿದೆ, ಈ ಸ್ಟಾರ್ಟಿಂಗಲ್ಲಿ ಸ್ಟಾರ್ಟ್ ಬಟನ್ ಇರುತ್ತೆ. ಈ ಸ್ಟಾರ್ಟ್ ಬಟನ್ನು ವಿಂಡೋಸ್ 11ನಲ್ಲಿ ಮಿಡ್ಲಿಗೆ ತಂದು ಕೊಟ್ಟಿದ್ದಾರೆ. ಮಿಡ್ಲಲ್ಲಿ ಆ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿದರೆ ನಾವು ಏನೇನು ಮಾಡ್ಬೋದು, ಪವರ್ ಶಟ್ ಡೌನ್ ಆಗಿರ್ಬೋದು, ಸ್ಲೀಪ್ ಮೋಡ್ ಆಗಿರ್ಬೋದು, ರೀಸ್ಟಾರ್ಟ್ ಆಗಿರ್ಬೋದು ಇದ್ದಾವೆ. ಜೊತೆಗೆ ಬೇರೆ ಬೇರೆ ಅಪ್ಲಿಕೇಶನ್ ಓಪನ್ ಮಾಡಬೇಕಾದ್ರೂ ಕೂಡ ಅಲ್ಲಿಗೆ ಹೋಗ್ಬೇಕು ನಾವು. ಅರ್ಥ ಮಾಡ್ಕೊಂಡು ಈಗ ಒಂದು ಎಕ್ಸಾಂಪಲ್ ನನ್ನ ಸ್ಕ್ರೀನನ್ನೇ ತೋರಿಸ್ತೀನಿ ನಾನು, ಒಂದೇ ನಿಮಿಷ. ಈಗ ಸ್ಕ್ರೀನ್ ಕಾಣಿಸ್ತಾ ಇರಬೇಕು. ಈ ಸ್ಕ್ರೀನಲ್ಲಿ ಇಲ್ಲಿ ಸ್ಟಾರ್ಟಿಂಗ್ ನೋಡಿ, ಇದು ಸ್ಟಾರ್ಟ್ ಬಟನ್. ಈ ಸ್ಟಾರ್ಟ್ ಬಟನಲ್ಲಿ ಇಲ್ಲಿ ಪವರ್ ಬಟನ್ ಇದೆ. ಈ ಪವರ್ ಅಂತ ಹೋದರೆ ಲಾಕು, ಸ್ಲೀಪು, ಶಟ್ ಡೌನು, ರೀಸ್ಟಾರ್ಟು ಇದೆ. ಜೊತೆಗೆ ನಮ್ಗೆ ಯಾವ್ಯಾವ ಅಪ್ಲಿಕೇಶನ್ ಬೇಕು ಇಲ್ಲಿ ನೋಡಿ, 3D ವ್ಯೂ ಅಥವಾ ಇವೆಲ್ಲ ಏನೇನು ಇನ್ಸ್ಟಾಲ್ ಮಾಡಿದೆವು ಅವೆಲ್ಲವೂ ಕಾಣಿಸ್ತವೆ. ಇದು ನಮಗೆ ಬೇಕಾಗಿರ್ತಕ್ಕಂತಹ ಒಂದು ಡೆಸ್ಕ್ಟಾಪ್ನ ಇದು. ಓಕೆ, ಒಟ್ಟಾರೆ ಇಲ್ಲಿ ಏನು ಪ್ರಶ್ನೆ ಕೇಳಿದ್ದಾರೆ, ವಾಟ್ ಈಸ್ ದ ಪ್ರೈಮರಿ ಪರ್ಪಸ್ ಆಫ್ ದ ಸ್ಟಾರ್ಟ್ ಮೆನು? ಸ್ಟಾರ್ಟ್ ಮೆನು ಅಂದರೆ ಅಗೇನ್ ಹೇಳಿದ್ವಲ್ವ, ಆ ಸ್ಟಾರ್ಟ್ ಮೆನುದ ಉದ್ದೇಶ ಕಂಪ್ಯೂಟರ್ ಶಟ್ ಡೌನ್ ಮಾಡೋಕ್ಕೂ ಯೂಸ್ ಆಗುತ್ತೆ, ಅಪ್ಲಿಕೇಶನ್ ಲಾಂಚ್ ಮಾಡೋಕ್ಕೂ, ಸೆಟ್ಟಿಂಗ್ ಆಕ್ಸೆಸ್ ಮಾಡೋದಕ್ಕೂ ಯೂಸ್ ಆಗುತ್ತೆ. ಹಾಗಾಗಿ ಇಲ್ಲಿ ಪರ್ಟಿಕ್ಯುಲರ್ ಇದೆ ಅಂತ ಹೇಳೋದು ಕಷ್ಟ ಇದೆ. ಕೀ ಆನ್ಸರ್ಗೆ ವೆಯ್ಟ್ ಮಾಡೋಣ. ಸೊ ಈ ಥರ ಇರುತ್ತೆ ನೋಡಿ, ಇದು ಸ್ಟಾರ್ಟ್ ಬಟನ್. ಇಲ್ಲಿಂದ ಬೇರೆ ಬೇರೆ ಅಪ್ಲಿಕೇಶನ್ ಆಕ್ಸೆಸ್ ಮಾಡ್ಬೋದು, ಅಥವಾ ಇಲ್ಲಿ ಪವರ್ ಬಟನ್ಗೆ ಹೋದರೆ ಶಟ್ ಡೌನು, ಸ್ಟಾರ್ಟ್ ಅವೆಲ್ಲ ಮಾಡ್ಬೋದು. ಅರ್ಥ ಆಯ್ತು ಅನ್ಕೊಳ್ತೀನಿ. 78, ವಿಚ್ ಕಂಪ್ಯೂಟರ್ ಕಾಂಪೋನೆಂಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಕನ್ವರ್ಟಿಂಗ್ ಡಿಜಿಟಲ್ ಸಿಗ್ನಲ್ಸ್ ಟು ಅನಲಾಗ್ ಸಿಗ್ನಲ್ಸ್ ಆ್ಯಂಡ್ ವೈಸ್ ವರ್ಸಾ ಫಾರ್ ಕಮ್ಯುನಿಕೇಷನ್ ಪರ್ಪಸಸ್? ಸಂವಹನ ಉದ್ದೇಶಕ್ಕಾಗಿ ಡಿಜಿಟಲ್ ಸಿಗ್ನಲ್ಗಳನ್ನು ಅನಲಾಗ್ ಸಿಗ್ನಲ್ಗಳಾಗಿ ಮತ್ತು ಪ್ರತಿಯಾಗಿ ಮಾರ್ಪಡಿಸುವ ಕಂಪ್ಯೂಟರ್ ಘಟಕ ಯಾವುದು? ಈಗ ಇಲ್ಲೊಂದು ಕಂಪ್ಯೂಟರ್ ಇದೆ, ಇದು ಒಂದು ಕಂಪ್ಯೂಟ್ರು, ಇನ್ನೊಂದು ಕಂಪ್ಯೂಟರ್ ಈ ಕಡೆ ಇದೆ ಅನ್ಕೊಳ್ಳೋಣ. ಇನ್ನೊಂದು ಯಾವುದೋ ಬಿಲ್ಡಿಂಗಲ್ಲಿ ಇರ್ಬೋದು, ಅಥವಾ ಒಂದೇ ಬಿಲ್ಡಿಂಗಲ್ಲಿ ಕನೆಕ್ಟೆಡ್ ಆಗಿರ್ಬೋದು, ಒಂದು ಲ್ಯಾನಲ್ಲಿ. ಸೊ ಇದು ಇನ್ನೊಂದು ಕಂಪ್ಯೂಟರ್. ಈಗ ನೀವು ಹೇಳಿ, ಈ ಕಂಪ್ಯೂಟ್ರಿಂದ ನಾವು ಸಪೋಸ್ ವಾಟ್ಸಪ್ಪಲ್ಲಿ ಆನ್ ಮಾಡಿ ಹಾಯ್ ಅಂತ ಕಳಿಸಿದ್ವಿ. ಎಲ್ಲಿಗೆ? ಇನ್ನೊಂದು ಅಕೌಂಟ್ ಇದೆ ಈ ಕಂಪ್ಯೂಟ್ರಲ್ಲಿ, ಅಲ್ಲೂ ವಾಟ್ಸಪ್ ಇದೆ, ಅವ್ರಿಗೆ ಕಳಿಸಿದ್ದೀವಿ ಹಾಯ್ ಅಂತ. ಈ ಹಾಯ್ ಅನ್ನೋದು ಇಲ್ಲಿಗೆ ಬರಬೇಕಲ್ವಾ, ಆ ಕಂಪ್ಯೂಟ್ರಲ್ಲಿ ಓಪನ್ ಆಗಬೇಕಲ್ವ. ಅದು ಹೆಂಗಾಗುತ್ತೆ ಅಂದರೆ, ಇವೆರಡು ಏನು ಒಂದು ಲೈನಲ್ಲಿ ಕನೆಕ್ಟ್ ಆಗಿದ್ದಾವೆ, ಫೈನ್, ಲೈನಲ್ಲಿ ಕನೆಕ್ಟ್ ಆಗಿದ್ದಾವೆ ವೈರ್ ಮುಖಾಂತರ. ಆದರೆ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಈ ಹಾಯ್ ಮೆಸೇಜು ಫಸ್ಟು HI ಹಾಯ್ ಇದೆ ಅಲ್ವ, ಅದಕ್ಕೊಂದು ಆಸ್ಕಿ ಕೋಡ್ ಇರುತ್ತೆ. ಆಸ್ಕಿ ಕೋಡ್ ಅಂದರೆ, ಈಗ Hಗೊಂದು ಆಸ್ಕಿ ಕೋಡ್ ಇದೆ, ಐಗೊಂದು ಆಸ್ಕಿ ಕೋಡ್ ಇದೆ. ಅಂದರೆ ಕ್ಯಾಪಿಟಲ್ A ಈಸ್ 65, ಕ್ಯಾಪಿಟಲ್ B ಈಸ್ 66 ಆಸ್ಕಿ ಕೋಡು.
ಹಾಗೇ ಬಂದರೆ ಎಚ್ಗೊಂದು ಆಸ್ಕಿ ಕೋಡ್ ಇದೆ, ಮೋಸ್ಟ್ಲಿ 72 ಆಗುತ್ತೆ, ಐಗೊಂದು 73 ಆಗುತ್ತೆ. ಈ 72 ಆ್ಯಂಡ್ 73 ಅನ್ನೋದು ಆ್ಯಕ್ಚುಲಿ ಎಕ್ಸಾಡೆಸಿಮಲ್ ನಂಬರ್. ಈ ಎಕ್ಸಾಡೆಸಿಮಲ್ ನಂಬರ್ನ ಮತ್ತೆ ಬೈನರಿ ಕನ್ವರ್ಟ್ ಮಾಡಬೇಕು. 72ನ ಬೈನರಿಗೆ 73ನ ಬೈನರಿಗೆ ಯಾವ ರೀತಿಯಾಗಿ ಬೈನರಿ ಕನ್ವರ್ಟ್ ಮಾಡಬೇಕು? 2 3 6, 7ರಲ್ಲಿ 6 ಹೋದರೆ 1 ಉಳಿತು, 12 ಆಯಿತು. ಸೊ 2 6 12, ಮತ್ತು ಅಗೇನ್ ಎಷ್ಟು ರಿಮೈಂಡರ್ ಉಳಿತು? 0. 2 1 2 8 16, ಸೊ 0. 2 9 18, ಅಗೇನ್ 0. 2 4 8 1, 1 ರಿಮೈಂಡರ್ ಉಳಿತು. 2 7 4, ಸೊ 0. 2 1, ಸೊ 0. ಸೊ ಇದು 1 0 0 1 0 0 1 0 0 1 0 0, ಅಗೇನ್ ಒಂದು 0 ತೊಗೊಂಡ್ರಿಂದಕ್ಕೆ 8 ಬಿಟ್ ಆಯಿತು. ಈ 8 ಬಿಟ್ಟು 72ಗಾಯಿತು. ಇದೇ ಥರ 73ಗೆ ಸೊ ನೀವು ಬೇಕಾದ್ರೆ ಲೆಕ್ಕ ಮಾಡಿ ನೋಡಿ, 1 0 1 0 0 1 0 0 0 1 ಬರುತ್ತೆ. ಸೊ ಇದು ಡಿಜಿಟಲ್ ಸಿಗ್ನಲ್. ಈ ಡಿಜಿಟಲ್ ಸಿಗ್ನಲ್ ವೈರಲ್ಲಿ ಹೋಗಲ್ಲ. ವೈರಲ್ಲಿ ಹೋಗೋದು, ಎಲೆಕ್ಟ್ರಿಕಲ್ ವೈರಲ್ಲಿ ಹೋಗೋದು, ಅನಲಾಗ್ ಸಿಗ್ನಲ್ ಹೋಗೋದು. ಹಾಗಾದರೆ 0 1 0 ಈ ಥರ ಇರ್ತಕ್ಕಂಥದ್ದು ಡೇಟಾವನ್ನು ನಾವು ವೈರಲ್ಲಿ ಕಳಿಸ್ಬೇಕಂದ್ರೆ ಇದನ್ನ ಏನು ಮಾಡಬೇಕು? ಮತ್ತೆ ಸಿಗ್ನಲ್ಸ್ ಆಗಿ ಮಾಡಬೇಕು. ಈ ಸಿಗ್ನಲ್ಸ್ ಆಗಿ ಮಾಡಬೇಕಂದ್ರೆ ಒಂದು ಡಿವೈಸ್ ಬೇಕು. ಆ ಡಿವೈಸೇ ಮಾಡೆಮ್. ಮಾಡೆಮ್ ಅಂತ ಕರಿತೀವಿ. ಈ ಮಾಡೆಮ್ ಏನಿದೆ, ಇಟ್ ವಿಲ್ ಡೂ ಎ 2 ವರ್ಕ್. ಒಂದು ಮಾಡ್ಯುಲೇಟರ್ ಆಗಿ ವರ್ಕ್ ಮಾಡುತ್ತೆ. ಮಾಡ್ಯುಲೇಟರ್ ಮೀನ್ಸ್ ಕನ್ವರ್ಟಿಂಗ್ ಎ ಡಿಜಿಟಲ್ ಸಿಗ್ನಲ್ ಟು ಎ ಅನಲಾಗ್ ಸಿಗ್ನಲ್. ನೋಡಿ, ಕನ್ವರ್ಟಿಂಗ್ ಡಿಜಿಟಲ್ ಸಿಗ್ನಲ್ಸ್ ಟು ಅನಲಾಗ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡಿ ವೈರ್ ಮುಖಾಂತರ ಹೋಗುತ್ತೆ. ಆ ವೈರ್ ಮುಖಾಂತರ ಮತ್ತೆ ಈ ಡೆಸ್ಟಿನೇಷನ್ ಕಂಪ್ಯೂಟ್ರಲ್ಲಿ ಅನಲಾಗ್ ಸಿಗ್ನಲ್ ಬಂದಿರುತ್ತಲ್ವ, ಅದನ್ನು ಬ್ಯಾಕ್ ಟು ಮತ್ತೆ ಡಿಜಿಟಲ್ ಸಿಗ್ನಲ್ ಮಾಡಬೇಕಲ್ವ, ಆ ರೀತಿ ಕೆಲಸ ಕೂಡ ಮಾಡುತ್ತೆ. ಅದನ್ನು ಡಿಮಾಡ್ಯುಲೇಟರ್ ಅಂತ ಕರಿತೀವಿ. ಡಿಮಾಡ್ಯುಲೇಟರ್. ಹಾಗಾಗಿ ಮಾಡೆಮಲ್ಲಿ 2 ವರ್ಡ್ ಇದೆ. ಒಂದು MO, ಇನ್ನೊಂದು ಡೆಮ್. MO ಅಂದರೆ ಮಾಡ್ಯುಲೇಟರ್, ಡೆಮ್ ಅಂದರೆ ಡಿಮಾಡ್ಯುಲೇಟರ್. ಹಾಗಾದರೆ ಮಾಡೆಮು 2 ಫಂಕ್ಷನ್ ಮಾಡುತ್ತೆ. ಸೋರ್ಸ್ ಕಂಪ್ಯೂಟ್ರಲ್ಲಿ ಮಾಡ್ಯುಲೇಟರ್ ಆಗಿ ವರ್ಕ್ ಮಾಡುತ್ತೆ. ಅದೇ ಮಾಡೆಮು ಡೆಸ್ಟಿನೇಷನ್ ಕಂಪ್ಯೂಟ್ರಲ್ಲೂ ಕೂಡ ಇರುತ್ತಲ್ವ, ಅದು ಡಿಮಾಡ್ಯುಲೇಟರ್ ಆಗಿ ವರ್ಕ್ ಮಾಡುತ್ತೆ. ಹಾಗಾಗಿ ಅದನ್ನು ಎರಡನ್ನೂ ಸೇರಿಸಿ ಮೋಡೆಮ್ ಅಂತ ಕರಿತೀವಿ. ಈ ಮೋಡೆಮ್ ಅನ್ನೋದು ಒಂದು ನೆಟ್ವರ್ಕ್ ಹಾರ್ಡ್ವೇರ್ ಡಿವೈಸ್ ವಿಚ್ ಈಸ್ ಯೂಸ್ಡ್ ಟು ಕನ್ವರ್ಟ್ ಎ ಡಿಜಿಟಲ್ ಸಿಗ್ನಲ್ ಟು ಎ ಅನಲಾಗ್ ಸಿಗ್ನಲ್ ಇನ್ ದ ಸೋರ್ಸ್ ಕಂಪ್ಯೂಟರ್ ಆ್ಯಂಡ್ ಕನ್ವರ್ಟಿಂಗ್ ಅನಲಾಗ್ ಸಿಗ್ನಲ್ ಟು ದ ಡಿಜಿಟಲ್ ಸಿಗ್ನಲ್ ಇನ್ ದ ಡೆಸ್ಟಿನೇಷನ್ ಕಂಪ್ಯೂಟರ್. ಅರ್ಥ ಆಯ್ತು ಅನ್ಕೊಳ್ತೀವಿ. ಸ್ವಲ್ಪ ಬೇರೆ ಬೇರೆ ಕಡೆ ಮಾತಾಡಿದ್ದೀನಿ. ಒಂದೇ ವಿಡಿಯೋದಲ್ಲಿ ಎಲ್ಲವನ್ನು ಹೇಳ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ನಿಮಗೂ ಏನೇನೋ ಹೇಳ್ತಾ ಇದ್ದಾರಲ್ಲಪ್ಪ ಅನ್ನೋ ಫೀಲ್ ಕೂಡ ಬರ್ಬೋದು. ಸ್ವಲ್ಪ ಎಲ್ಲ ವೀಡಿಯೋಸ್ ನೋಡಿ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಸರಿಯಾದ ಉತ್ತರ 78ಕ್ಕೆ 1ನೇ ಆಪ್ಷನ್ ಆಗುತ್ತೆ. ಓಕೆ, ಸೊ ಇಲ್ಲಿದೆ ಮಾಡೆಮ್. ಇದು ಮಾಡೆಮ್. ಇದು ಸೋರ್ಸ್ ಕಂಪ್ಯೂಟರ್ ಹತ್ರ ಇರುತ್ತೆ. ಇನ್ನೊಂದು ಮಾಡೆಮು ಇದೆ. ಈ ಮಾಡೆಮು ಈ ಡೆಸ್ಟಿನೇಷನ್ ಕಂಪ್ಯೂಟ್ರಲ್ಲಿ ಇದೆ. ಈಗ ನಾವು ಹಾಯ್ ಅಂದದ್ದು ಡಿಜಿಟಲ್ ಸಿಗ್ನಲ್ ಆಗಬೇಕಲ್ವಾ? 0. ಇದು ಅಪ್ ಇದ್ರೆ 1, ಡೌನ್ ಇದ್ರೆ 0. 1 0 1 0 ಇದು ಡಿಜಿಟಲ್ ಸಿಗ್ನಲ್ ಆಯಿತು. ಈ ಡಿಜಿಟಲ್ ಸಿಗ್ನಲ್ ಮತ್ತು ಈಗ ಅನಲಾಗ್ ಸಿಗ್ನಲ್ ಮಾಡಬೇಕಲ್ವ, ಅದಕ್ಕೆ ಮಾಡೆಮ್ ಬಳಸಿದ್ವಿ. ಆಯಿತು, ಟೆಲಿಫೋನ್ ನೆಟ್ವರ್ಕಲ್ಲೋ ಇಂಟರ್ನೆಟ್ ವೈರಲ್ಲೋ ಬಂತು, ಡೆಸ್ಟಿನೇಷನ್ ಹತ್ರ ರೀಚ್ ಆಯಿತು. ಬರೀ ಈ ಥರ ಸಿಗ್ನಲ್ಸ್ ಇದ್ರೆ ಅದಕ್ಕೆ ಹೆಂಗೆ ಅರ್ಥ ಆಗುತ್ತೆ ಕಂಪ್ಯೂಟರ್ಗೆ? ಕಂಪ್ಯೂಟರ್ ಅಂಡರ್ಸ್ಟ್ಯಾಂಡ್ಸ್ ಓನ್ಲಿ ದ ಬೈನರಿ ಡಿಜಿಟ್ಸ್, 0s and 1s. ಹಾಗಾಗಿ ಮತ್ತೆ ಮಾಡೆಮ್ ಬಳಸ್ತೀವಿ. ಇಲ್ಲಿ ಡಿಮಾಡ್ಯುಲೇಟರ್ ಆಗಿ ವರ್ಕ್ ಮಾಡುತ್ತೆ. ಸೊ ಅಗೇನ್ ಇಟ್ ಕನ್ವರ್ಟಿಂಗ್ ದಿಸ್ ಅನಲಾಗ್ ಸಿಗ್ನಲ್ ಬ್ಯಾಕ್ ಟು ದ ಅಗೇನ್ ಡಿಜಿಟಲ್ ಸಿಗ್ನಲ್ ಆ್ಯಂಡ್ ಕಂಪ್ಯೂಟರ್ ಅಂಡರ್ಸ್ಟ್ಯಾಂಡ್ಸ್ ದಟ್ ಸಿಗ್ನಲ್ ಅಂತ ಅರ್ಥ ಮಾಡ್ಕೊಳ್ರಿ ಅಷ್ಟೇ. ಇದೇನು ಹೊಸ ಕ್ವಶನ್ ಅಲ್ಲ. ಸೊ ಹಿಂದೆ ಕೂಡ ಸಾಕಷ್ಟು ಬಾರಿ ಕೇಳಿದ್ದಾರೆ. PDO HK ಎಕ್ಸಾಮಲ್ಲೂ ನಾನ್ HK ಎಕ್ಸಾಮಲ್ಲೂ ಕೂಡ ಕೇಳಿದ್ದಾರೆ. 79ನೇ ಪ್ರಶ್ನೆ. ವಿಚ್ ಆಫ್ ದ ಫಾಲೋಯಿಂಗ್ ಆಪ್ಷನ್ ಪ್ರೊವೈಡ್ಸ್ ಯು ವಿತ್ ದ ಸ್ಲೈಡ್ ಟೈಮಿಂಗ್ ಫೀಚರ್ ಟು ರೆಕಾರ್ಡ್ ದ ಟೈಮ್ ದಟ್ ಯು ನೀಡ್ ಟು ಪ್ರೆಸೆಂಟ್ ಈಚ್ ಸ್ಲೈಡ್? ಕೆಳಗಿನ ಯಾವ ಸ್ಲೈಡ್ ಟೈಮಿಂಗ್ ಹಾಕಿ ಪ್ರತಿಯೊಂದು ಸ್ಲೈಡನ್ನು ಪ್ರಸ್ತುತಪಡಿಸಲು ಸಮಯ ನಿಗದಿಪಡಿಸುವ ಆಯ್ಕೆಯನ್ನು ಒದಗಿಸುತ್ತದೆ? ಈಗ ನಾವು ಪ್ರೆಸೆಂಟೇಷನ್ ಮಾಡಬೇಕು ಅಂತ ನಿಮಗೆ ಯಾವುದೋ ಒಂದು ವರ್ಕ್ ಬಂದಿದೆ ಅನ್ಕೊಳ್ಳೋಣ. ನೀವೇನು ಮಾಡ್ತೀರಿ? MS ಪವರ್ ಪಾಯಿಂಟಿಗೆ ಹೋಗ್ತೀರಿ. MS ಪವರ್ ಪಾಯಿಂಟ್ ಮೇಲೇ ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀವಿ, ನೆನಪಿರಲಿ. ಯಾವ ಕ್ಲಾಸ್ ನಂಬರ್ ಹೋಗಿ ಹುಡುಕಿ ನೋಡಿ, ಬಿಗಿನಿಂಗಲ್ಲಿ ಹೇಳಿದ್ದೀನಿ. ಆ MS ಪವರ್ ಪಾಯಿಂಟಲ್ಲಿ ಓಪನ್ ಮಾಡ್ತೀರಾ. ಓಪನ್ ಮಾಡಿದಾಗ ಈ ಥರ ಓಪನ್ ಆಗುತ್ತೆ, ರೈಟ್? ಓಪನ್ ಆದಾಗ ಈ ಭಾಗದಲ್ಲಿ ಇಲ್ಲಿ ನಿಮಗೆ ಒಂದೊಂದು ಸ್ಲೈಡ್ಗಳನ್ನ ಕ್ರಿಯೇಟ್ ಮಾಡ್ತಾ ಹೋಗ್ತೀರಿ. ಸ್ಲೈಡ್ ನಂಬರ್ 1, ಸ್ಲೈಡ್ ನಂಬರ್ 2,
ಸ್ಲೈಡ್ ನಂಬರ್ 3 ಹೀಗೆ ಒಂದು 20 ಸ್ಲೈಡ್ ಮಾಡಿದ್ದೀರಾ ಅನ್ಕೊಳ್ಳೋಣ. ಇದನ್ನು ಪ್ರೆಸೆಂಟ್ ಮಾಡಬೇಕಾದ್ರೆ ಒಂದೊಂದಕ್ಕೆ ಎಷ್ಟು ಟೈಮಿಂಗ್ ಫಿಕ್ಸ್ ಮಾಡಬೇಕು. ಒಂದನೇ ಸ್ಲೈಡು ಒಂದು 10 ಸೆಕೆಂಡ್ ಇರಲಿ, ಎರಡನೇ ಸ್ಲೈಡು 20 ಸೆಕೆಂಡ್ ಇರಲಿ, ಮೂರನೇದು ಒಂದು 5 ಸೆಕೆಂಡ್ ಇರಲಿ, ಒಂದು ಯಾವುದೋ 17ನೇ ಸ್ಲೈಡು ಒಂದು 20 ಸೆಕೆಂಡ್ ಇರಲಿ ಅಂತ ಸೆಟ್ ಮಾಡಿಬಿಟ್ರೆ ನಾವು ಪ್ರೆಸೆಂಟೇಷನ್ ಮಾಡುವಾಗ ಅಷ್ಟಷ್ಟೇ ಸೆಕೆಂಡ್ಸ್ ಅದು ಇರುತ್ತೆ, ಅಷ್ಟಷ್ಟೇ ನಿಮಿಷ ಅಷ್ಟು ಇರ್ತದೆ. ನಂತರ ನೆಕ್ಸ್ಟ್ ಸ್ಲೈಡ್ ತಾನೇ ಆಟೋಮೆಟಿಕ್ಕಾಗಿ ಹೋಗ್ಬಿಡುತ್ತೆ. ಅಂತಹ ಟೈಮ್ ಸೆಟ್ ಮಾಡೋದಕ್ಕೆ ಇರ್ತಕ್ಕಂಥ ಆಪ್ಷನ್ ಏನು? ರೆಕಾರ್ಡ್ ನರೇಷನ್, ರಿಹರ್ಸ್ ಟೈಮಿಂಗ್ಸ್, ಸೆಟಪ್ ಸ್ಲೈಡ್ ಶೋ. ಸ್ಲೈಡ್ ಟೈಮಿಂಗ್ಸ್ ಅಂದರೆ ಅರ್ಥ, ಸರಿಯಾದ ಉತ್ತರ ರಿಹರ್ಸ್ ಟೈಮಿಂಗ್ಸ್ ಅಂತ. ಎಲ್ಲಿರುತ್ತೆ? ನಾವು ಸ್ಲೈಡ್ ಶೋ ಹೋದರೆ ಅಲ್ಲಿ ರಿಹರ್ಸ್ ಟೈಮಿಂಗ್ಸ್ ಅಂತ ಇರುತ್ತೆ. ಅಲ್ಲಿ ಸೆಟ್ ಮಾಡಿದರೆ ಅಷ್ಟಷ್ಟೇ ಸೆಕೆಂಡ್ಸ್ ಅದು ಓಪನ್ ಆಗುತ್ತೆ, ನಂತರ ಮುಂದಿನ ಸ್ಲೈಡಿಗೆ ಆಟೋಮೆಟಿಕ್ಕಾಗಿ ಹೋಗುತ್ತೆ, ಅಷ್ಟೇ ಇರೋದು. ಹಾಗಾದರೆ ಹೆಂಗೆ ಸರ್ ಅದು ಆಗುತ್ತಾ ಆ ರೀತಿಯಾಗಿ ಅಂದರೆ, ಈಗ ನಾನು ಫಸ್ಟ್ ಈಗ ಒಂದು ಸ್ಲೈಡ್ ಕ್ರಿಯೇಟ್ ಮಾಡೋಣ. MS ಪವರ್ ಪಾಯಿಂಟ್ ಓಪನ್ ಮಾಡಿ ನಂತರ ಟೈಮ್ ಸೆಟ್ ಮಾಡಿ ನೋಡೋಣ. ಇದನ್ನು ಆ್ಯಕ್ಚುಲಿ ಪವರ್ ಪಾಯಿಂಟ್ ಟೈಮಲ್ಲಿ ಹೇಳಿರಲಿಲ್ಲ, ಹಾಗಾಗಿ ಇಲ್ಲಿ ನಾನೀಗ ಪ್ರಾಕ್ಟಿಕಲ್ ಆಗಿ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಈಗ ನಾನು MS ಪವರ್ ಪಾಯಿಂಟ್ ಓಪನ್ ಮಾಡ್ತೀನಿ. ಪವರ್ ಪಾಯಿಂಟ್ ಓಕೆ, ಪವರ್ ಪಾಯಿಂಟ್ ಓಪನ್ ಆಯಿತು. ಇಲ್ಲಿ ಫಸ್ಟು ಕರೆಂಟ್ ಅಫೇರ್ಸ್ ಅಂತ ಮೊದಲನೇ ಸ್ಲೈಡ್. ಇದಕ್ಕೊಂದು ಸ್ವಲ್ಪ ಬೋಲ್ಡ್ ಮಾಡ್ತೀನಿ, ಒಂದು ಸ್ವಲ್ಪ ಫಾಂಟ್ ಕೂಡ ಹೆಚ್ಚಿಗೆ ಮಾಡ್ತೀನಿ, ಕಲರ್ ಕೂಡ ಮಾಡೋಣ, ಯಾವ್ದಾದ್ರು ಕಲರ್ ಬೇರೆದು ಹಾಕೋಣವಾ. ಕರೆಂಟ್ ಅಫೇರ್ಸ್ ಆಯಿತು. ನೆಕ್ಸ್ಟ್ ಇನ್ನೊಂದು ಸ್ಲೈಡ್ ಮಾಡೋಣ. ಡೂಪ್ಲಿಕೇಟ್ ಸ್ಲೈಡ್ ಕ್ರಿಯೇಟ್ ಮಾಡಿ ಕಂಪ್ಯೂಟರ್ ವೀಡಿಯೋಸ್ ಇದ್ದಾವೆ ನಮ್ಮ ಚಾನಲಲ್ಲಿ ಅಂದಂಗೆ ಅರ್ಥ. ನೆಕ್ಸ್ಟ್ ನ್ಯೂ ಸ್ಲೈಡ್, ಜಿಯೋಗ್ರಫಿ ವೀಡಿಯೋಸ್ ಕೂಡ ಇದ್ದಾವೆ. ಓಕೆ, ಸದಾದಮೇಲೆ ಮತ್ತೊಂದು ಇನ್ನೊಂದರಲ್ಲಿ ನಾವು ಪಾಲಿಟಿ ವೀಡಿಯೋಸ್ ಕೂಡ ಇದ್ದಾವೆ ಅಂತ ಹಾಕೋಣ. ಓಕೆ, ನೆಕ್ಸ್ಟ್ ಇನ್ನೊಂದು ಸ್ಲೈಡ್ ಕ್ರಿಯೇಟ್ ಮಾಡೋಣವಾ. ಇವೆರಡರಲ್ಲೂ ಒಂದೇ ಹಾಕ್ಬಿಡೋಣ, ಬಜೆಟ್ ಆ್ಯಂಡ್ EC ಸರ್ವೆ ಅಂತ ಹಾಕೋಣ, ಎಕನಾಮಿಕ್ ಸರ್ವೆ. ಈ 5 ಸ್ಲೈಡ್ ಕ್ರಿಯೇಟ್ ಮಾಡಿದ್ದೀವಿ. ಈ 5 ಸ್ಲೈಡ್ ಕ್ರಿಯೇಟ್ ಮಾಡಿ ಈಗ ನಾನು ಸ್ಲೈಡ್ ಪ್ರೆಸೆಂಟೇಷನ್ ಮೋಡ್ ಅಂದರೆ F5 ಪ್ರೆಸ್ ಮಾಡಬೇಕು. F5 ಪ್ರೆಸ್ ಮಾಡ್ತೀನಿ, ಕರೆಂಟ್ ಅಫೇರ್ಸ್ ಅಂತ ಬಂತು. ನೆಕ್ಸ್ಟ್ ನಾನೇ ಪ್ರೆಸ್ ಮಾಡಬೇಕು, ನೆಕ್ಸ್ಟ್ ಅಂತ. ನೆಕ್ಸ್ಟ್ ಇಲ್ಲ, ನಾನೇನು ಮಾಡ್ತೀನಿ, ಇಲ್ಲಿ ಸ್ಲೈಡ್ ಶೋಗೆ ಹೋಗಿ, ಓಕೆ, ಸ್ಲೈಡ್ ಶೋಗೆ ಹೋಗಿ ಇಲ್ಲಿ ರೆಕಾರ್ಡ್ ನರೇಷನ್, ರಿಹರ್ಸ್ ಟೈಮಿಂಗ್ಸ್ ಅಂತ ಇದೆ. ಈ ರಿಹರ್ಸ್ ಟೈಮಿಂಗ್ಸಲ್ಲಿ ಹೋದರೆ ನೋಡಿ, ಇಲ್ಲಿ ಟೈಮ್ ಓಡ್ತಾ ಇದೆ. ಎಷ್ಟು? 3 ಸೆಕೆಂಡು, 4 ಸೆಕೆಂಡ್, 5 ಸೆಕೆಂಡ್, 6 ಸೆಕೆಂಡು. ಈಗ ನೆಕ್ಸ್ಟ್ ಹೋಗ್ತೀನಿ. 6 ಸೆಕೆಂಡ್ ಆದಮೇಲೆ ನೆಕ್ಸ್ಟ್ ಹೋದೆ. ಇದಕ್ಕೆ ಕೇವಲ ಕಂಪ್ಯೂಟರ್ ಕೇವಲ 4 ಸೆಕೆಂಡ್ ಕೊಟ್ಟೆ, ಜಿಯೋಗ್ರಫಿಗೆ ಕೇವಲ 2 ಸೆಕೆಂಡ್ ಕೊಟ್ಟೆ, ಪಾಲಿಟಿಗೆ ಒಂದು 5-6 ಸೆಕೆಂಡ್ ಕೊಡೋಣ ತಡ್ರಿ. 4, 5, 6, 7, 8 ಸೆಕೆಂಡ್ ಸಾಕು. ಬಜೆಟ್ ಆ್ಯಂಡ್ ಎಕನಾಮಿಕ್ ಸರ್ವೆಗೆ ಒಂದು 2 ಸೆಕೆಂಡ್. ಸೊ ಇಲ್ಲಿ ಏನು ಕೇಳ್ತಾ ಇದೆ, ಟೋಟಲ್ ಟೈಮ್ 24 ಸೆಕೆಂಡ್ ಆಯಿತು. ಇದನ್ನು ಸೇವ್ ಮಾಡಬೇಕಂದ್ರೆ ಎಸ್ ಅಂತ ಕೊಡ್ತಾ ಇದ್ದೀನಿ. ಎಸ್ ಅಂತ ಕೊಟ್ಟೆ. ಒಂದೊಂದಕ್ಕೆ ನೋಡಿ ಎಷ್ಟು, ಒಂದನೇ ಸ್ಲೈಡ್ಗೆ 8 ಸೆಕೆಂಡು, ಎರಡನೇ ಸ್ಲೈಡ್ಗೆ 4 ಸೆಕೆಂಡು, ಮೂರನೇ ಸ್ಲೈಡ್ಗೆ 2 ಸೆಕೆಂಡು. ಬೇಕಾದ್ರೆ ಚೇಂಜ್ ಮಾಡ್ಕೋಬೋದು. ಸೊ ಇಷ್ಟೆಲ್ಲ ಇದೆ. ಈಗ ನಾನು F5 ಪ್ರೆಸ್ ಮಾಡಿ ಸ್ಲೈಡ್ ಪ್ರೆಸೆಂಟೇಷನ್ನ ಮಾಡ್ತೀನಿ. ಆಗೇನಾಗುತ್ತೆ, ಸ್ಲೈಡ್ ಪ್ರೆಸೆಂಟೇಷನ್ ಮಾಡಿದಾಗ ಆಟೋಮೆಟಿಕ್ ಆಗಿ ನಾನು ನೆಕ್ಸ್ಟ್ ಸ್ಲೈಡ್ ಅಂತ ಓದ್ತಾ ತಾನೇ ಅದು ಸೆಟ್ ಆಗಿರುತ್ತಲ್ಲೋ ಅಷ್ಟು ಸೆಕೆಂಡ್ ಮಾತ್ರ ಡಿಸ್ಪ್ಲೇ ಮಾಡುತ್ತೆ, ನೆಕ್ಸ್ಟ್ ಸ್ಲೈಡ್ಗೆ ಹೋಗುತ್ತೆ. ಈಗ F5 ಪ್ರೆಸ್ ಮಾಡಿ ನೋಡೋಣ. ನಾನೇನು ಕೈ ಎಲ್ಲ ಇಲ್ಲಿದ್ದಾವೆ ನೋಡಿ, ಏನು ಪ್ರೆಸ್ ಮಾಡ್ತಾ ಇಲ್ಲ. ಕರೆಂಟ್ ಅಫೇರ್ಸ್ 1 2 3 4 ಎಷ್ಟು ಸೆಕೆಂಡ್ಸು ಅಷ್ಟಾಯಿತು. ಕಂಪ್ಯೂಟರ್ಗೆ ಎಷ್ಟು ಸೆಕೆಂಡ್ ಕೊಟ್ಟಿದ್ವಿ ಅಷ್ಟು ಸೆಕೆಂಡ್ ಡಿಸ್ಪ್ಲೇ ಮಾಡುತ್ತೆ, ನೆಕ್ಸ್ಟ್ ಹೋಗುತ್ತೆ. ಜಿಯೋಗ್ರಫಿಗೆ ಎಷ್ಟು ಸೆಕೆಂಡ್ ಕೊಟ್ಟಿದ್ವಿ? 2 ಸೆಕೆಂಡ್. ಪಾಲಿಟಿಗೆ ಒಂದು 8 ಸೆಕೆಂಡ್ ಏನೋ ಕೊಟ್ಟಿದ್ವಿ. 1 2 3 4 5 6 7 8 8. ಬಜೆಟ್ ಎಕನಾಮಿಕ್ ಸರ್ವೆಗೆ 2 ಸೆಕೆಂಡ್ ಕೊಟ್ಟಿದ್ವಿ. ಸೊ ಮುಗೀತು, ಸ್ಲೈಡ್ ಶೋ ಕಂಪ್ಲೀಟ್ ಆಯಿತು. ಈ ರೀತಿಯಾಗಿ. ಓಕೆ, ಅರ್ಥ ಆಯ್ತು ಅಂದ್ಕೊಳ್ತೀನಿ. ಈಗ ನೆಕ್ಸ್ಟ್ ಹೋಗೋಣ. ಹಾಗಾಗಿ ರಿಹರ್ಸ್ ಟೈಮಿಂಗ್ಸ್ ಇದೆ. ಇನ್ನು ಬೇರೆ ಬೇರೆ ಆಪ್ಷನ್ಸ್ ಇದಾವೆ, ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ಬೇಕು ನೀವೇ. ನಾವು ಪ್ರಶ್ನೆ ಕೇಳಿದಾಗ ಹೆಚ್ಚಿನ ಮಾಹಿತಿ ಹೇಳ್ತೀವಿ. 80ನೇ ಪ್ರಶ್ನೆ, UDP ಪ್ರೋಟೋಕಾಲ್ ಈಸ್. UDP ಪ್ರೋಟೋಕಾಲ್ ಅಂತಕ್ಕಂಥದ್ದು ಏನದು? ಈಗ ನಾವು ನಮ್ಮ OSI ಲೇಯರಲ್ಲಿ OSI ಓಪನ್ ಸಿಸ್ಟಮ್ ಇಂಟರ್ಕನೆಕ್ಷನ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಆರ್ಗನೈಜೇಷನ್, OSI ISO ಮಾಡೆಲ್ ಅಂತ ಕರಿತೀವಿ. ಆ ISO ಮಾಡೆಲಲ್ಲಿ ಒಟ್ಟು 7 ಲೇಯರ್ಸ್ ಇದ್ದಾವೆ. ಸೊ 1 2 3 4 5 6 7 ಅನ್ಕೊಳ್ಳೋಣ. ಆ 7ನೇದು ಒಂದೊಂದು ಬರಿತಾ ಹೋಗೋಣ.
ಫಸ್ಟ್ ಲೇಯರು ಫಿಸಿಕಲ್ ಲೇಯರ್, ಎರಡನೇದು ಡೇಟಾ ಲಿಂಕ್ ಲೇಯರ್, ಮೂರನೇದು ನೆಟ್ವರ್ಕ್ ಲೇಯರ್, ನಾಲ್ಕನೇದು ಟ್ರಾನ್ಸ್ಪೋರ್ಟ್ ಲೇಯರ್, ಐದನೇದು ಸೆಷನ್ ಲೇಯರ್ ಕರೆಕ್ಟ್, ಆರನೇದು ಪ್ರೆಸೆಂಟೇಷನ್ ಲೇಯರ್, ಏಳನೇದು ಅಪ್ಲಿಕೇಶನ್ ಲೇಯರ್. ಈಗ ಯು ಡಿ ಪಿ ಪ್ರೋಟೋಕಾಲ್ ಏನಿದೆ ಅಲ್ವಾ, ಈ ಯು ಡಿ ಪಿ ಪ್ರೋಟೋಕಾಲು ಜನರಲ್ ಆಗಿ ನಾವು ಟ್ರಾನ್ಸ್ಪೋರ್ಟ್ ಲೇಯರ್ ಪ್ರೋಟೋಕಾಲ್ ಅಂತ ಕರಿತೀವಿ. ಯು ಡಿ ಪಿ ಅಂದರೆ ಯೂಸರ್ ಡೇಟಾಗ್ರಾಮ್ protocol, user datagram protocol. There is one more protocol in the transport layer which is called a TCP, Transmission Control Protocol. ಈ ಎರಡು ಪ್ರೋಟೋಕಾಲ್ಗಳ ಉದ್ದೇಶವನ್ನು ತಿಳ್ಕೊಳ್ಳೋಣ ಫಸ್ಟ್, ಆಮೇಲೆ ಯು ಡಿ ಪಿ ಅಂದರೆ ಏನು ಬರೋಣ. ಈಗ ಎಕ್ಸಾಂಪಲ್, ಇಲ್ಲೊಂದು ಕಂಪ್ಯೂಟರ್ ಇದೆ, ಇದು ನಮ್ಮ ರಾಯಚೂರಲ್ಲಿದೆ. ಇನ್ನೊಂದು ಕಂಪ್ಯೂಟರ್ ಇದೆ ಬೆಂಗಳೂರಲ್ಲಿದೆ. ಈ ಕಂಪ್ಯೂಟರಿಂದ ಈ ಕಂಪ್ಯೂಟರ್ಗೆ ಒಂದು ಪರ್ಟಿಕ್ಯುಲರ್ ಪಾತನ್ನು ಆಲ್ರೆಡಿ ಸೆಟ್ ಮಾಡಿ ಆ ಪಾತಲ್ಲಿನೇ ಡೇಟಾ ಟ್ರಾನ್ಸ್ಫರ್ ಆದರೆ ಆಲ್ರೆಡಿ ಡೆಡಿಕೇಟೆಡ್ ಪಾತ್ ಸೆಟ್ ಆಗಿಬಿಡುತ್ತೆ. ಆ ಪಾತಲ್ಲೇ ಏನೇ ಡೇಟಾ ಟ್ರಾನ್ಸ್ಫರ್ ಆದರೂ ಕೂಡ ಇದೇ ಪಾತಲ್ಲೇ ಹೋಗಬೇಕು. ಇದನ್ನು ನಾವು ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ಮೆಥಡಾಲಜಿ ಅಂತ ಕರಿತೀವಿ. ಮತ್ತು ಇದು ಕನೆಕ್ಷನ್ ಓರಿಯೆಂಟೆಡ್ ಅಂದರೆ ಸೋರ್ಸ್ ಕಂಪ್ಯೂಟರಿಂದ ಡೆಸ್ಟಿನೇಷನ್ ಕಂಪ್ಯೂಟರ್ಗೆ ಕನೆಕ್ಷನ್ ಎಸ್ಟಾಬ್ಲಿಷ್ ಆಗಿ ಅದೇ ಪಾತಲ್ಲೇ ಡೇಟಾ ಹೋಗೋದು. ಇನ್ನೊಂದಿದೆ ಯು ಡಿ ಪಿ ಅಂತ ಕರಿತೀವಿ, ಯೂಸರ್ ಡೇಟಾಗ್ರಾಮ್ ಪ್ರೋಟೋಕಾಲ್. ಇದರಲ್ಲಿ ಹೆಂಗಂದರೆ, ಈಗ ರಾಯಚೂರಿಂದ ಬೆಂಗಳೂರಿಗೆ ಆ ಕಂಪ್ಯೂಟರ್ಗೆ ಹಲವಾರು ದಾರಿಗಳಿದಾವೆ ಅನ್ಕೊಳ್ಳೋಣ. ಸೊ ಇದು ಒಂದು ಪಾತು, ಇನ್ನೊಂದು ಪಾತ್ ಇದೆ, ಇದು ಎರಡನೇ ಪಾತು, ಇನ್ನೊಂದು ಪಾತ್ ಇದೆ, ಇದು ಮೂರನೇ ಪಾತು, ಇದು ಇನ್ನೊಂದು ದಾರಿ ಇದೆ, ಇದು ನಾಲ್ಕನೇ ದಾರಿ. ನಾವು ಪ್ಯಾಕೆಟ್ ಅಥವಾ ಡೇಟಾವನ್ನು ಸೆಂಡ್ ಮಾಡಿದ್ವಿ ಅನ್ಕೊಳ್ಳೋಣ. ಆ ಡೇಟಾ ಒಂದು 5 ಪ್ಯಾಕೆಟ್ ಇದೆ, 1 2 3 4 5. ಇದು P1 ಪ್ಯಾಕೆಟ್ 1, ಇದು P2 ಪ್ಯಾಕೆಟ್ 2, ಇದು P3, ಇದು P4 ಆ್ಯಂಡ್ P5. ಈಗ ಪ್ಯಾಕೆಟ್ 1 ಏನು ಮಾಡ್ಬೋದು, ಪ್ಯಾಕೆಟ್ 1 ಅದು ಟ್ರಾಫಿಕ್ ಮೇಲೆ ಡಿಪೆಂಡ್ ಆಗಿ ಪಾತ್ 4 ತೆಗೆದುಕೊಂಡು ಇಲ್ಲಿ ಬರ್ಬೋದು. ಪ್ಯಾಕೆಟ್ 1, ಪ್ಯಾಕೆಟ್ 2 ಇನ್ನೊಂದು ಯಾವುದೋ ಪಾತ್ಗೆ ಹೋಗ್ಬೋದು, ಪ್ಯಾಕೆಟ್ 3 ಇನ್ನೊಂದು ಪಾತ್ಗೆ ಹೋಗ್ಬೋದು, ಪ್ಯಾಕೆಟ್ 4 ಹೋಗಿ ಎಲ್ಲೋ ಸಿಕ್ಕಾಕೊಂಡ್ಬಿಡ್ಬೋದು, ಪ್ಯಾಕೆಟ್ 5 ಎಲ್ಲೋ ಹೋಗ್ಬೋದು, ಪ್ಯಾಕೆಟ್ 5 ಫಸ್ಟ್ ರೀಚ್ ಆಗಿಬಿಡ್ಬೋದು, ಪ್ಯಾಕೆಟ್ 3 ನೆಕ್ಸ್ಟ್ ಬರ್ಬೋದು, ಪ್ಯಾಕೆಟ್ 1 ಲಾಸ್ಟಿಗೆ ಬರ್ಬೋದು. ಬಟ್ ಇವೆಲ್ಲವನ್ನು ಮತ್ತೆ ರೀಅರೇಂಜ್ ಮಾಡಿ ಸರಿಯಾಗಿ ಒಂದು ಡೇಟಾವನ್ನು ಮಾಡ್ಕೊಳ್ತಕ್ಕಂಥದ್ದು ಅದು ಯು ಡಿ ಪಿಲಿ ಆಗುತ್ತೆ. ಹಾಗಾಗಿ ಇಲ್ಲಿ ಒಂದೇ ಡೆಡಿಕೇಟೆಡ್ ಪಾತ್ ಇರಲ್ಲ ಯು ಡಿ ಪಿಯಲ್ಲಿ. ದ ಪ್ಯಾಕೆಟ್ ಕ್ಯಾನ್ ಟೇಕ್ ಎ ಡಿಫ್ರೆಂಟ್ ರೂಟ್ ಟು ರೀಚ್ ದ ಡೆಸ್ಟಿನೇಷನ್. ಸೊ ದಟ್ಸ್ ವೈ there is no connection orientation establishes before sending a data. ಡೇಟಾ ಸೆಂಡ್ ಮಾಡೋಕ್ಕೆ ಮುಂಚೆ ಟಿ ಸಿ ಪಿಯಲ್ಲಿದ್ದಂತೆ ಮೊದಲೇ ಯಾವುದೇ ಒಂದು ಪಾತ್ ನಿರ್ದಿಷ್ಟ ದಾರಿ ಇಲ್ಲಿ ಫಿಕ್ಸ್ ಆಗಲ್ಲ. ಆ ಪಾತ್ಗಳು ಡಿಪೆಂಡಿಂಗ್ ಆನ್ ದ ಸಿಚುವೇಶನ್, ಡಿಪೆಂಡಿಂಗ್ ಆನ್ ದ ಟ್ರಾಫಿಕ್, ಇಟ್ ಮೇ ಟೇಕ್ ಎ ಡಿಫ್ರೆಂಟ್ ರೂಟ್ ಅಷ್ಟೇ. ಹಾಗಾದರೆ ಇದು ಒಂದು ಕನೆಕ್ಷನ್ ಲೆಸ್, ಯು ಡಿ ಪಿ ಅಂತಕ್ಕಂಥದ್ದು ಕನೆಕ್ಷನ್ ಲೆಸ್. ಮತ್ತು ಈ ಪ್ಯಾಕೆಟ್ ಏನಿದಾವಲ್ವ ಅವು ಫೈನಲಿ ಹೋಗಿ ಅಲ್ಲಿ ರೀಚ್ ಆಗ್ತವನ್ನ ಯಾವುದೇ ಗ್ಯಾರಂಟಿ ಕೂಡ ಇರೋದಿಲ್ಲ. ಹಾಗಾಗಿ ಸರಿಯಾದ ಉತ್ತರ ಯು ಡಿ ಪಿ ಅಂತಕ್ಕಂಥದ್ದು ಒಂದು ಕನೆಕ್ಷನ್ ಲೆಸ್, ಕನೆಕ್ಷನ್ ಎಸ್ಟಾಬ್ಲಿಷ್ ಆಗಲ್ಲ. ಮತ್ತು ಅನ್ರಿಲಯಬಲ್ ಪ್ರೋಟೋಕಾಲ್. ಅನ್ರಿಲಯಬಲ್ ಅಂದರೆ ಪ್ಯಾಕೆಟ್ ಹೋಗಿ ಅಲ್ಲಿ ರೀಚ್ ಆಗುತ್ತೆ ಅನ್ನೋವರೆಗೂ ಯಾವುದೇ ಗ್ಯಾರಂಟಿ ಇರೋದಿಲ್ಲ. ಅಲ್ಲಿ ಹೋಗಿ ಮುಟ್ತಾನೋ ಇಲ್ಲ, ಅವನು ಗ್ಯಾರಂಟಿ ಇಲ್ಲ. ಅದರ ಅರ್ಥ, ಈಗ ನಾವು ನಮ್ಮ ರಾಯಚೂರಿಂದ ಬೆಂಗಳೂರಿಗೆ ಒಂದು ಯಾವುದೋ ಒಂದು ರೋಡನ್ನು ಕಂಪ್ಲೀಟ್ ಟ್ರಾಫಿಕ್ ಫ್ರೀ ಮಾಡಿಬಿಡೋಣ. ಯಾವುದೇ ಗಾಡಿ ಬರೋಂಗಿಲ್ಲ, ಯಾವುದೇ ಬಸ್ ಬರೋಂಗಿಲ್ಲ, ಯಾವುದೇ ಎತ್ತಿನ ಗಾಡಿ ಬರೋಂಗಿಲ್ಲ, ಯಾವುದೇ ಒಂದು ಪ್ರಾಣಿ ಬರೋಂಗಿಲ್ಲ. ಇನ್ನೇನು ಬರಲ್ಲ ಅಂದರೆ ನಾವು ಆರಾಮ್ ಕಾರ್ ಹಾಕ್ಯಂದು ಹೋಗ್ಬಿಟ್ರೆ ಪಕ್ಕ ಮುಟ್ತೀವಿ ಅನ್ನಂಗೆ ಅರ್ಥ. ಅದೇ ಟ್ರಾಫಿಕ್ ಭಾಳ ಟ್ರಾಫಿಕ್ ಇದೆ ಅನ್ಕೊಳ್ಳೋಣ. ಅಂಥ ಟೈಮಲ್ಲಿ ಅಲ್ಲಿ ಬೆಂಗಳೂರಿಗೆ ಹೋಗ್ತೀವೋ ಇಲ್ಲೋ ಗೊತ್ತಿಲ್ಲ, ಯಾವನು ಬಂದು ಗೊತ್ತನೋ ಅಥವಾ ನಾವು ಇನ್ನೊಬ್ಬರಿಗೆ ಯಾವನಿಗೆ ಗೊತ್ತೀವೋ ಅನ್ನಂಗೆ ಆಗುತ್ತೆ. ಸಿಂಪಲ್, ಫಾರ್ ಎ ಜೋಕ್. ಓಕೆ, ಹಾಗಾಗಿ ಯು ಡಿ ಪಿ ಪ್ರೋಟೋಕಾಲ್ ಬಗ್ಗೆ ಹಿಂದೆ ಕೂಡ ಕೇಳಿದ್ದಾರೆ. ಕೈಗಾರಿಕಾ ವಿಸ್ತರಣಾಧಿಕಾರಿ ಮೊನ್ನೆ ಈ NHK ಪೇಪರಲ್ಲೂ ಕೂಡ ಇತ್ತು. TCP ಈಸ್ ಎ ಕನೆಕ್ಷನ್ ಓರಿಯೆಂಟೆಡ್ ಪ್ರೋಟೋಕಾಲ್, ಯು ಡಿ ಪಿ ಈಸ್ ಎ ಕನೆಕ್ಷನ್ ಲೆಸ್ ಪ್ರೋಟೋಕಾಲ್ ಅಂತ ಕಳೆದ ವಿಡಿಯೋದಲ್ಲಿ ಇದೇ IO ಎಕ್ಸಾಮಲ್ಲಿ NHKದಲ್ಲೇ ಕೇಳಿದ್ದಾರೆ. ಮತ್ತು ಅವಾಗ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದನ್ನು ಕ್ಲಾಸ್ ನಂಬರ್ 855 ನೋಡಿದರೆ ಅಲ್ಲಿ ಇದೇ ಥರ ಇನ್ನೊಂದು ಯಾವುದೋ ಎಕ್ಸಾಂಪಲ್ ಕೊಟ್ಟಿರ್ತೀವಿ. ಅವಾಗ ಮೈಂಡಿಗೆ ಯಾವ್ದು ಬರುತ್ತೆ ಒಬ್ಬ ಟೀಚರ್ಗೆ
ಅದನ್ನೇ ಹೇಳ್ತೀವಿ. ಇವತ್ತು ಟೀಚರ್ಸ್ ಡೇ ಇದೆ. ನಾವು ಟೀಚರ್ಗಳು ಹೆಂಗಂದರೆ ಒಂದೊಂದು ಎಕ್ಸಾಂಪಲ್ ಅವಾಗವಾಗ ಮೈಂಡಿಗೆ ಯಾವ ಎಕ್ಸಾಂಪಲ್ ಬರುತ್ತೆ ಆ ಎಕ್ಸಾಂಪಲ್ ಕೊಡ್ತಾ ಇರ್ತೀವಿ. ಅರ್ಥ ಮಾಡ್ಕೊಂಡ್ರಿ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಇದೆ, ನೀವೇ ನೋಡಿ. ಮತ್ತು ಆಲ್ರೆಡಿ ನೆಟ್ವರ್ಕ್ ಮೇಲೆ ವಿಡಿಯೋ ಮಾಡಿದ್ದೇನೋ ಇಲ್ವೋ, ಮಾಡಿಲ್ಲ ಅಂದರೆ ಮಾಡಿಕೊಡ್ತೀನಿ ಅಷ್ಟೇ. ಓಕೆ, ನೆಕ್ಸ್ಟು 81ನೇ ಪ್ರಶ್ನೆಯಲ್ಲಿ ಏನಿದೆ, ಸಾರ್ಟ್ ದ ಡೇಟಾ ಸ್ಟೋರೇಜ್ ಹೈರಾರ್ಕಿ ಇನ್ ಆರ್ಡರ್ ಫ್ರಮ್ ಲೆವೆಲ್ 0 ಟು ಲೆವೆಲ್ 5. ಕೆಳಗಿನ ಡೇಟಾ ಶೇಖರಣಾ ಕ್ರಮಾನುಗತಿಯನ್ನು ಹಂತ 0 ಇಂದ ಹಂತ 5ರವರೆಗೆ ವ್ಯವಸ್ಥಿತವಾಗಿ ಜೋಡಿಸಿ ಅಂತ ಕೊಟ್ಟಿದ್ದಾರೆ. ಜೋಡಿಸೋಣ. ಜೋಡಿಸ್ಬೇಕಂದ್ರೆ ಸುಮ್ಮನೆ ಯಾವುದೋ ಒಂದು 2 4 5 1 4 5 ಅಂತ ಬರೆಯೋದಲ್ಲ. ಕಾನ್ಸೆಪ್ಟ್ ಗೊತ್ತಿದ್ರೆ ಜೋಡಿಸ್ಬೋದು. ಏನು ಕಾನ್ಸೆಪ್ಟು? ಕಂಪ್ಯೂಟರಲ್ಲಿ ಅಥವಾ ಕಂಪ್ಯೂಟರ್ ಅಂಡರ್ಸ್ಟ್ಯಾಂಡಬಲ್ ಲ್ಯಾಂಗ್ವೇಜ್ ಅಂತ ಕರಿತೀವಿ, ಅದು ಬೈನರಿ ಲ್ಯಾಂಗ್ವೇಜ್. ಓಕೆ, ಬೈನರಿ ಲ್ಯಾಂಗ್ವೇಜ್. ಬೈನರಿ ಅಂದರೆ ಏನು? 0 ಮತ್ತು 1 ಇವೆರಡೇ 2 ಸಂಖ್ಯೆಗಳನ್ನು ಬಳಸುವ ಸಂಖ್ಯಾ ಪದ್ಧತಿಯನ್ನು ನಾವು ದ್ವಿಮಾನ ಸಂಖ್ಯಾ ಪದ್ಧತಿ ಅಥವಾ ಬೈನರಿ ನಂಬರ್ ಸಿಸ್ಟಮ್ ಅಂತ ಕರಿತೀವಿ. ಫೈನ್. 0 ಮತ್ತು 1 ಮಾತ್ರ ಬಳಸ್ತೀವಿ. ಈಗ 0 ಮತ್ತು 1 ಅಂದರೆ ಏನಿವು? ಡಿಜಿಟ್ಸ್. 2 ಡಿಜಿಟ್ ಇದಾವೆ, ಅಥವಾ ನಾವು ಕಂಪ್ಯೂಟರ್ ಭಾಷೆಯಲ್ಲಿ ಬಿಟ್ ಅಂತ ಕರಿತೀವಿ. ಬಿಟ್ 1 ಬಿಟ್ಟು, 2 ಬಿಟ್ಟು, 3 ಬಿಟ್ಟು, 4 ಬಿಟ್ಟು. 4 ಬಿಟ್ಟು ಬರೆಯೋಣ. 1 0 1 1. ಇವು 4 ಬಿಟ್ಟು. ಈ 4 ಬಿಟ್ನ ನಿಬ್ಬಲ್ ಅಂತೀವಿ, ನಿಬ್ಬಲ್. ಹಾಗೆ ಇನ್ನೊಂದು ನಿಬ್ಬಲ್ ಬರ್ತೀನಿ, ಇನ್ನೊಂದು 4 ಬಿಟ್ಟು 1 0 1 0. ಇದು ಒಂದು ನಿಬ್ಬಲ್. ಇವೆರಡೂ ನಿಬ್ಬಲ್ ಸೇರಿದ್ರೆ ಎಷ್ಟು ಬಿಟ್ ಆಯಿತು? ಇದು 4 ಬಿಟ್ಟು, ಇದು 4 ಬಿಟ್ಟು, 8 ಬಿಟ್ ಆಯಿತು. ಈ 8 ಬಿಟ್ಟನ್ನು ನಾವು ಒಂದು ಬೈಟ್ ಅಂತೀವಿ, 1 ಬೈಟ್. ಫೈನ್. ಆದರೆ ಡೇಟಾ ಸ್ಟೋರೇಜ್ ಮಾಡಬೇಕಾದ್ರೆ ಫಸ್ಟ್ ಬಿಟ್ಟು ಲೋಯೆಸ್ಟ್ ಲೆವೆಲ್ ಬಿಟ್ ಅಂದರೆ 0 ಆಗಿರಲಿ 1 ಆಗಿರಲಿ, ಅದಾದ ಮೇಲೆ ಒಂಚೂರು ಒಂದಷ್ಟು ಕ್ಯಾರೆಕ್ಟರ್ ಅಂತ ಕರಿತೀವಿ, ಕ್ಯಾರೆಕ್ಟರ್ಸ್. ಅದಾದಮೇಲೆ ಈಗ ABCDEFG ಇವೆಲ್ಲ ಕ್ಯಾರೆಕ್ಟರ್ ಅನ್ಕೊಳ್ಳೋಣ. ABCDE ಆದಮೇಲೆ ಈಗ ABCDಗಳನ್ನೇ ಬಳಸಿ ನಾವೇನು ಬರಿಬೋದು? ಫೀಲ್ಡ್ಗಳನ್ನು ಮಾಡ್ಬೋದು. ಫೀಲ್ಡ್ ಅಂದರೆ ಸಪೋಸ್ ನೇಮು, ಒಂದು ಟೇಬಲ್ ಬರೆದಿವಿ ಅಂತ ತಿಳ್ಕೊಳ್ಳೋಣ. ಇದು ಟೇಬಲ್ಲು ಕಂಪ್ಯೂಟರ್ ಡೇಟಾಬೇಸಲ್ಲಿ. ಡೇಟಾಬೇಸ್ ಮೇಲೆ ಕೂಡ ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, ನೆನಪಿರಲಿ. ಇದರಲ್ಲಿ ಸೀರಿಯಲ್ ನಂಬರ್, ನೇಮ್, ರಿಜಿಸ್ಟರ್ ನಂಬರ್. ಸೀರಿಯಲ್ ನಂಬರ್ ಸಪೋಸ್ 01 ಸೀರಿಯಲ್ ನಂಬರ್, ನೇಮು ABC, ರಿಜಿಸ್ಟರ್ ನಂಬರ್ 1011 ಸಮಥಿಂಗ್. ಓಕೆ, ನೆಕ್ಸ್ಟ್ 02 XYZ ಸಮಥಿಂಗ್ 200 ಸಮಥಿಂಗ್. ಓಕೆ, ಸೊ ಈ ಥರ ಈ ಸೀರಿಯಲ್ ನಂಬರ್, ನೇಮ್, ರಿಜಿಸ್ಟರ್ ನಂಬರ್ ಇದಾವಲ್ವ, ಇವುಗಳನ್ನ ಫೀಲ್ಡ್ಸ್ ಅಂತ ಕರಿತೀವಿ. ಫೀಲ್ಡ್ಸ್. ಫೈನ್. ಈ ಫೀಲ್ಡ್ಗಳು ಆಗಿದ್ದರಿಂದ ಕ್ಯಾರೆಕ್ಟರ್ಗಳಿಂದ. ಕ್ಯಾರೆಕ್ಟರ್ N ಅಂದರೆ ಒಂದು ಕ್ಯಾರೆಕ್ಟರ್, A ಅಂದರೆ ಒಂದು ಕ್ಯಾರೆಕ್ಟರ್, M ಅಂದರೆ ಒಂದು ಕ್ಯಾರೆಕ್ಟರ್. ಹಾಗಾಗಿ ಸೊ ಬಿಟ್ಟಾದ ನಂತರ ಕ್ಯಾರೆಕ್ಟರ್ ಆದ ನಂತರ ಫೀಲ್ಡ್. ಒಂದೊಂದು ಫೀಲ್ಡನ್ನು ಬಳಸಿದ ನಂತರ ನಾವೇನು ಮಾಡ್ತಾ ಇದ್ದೀವಿ? ಇದೊಂದು ರೆಕಾರ್ಡ್. ಈ 01 ABC ಅದರ ರಿಜಿಸ್ಟರ್ ನಂಬರ್ ಇದೆಯಲ್ವ, ಇದೊಂದು ರೆಕಾರ್ಡ್. ಈ ರೆಕಾರ್ಡ್ ಆದಮೇಲೆ ಒಂದು ರೆಕಾರ್ಡ್ ಆಯಿತು, 2 ರೆಕಾರ್ಡ್ ಆಯಿತು, 3 ಆಯಿತು, 4 ಆಯಿತು, 5 ಆಯಿತು, 6 ಆಯಿತು, 7 ಆಯಿತು ಅಂದರೆ ಇದು ಟೋಟಲ್ ಈ ಒಂದು ಕಂಪ್ಲೀಟ್ ಇದನ್ನು ನಾವು ಫೈಲ್ ಅಂತೀವಿ. ಸೊ ಫೀಲ್ಡ್ ಆದಮೇಲೆ ರೆಕಾರ್ಡ್ ಆದಮೇಲೆ ಫೈಲ್ ಆದಮೇಲೆ ಉಳಿದಿತ್ತೇನು? ಡೇಟಾಬೇಸ್. 1 ಫೈಲು, 2 ಫೈಲು, 3 ಫೈಲ್ ಆದರೆ ಡೇಟಾಬೇಸ್. ಹಾಗಾಗಿ ನಾವು ಒಂದು ಅಬ್ಸರ್ವ್ ಮಾಡಿ, ಫಸ್ಟ್ ಯಾವುದು ಬರುತ್ತೆ ಇದರಲ್ಲಿ? ಬಿಟ್ ಬರಬೇಕು, ನಂತರ ಕ್ಯಾರೆಕ್ಟರ್. ಫೈನ್. ಹಾಗಾದರೆ 2ನೇ ಆಪ್ಷನ್ ಫಸ್ಟ್ ಬರಬೇಕು. 2ನೇ ಆಪ್ಷನ್ ಇರೋದು ಯಾವುದು? 1ರಲ್ಲಿ, ಅಲ್ಲೇ ಗೊತ್ತಾಗ್ಬಿಡುತ್ತೆ. ಆದರೂ ಕೂಡ ಕ್ಯಾರೆಕ್ಟರ್ ಆದಮೇಲೆ ಏನು ಬರ್ಬೇಕಂತ ಹೇಳಿದ್ವಿ? ಫೀಲ್ಡು ಆಮೇಲೆ ರೆಕಾರ್ಡು. ಸೊ ಫೀಲ್ಡು ಆಮೇಲೆ ರೆಕಾರ್ಡು. ಸೊ 4th ಬಂತು. ಅದಾದಮೇಲೆ ಏನು ಬರಬೇಕು? ಫೈಲು ಮತ್ತು ಡೇಟಾಬೇಸು. ಸೊ ಸಪ್ರೇಟ್ ಡೇಟಾಬೇಸ್ ಮೇಲೆ ಒಂದು ವಿಡಿಯೋ ಮಾಡಿದ್ದೀನಿ, ಹೋಗಿ ನೋಡಿ. 81ಕ್ಕೆ 1ನೇ ಆಪ್ಷನ್ ಸರಿಯಾದದ್ದು. ಫಸ್ಟ್ ಬಿಟ್ಟು, ಬೈಟು, ಕ್ಯಾರೆಕ್ಟ್ರು, ಫೀಲ್ಡು, ರೆಕಾರ್ಡು, ಫೈಲು, ಡೇಟಾಬೇಸು. ಓಕೆ. ಹಿಂದೆ ಗ್ರೂಪ್ ಸಿ ಗ್ರಾಜುಯೇಟ್ ಎಕ್ಸಾಮ್ 2018 ಕೂಡ ಇದೇ ಥರ ಪ್ರಶ್ನೆ ಕೇಳಿದ್ರು, ನೋಡಿರ್ಬೋದು. ನೋಡಿ, ಇಲ್ಲಾಂದರೆ ಗೊತ್ತಾಗದೆ ಹೋದರೆ ನೋಡಿ, ಎಕ್ಸ್ಪ್ಲೈನ್ ಮಾಡಿದ್ದೀನಿ. 82ನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಬೆಸ್ಟ್ ಡಿಸ್ಕ್ರೈಬ್ಸ್ ಎ ಕಂಪ್ಯೂಟರ್? ಕಂಪ್ಯೂಟರ್ ಅಂದ್ರೆ ಏನು ರೀ?
ಯಾವುದು ಕಂಪ್ಯೂಟರ್ನ ಅತ್ಯುತ್ತಮವಾಗಿ ವ್ಯಾಖ್ಯಾನಿಸುತ್ತದೆ? ಈಗ ಕಂಪ್ಯೂಟರ್ ಅಂದ್ರೆ ಏನು? ಕ್ಯಾಲ್ಕುಲೇಟರ್ ಏನು ಮಾಡುತ್ತೆ ಅಲ್ವಾ? ಈ ಕಂಪ್ಯೂಟರ್ಗೆ ಇದು ಕಂಪ್ಯೂಟರ್, ಇದು ಕಂಪ್ಯೂಟರ್ ಇದೆ, ಇದು ಕಂಪ್ಯೂಟರ್ ಫೈನ್. ಇದರಲ್ಲಿ ಕಂಪ್ಯೂಟರ್ ಮತ್ತು ಬೇರೆ ಬೇರೆ ಡಿವೈಸ್ ಇದಾವೆ, ಅದ್ರ ಬಗ್ಗೆ ಬೇಡ ನಾವೀಗ ಮಾತಾಡೋದು. ಈ ಕಂಪ್ಯೂಟರ್ಗೆ ನಾನು ಕೀಬೋರ್ಡ್ ಮೂಲಕ 2+3 ಅಂತ ಕೊಟ್ಟೆ. ಈ 2+3 ಅಂತ ಕಂಪ್ಯೂಟರ್ ಒಳಗಡೆ ಏನು ಕೊಟ್ಟಿದ್ದೀವಿ, ಇದು ಕೊಟ್ಟಿದ್ದನ್ನು ನಾವು ಫಸ್ಟ್ ಇನ್ಪುಟ್ ಅಂತ ಕರಿತೀವಿ. ಇನ್ಪುಟ್ ಕೊಟ್ಟ ತಕ್ಷಣ ಫೈನಲ್ಲಿ ಡಿಸ್ಪ್ಲೇ ಆಗಿ ಆನ್ಸರ್ 5 ಅಂತ ಔಟ್ಪುಟ್ ಬರಲ್ಲ, ಒಂದೇ ಸಲಕ್ಕೆ ಬರಲ್ಲ. ಒಳಗಡೆ ಏನಾಗಬೇಕದು? ಒಳಗಡೆ ಪ್ರೋಸೆಸ್ ಆಗಬೇಕು. ಇನ್ಪುಟ್ ಕೊಟ್ಟ ನಂತರ ಫಸ್ಟ್ ಪ್ರೋಸೆಸ್ ಆಗಬೇಕು. ಪ್ರೋಸೆಸ್ ಆದ ನಂತರ ಔಟ್ಪುಟ್ ತೋರಿಸುತ್ತೆ. ಅದಾದಮೇಲೆ ಸ್ಟೋರೇಜ್, ಮೆಮೊರಿಯಲ್ಲಿ ಸ್ಟೋರೇಜ್ ಆಗಬೇಕು. ಹಾಗಾಗಿ ಫಸ್ಟ್ ಇನ್ಪುಟ್ಟು, ಆಮೇಲೆ ಪ್ರೋಸೆಸ್ಸು, ಆಮೇಲೆ ಔಟ್ಪುಟ್ಟು, ಆಮೇಲೆ ಸ್ಟೋರೇಜ್ ಅಂತ ಅನ್ಕೊಳ್ಳೋಣ. ಈ 4 ಪ್ರೋಸೆಸ್ ಆಗುತ್ತೆ ಒಂದು ಕಂಪ್ಯೂಟ್ರಲ್ಲಿ, ಏನೇ ಕೊಡಿ ನೀವು. ಹಾಗಾದರೆ ಕಂಪ್ಯೂಟರ್ ಈಸ್ ಎ ಡಿವೈಸ್ ವಿಚ್ ಟೇಕ್ಸ್ ಇನ್ಪುಟ್ ಆ್ಯಂಡ್ ಪ್ರೊಸೆಸಸ್ ಇಟ್ ಆ್ಯಂಡ್ ಡಿಸ್ಪ್ಲೇಸ್ ದ ಔಟ್ಪುಟ್ ಆ್ಯಂಡ್ ಆಲ್ಸೋ ಸ್ಟೋರ್ಸ್ ದ ಔಟ್ಪುಟ್. ಅಂದರೆ ದಟ್ ಈಸ್ ಎ ಡಿವೈಸ್, ದಟ್ ಈಸ್ ಎ ಕಂಪ್ಯೂಟರ್ ನಮಗೆ. ಹಾಗಾದರೆ ಆಪ್ಷನ್ಸ್ ಏನೇನು ಕೊಟ್ಟಿದ್ದಾರೆ? ಎ ಡಿವೈಸ್, ಕಂಪ್ಯೂಟರ್ ಅಂದ್ರೇನು? ಎ ಡಿವೈಸ್ ಯೂಸ್ ಟು ಬ್ರೌಸ್ ದ ಇಂಟರ್ನೆಟ್ ಓನ್ಲಿ. ಕಂಪ್ಯೂಟರ್ನ ಬರೀ ಇಂಟರ್ನೆಟ್ ಬ್ರೌಸ್ ಮಾಡೋದಕ್ಕೆ ಬಳಸ್ತೀವ ನಾವು? ಇಲ್ವಲ್ಲ. ಕಂಪ್ಯೂಟ್ರಲ್ಲಿ ಹಲವಾರು ಕೆಲಸಗಳನ್ನು ಮಾಡ್ತೀವಿ. ನೋಡಿ, ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ನಿಮಗೆ ಕೊಡ್ತಾ ಇದ್ದೀನಿ, ನೀವು ಓದಿ ಎಕ್ಸಾಮಲ್ಲಿ ಪಾಸಾಗಿ ಒಂದು ಲೈಫನ್ನು ಕಟ್ಕೊಳ್ತೀರಿ ಅಲ್ಲ. ಬರೀ ನಾನು ಮಾಡೋ ವಿಡಿಯೋದಿಂದ ಅಷ್ಟೇ ಅಲ್ಲ, ನೀವು ಓದಬೇಕು, ಎಫರ್ಟ್ ಹಾಕ್ಬೇಕು, ಅದು ಬೇರೆ ವಿಚಾರ ಅಲ್ಲ. ಮಾತಾಡಿದೆ ಕಂಪ್ಯೂಟರ್ ಉಪಯೋಗ ಏನು ಅಂತ ಕೇಳಿದ್ರೆ ಹಿಂಗೆ ಹೇಳ್ಬೋದು. ಹಾಗಾಗಿ ಇಂಟರ್ನೆಟ್ ಬಳಸೋಕ್ಕೆ ಮಾತ್ರ ಕಂಪ್ಯೂಟರ್ ಬಳಸಲ್ಲ ಅವು. ಇಟ್ ನೆವರ್ ಗಿವ್ಸ್ ಎ ವೆರಿ ಗುಡ್ ಎಕ್ಸ್ಪ್ಲನೇಷನ್ ಆಫ್ ಎ ಕಂಪ್ಯೂಟರ್. ನೆಕ್ಸ್ಟು ಎರಡನೇ ಆಪ್ಷನ್ನು, ಎ ಮಷಿನ್ ದಟ್ ಸ್ಟೋರ್ಸ್, ದಟ್ ಪ್ರೊಸೆಸಸ್, ದಟ್ ರಿಟ್ರೀವ್ಸ್ ದ ಡೇಟಾ. ಅಂದರೆ ನೋಡೋಣ ಇನ್ನೊಂದು ಆಪ್ಷನ್, ಎ ಡಿವೈಸ್ ದಟ್ ಓನ್ಲಿ ಪರ್ಫಾರ್ಮ್ಸ್ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಅಲ್ಲ, ಎ ಟೂಲ್ ಯೂಸ್ಡ್ ಓನ್ಲಿ ಫಾರ್ ಗೇಮಿಂಗು ಅಲ್ಲ, ಎ ಮಷಿನ್ ದಟ್ ಸ್ಟೋರ್ಸ್ ಪ್ರೊಸೆಸಸ್ ಆ್ಯಂಡ್ ರಿಟ್ರೀವ್ಸ್ ದ ಡೇಟಾ. ಅಂದರೆ ಎರಡನೇ ಆಪ್ಷನ್ ಸರಿಯಾಗಿ ಇದೆ ಅನಿಸುತ್ತೆ. ಅದು ಕೂಡ ಕರೆಕ್ಟ್ ಆಗಿಲ್ಲ, ನಿಯರೆಸ್ಟ್ ಆಗಿದೆ ಅಂತ ಹೇಳ್ಬೋದು ಎರಡನೇದಕ್ಕೆ ಆಪ್ಷನ್. ನಾನಚಿಕೆ ಎಕ್ಸಾಮಲ್ಲಿ ಕೂಡ ಇದೇ ಥರ ಕೇಳಿದ್ರು. ಮೊನ್ನೆ ನಾನಚಿಕೆ ಎಕ್ಸಾಮ್ ಇದೆ, IO ಎಕ್ಸಾಮಲ್ಲಿ ನೋಡ್ರಿ 98ನೇ ಪ್ರಶ್ನೆಯಲ್ಲಿ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ಕರೆಕ್ಟ್ ಸೀಕ್ವೆನ್ಸ್ ಆಫ್ ದ ಕಂಪ್ಯೂಟರ್ಸ್ ಡೇಟಾ ಪ್ರೊಸೆಸಿಂಗ್ ಸೈಕಲ್? ಇನ್ಪುಟ್, ಪ್ರೊಸೆಸಿಂಗ್, ಔಟ್ಪುಟ್ ಅಂಡ್ ಸ್ಟೋರೇಜ್. ಆಪ್ಷನ್ 2 ವಾಸ್ ಅ ರೈಟ್ ಆನ್ಸರ್. 83ನೇ ಪ್ರಶ್ನೆ, ಡೇಟಾಬೇಸ್ ಈಸ್ ಕಂಟ್ರೋಲ್ಡ್ ಬೈ ಆರ್ ಮ್ಯಾನೇಜ್ಡ್ ಬೈ DBMS ಸಾಫ್ಟ್ವೇರ್ ಲೈಕ್. ಡೇಟಾಬೇಸ್ ಅಂದರೆ ಇಲ್ಲಿ ಎರಡು ಬರುತ್ತೆ, ಒಂದು ಡೇಟಾಬೇಸ್ ಮತ್ತೊಂದು DBMS. ಇವೆರಡು ಬೇರೆ ಬೇರೆ. ಹೌದಾ, ನಾವು ಇಲ್ಲಿವರೆಗೂ ಒಂದೇ ಅನ್ಕೊಂಡಿದ್ವಿ ಅಂತ ಅನಿಸ್ಬೋದು. ಡೇಟಾಬೇಸ್ ಈಸ್ ಎ ಕಲೆಕ್ಷನ್ ಆಫ್ ಡೇಟಾ, ರೈಟ್? DBMS ಈಸ್ ಎ ಸಾಫ್ಟ್ವೇರ್ ವಿಚ್ ಮ್ಯಾನೇಜಸ್ ಆನ್ ದ ಡೇಟಾಬೇಸ್. ಸೊ ಅದಕ್ಕೋಸ್ಕರ DBMS ಅಂದರೆ ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್. ಡೇಟಾಬೇಸ್ನ ಮ್ಯಾನೇಜ್ ಮಾಡ್ತಕ್ಕಂಥ ಸಾಫ್ಟ್ವೇರನ್ನು DBMS ಅಂತ ಕರಿತೀವಿ. ಹಾಗಾದರೆ ಡೇಟಾಬೇಸ್ ಈಸ್ ಕಂಟ್ರೋಲ್ಡ್ ಬೈ ಆರ್ ಮ್ಯಾನೇಜ್ಡ್ ಬೈ DBMS ಸಾಫ್ಟ್ವೇರ್. ಹಾಗಾದರೆ DBMS ಸಾಫ್ಟ್ವೇರ್ ಯಾವುದು ಈ 4ರಲ್ಲಿ ಅಂತ ಕೇಳಿದಂಗೆ? ಯಾವುದು? NoSQL, ಜಾವಾ, GSP, ಒರಾಕಲ್ ಡೇಟಾಬೇಸ್ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಗಮನಿಸಿ, NoSQL ಈಸ್ ಎ ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್ ಅಂತ ಕರಿತೀವಿ. NoSQL SQLಗೆ ಒಂದು ಡೆಡಿಕೇಟೆಡ್ ಫಾರ್ಮ್ಯಾಟ್ ಇದೆ. NoSQL ಈಸ್ ಯೂಸ್ಡ್ ಫಾರ್ ಎ ಟ್ರೆಡಿಷನಲ್ ಫೈಲ್ಸು, ಸೆಮಿ ಸ್ಟ್ರಕ್ಚರ್ಡ್ ಫೈಲ್ಸನ್ನು ಫೆಚ್ ಮಾಡೋದಕ್ಕೆ NoSQL ಬಳಸ್ತೀವಿ. ಜಾವಾ ಈಸ್ ಎ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಇಟ್ಸ್ ನಾಟ್ ಎ ಡೇಟಾಬೇಸ್. GSP, Java Server Pages, is also a kind of a programming language. It's not a DBMS software. But Oracle database software ಇದೆ ಅಲ್ವಾ, Oracle is a DBMS, the mostly used, most common, very popular DBMS ಸಾಫ್ಟ್ವೇರ್ ಅಂದರೆ ಅದು Oracle ಡೇಟಾಬೇಸ್ ಆಗುತ್ತೆ. ಹಾಗಾಗಿ 83ಕ್ಕೆ 4ನೇ ಆಪ್ಷನ್ ಸರಿಯಾಗಿದೆ. ಡೇಟಾಬೇಸ್ ಅಂದರೆ ಅಥವಾ DBMS ಅಂದರೆ ದೆರ್ ಆರ್ ಮೆನಿ DBMS ಸಾಫ್ಟ್ವೇರ್ಸ್ ಆರ್ ದೇರ್. ಒಂದು Oracle ಆಗಿರ್ಬೋದು, ಅಥವಾ ಮೈಕ್ರೋಸಾಫ್ಟ್ ಆಕ್ಸೆಸ್ ಆಗಿರ್ಬೋದು, ಮೈಕ್ರೋಸಾಫ್ಟ್ SQL ಸರ್ವರ್ ಆಗಿರ್ಬೋದು, ಅಥವಾ ಏನು ನಾವು CBase ಆಗಿರ್ಬೋದು,
ಅಥವಾ ಪೋಸ್ಟ್ ಗ್ರೇ SQL ಆಗಿರ್ಬೋದು, MySQL ಇಸ್ ಓಪನ್ ಸೋರ್ಸ್ DBMS ಸಾಫ್ಟ್ವೇರ್. ಇವೆಲ್ಲವೂ ಬೇರೆ ಬೇರೆ DBMS ಸಾಫ್ಟ್ವೇರ್ಗಳಾಗಿದ್ದಾವೆ. ಡೇಟಾ ಬೇಸ್ ಅಥವಾ DBMS ಮೇಲೇ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಯಾವ ಕ್ಲಾಸ್ ನಂಬರು ನೀವೇ ಹೋಗಿ ಸರ್ಚ್ ಮಾಡಿ ನೋಡಿ, ನಿಮ್ಮ ಎಕ್ಸಾಮ್ಗೆ ರೆಡಿಯಾಗಿ ಅಂತ ಹೇಳ್ತಾ ಇರ್ತಕ್ಕಂಥ. ಮದರ್ ಬೋರ್ಡ್ ಕನ್ಸಿಸ್ಟ್ ಆಫ್ ದ ಫಾಲೋಯಿಂಗ್ ಕಾಂಪೋನೆಂಟ್ಸ್ ಎಕ್ಸೆಪ್ಟ್. ಮದರ್ ಬೋರ್ಡ್ ಈ ಕೆಳಗಿನ ಭಾಗಗಳನ್ನು ಒಳಗೊಂಡಿದ್ದು, ಅದರಲ್ಲಿ ಒಂದನ್ನು ಹೊರತುಪಡಿಸಿದೆ. ಮದರ್ ಬೋರ್ಡ್ ಅಂದರೆ ನಾವು ಹೃದಯ ಅಂತ ಕರಿತೀವಿ, ಕಂಪ್ಯೂಟರ್ನ ಹೃದಯ. ಕಂಪ್ಯೂಟರ್ನ ಬ್ರೈನ್ ಬೇರೆ, ಕಂಪ್ಯೂಟರ್ನ ಮೆದುಳು ಬೇರೆ, ಕಂಪ್ಯೂಟರ್ನ ಹೃದಯ ಬೇರೆ. ಇಲ್ಲಿ ನೋಡಿ, ಮಾನವನ ಮೆದುಳು ಇರ್ತಕ್ಕಂಥದ್ದು ತಲೆಯಲ್ಲಿ, ಓಕೆ, ಹೃದಯ ಇರ್ತಕ್ಕಂಥದ್ದು ಎದೆಯಲ್ಲಿ, ಗಮನಿಸಿ. ಆದರೆ ಕಂಪ್ಯೂಟರ್ನ ಹೃದಯದೊಳಗಡೆ ಮೆದುಳು ಇದೆ, ಕಂಪ್ಯೂಟ್ರಲ್ಲಿ ಮಾತ್ರ. ಅಂದರೆ ಈ ಹೃದಯ ಅಂದರೆ ಮದರ್ ಬೋರ್ಡು, ಒಂದು ಚಿಕ್ಕ ಬೋರ್ಡ್ ಇರುತ್ತೆ. ಆ ಬೋರ್ಡಲ್ಲಿ ಎಲ್ಲ ಕನೆಕ್ಷನ್ಸ್ ಆಗಿರ್ತವೆ. ಅದೇ ಥರ ಆ ಬೋರ್ಡಲ್ಲಿ ಮೆಮೊರಿ ಸ್ಲಾಟ್ಗಳಿರ್ತವೆ. ಮೆಮೊರಿ ಕೂಡಿಸೋದಕ್ಕೆ, ರ್ಯಾಮ್ ಕೂಡಿಸೋದಕ್ಕೆ ಸ್ಲಾಟ್ ಇದೆ, ರ್ಯಾಮ್ ಸ್ಲಾಟ್, ರೈಟ್. ಅದೇ ಥರ CPU ಕೂಡೋದಕ್ಕೆ ಒಂದು ಸ್ಲಾಟ್ ಇರುತ್ತೆ, CPU, ರೈಟ್. ನೋಡಿ, ಹೃದಯದೊಳಗಡೆ ಮೆದುಳು ಇದೆ ಕಂಪ್ಯೂಟ್ರಲ್ಲಿ, ಗಮನಿಸಿ. ಅರ್ಥ ಆಯ್ತಲ್ವ? ಹಾಗಾದರೆ ಮೆಮೊರಿ ಚಿಪ್ ಸ್ಲಾಟ್ ಇದೆಯಾ? ಹೌದು ಇದೆ. CPU ಸಾಕೆಟ್ ಇದೆಯಾ? ಹೌದು ಇದೆ. CMOS ಬ್ಯಾಟ್ರಿ ಇದೆಯಾ? ಹೌದು, ಇಲ್ಲಿ CMOS ಬ್ಯಾಟ್ರಿ ಅಂತ ಒಂದು ಚಿಕ್ಕದಾಗಿ ₹1 ಕಾಯಿನ್ ಥರ ಇರುತ್ತೆ, CMOS ಬ್ಯಾಟ್ರಿ ಇದೆ. ಡೈರೆಕ್ಟ್ ಹಾರ್ಡ್ ಡಿಸ್ಕ್ ಲೊಕೇಶನ್ ಇದೆ. ಹಾರ್ಡ್ ಡಿಸ್ಕ್ನ ಹೋಗಿ ಮದರ್ ಬೋರ್ಡಲ್ಲಿ ಕೂಡ್ಸೋಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಹಾರ್ಡ್ ಡಿಸ್ಕೇ ಇಷ್ಟು ದಪ್ಪ ಇರುತ್ತೆ, ಇಷ್ಟಾಗಲ್ಲ, ಅದನ್ನು ಹೋಗಿ ಮದರ್ ಬೋರ್ಡಲ್ಲಿ ಕೂಡ್ಸೋಕ್ಕಾಗಲ್ಲ. ಹಾಗಾಗಿ ಮೂರನೇ ಆಪ್ಷನ್ ಒಂದನ್ನು ಬಿಟ್ಟು ಉಳಿದುವೆಲ್ಲ ಮದರ್ ಬೋರ್ಡ್ನ ಭಾಗಗಳಾಗಿದ್ದಾವೆ. ಹಾಗಾಗಿ ಸರಿಯಾದ ಉತ್ತರ 84ಕ್ಕೆ ಮೂರನೇ ಆಪ್ಷನ್ ಆಗುತ್ತೆ. ಕಂಪ್ಯೂಟ್ರಲ್ಲಿ ಎಲ್ಲಿದೆ? ಮೆದುಳು ಹೃದಯದ ಭಾಗದಲ್ಲಿದೆ ಅಂತ ತಿಳ್ಕೊಂಡಿರ್ಬೇಕು. ಮದರ್ ಬೋರ್ಡ್ ಒಳಗಡೆ ಚಿಪ್ ಸೆಟ್ ಕೂಡ್ಸೋದಕ್ಕೆ ಚಿಪ್ ಸಾಕೆಟ್ ಇದೆ. ಓಕೆ, ಅರ್ಥ ಆಯ್ತು ಅನ್ಕೊಳ್ತೀನಿ. ಸೊ ನೆಕ್ಸ್ಟು ಈ ಥರ ಮದರ್ ಬೋರ್ಡ್ ಇರುತ್ತೆ. 85ನೇದು, ಸೆಂಡಿಂಗ್ ಡೇಟಾ ಫ್ರಮ್ ಲೋಕಲ್ ಕಂಪ್ಯೂಟರ್ ಟು ಎ ರಿಮೋಟ್ ಕಂಪ್ಯೂಟರ್ ಈಸ್ ಕಾಲ್ಡ್. ಈಗ ಇಲ್ಲಿ ನಂದು ಲೋಕಲ್ ಕಂಪ್ಯೂಟರ್ ಇದೆ, ಇದರಲ್ಲಿ ಈಗ ವಿಡಿಯೋ ರೆಡಿ ಮಾಡ್ತೀನಿ, ವಿಡಿಯೋ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ಎಡಿಟ್ ಮಾಡಿ, ಓಕೆ, ಎಲ್ಲ ಫೈನಲ್ ಮಾಡಿ ನಿಮಗೆ ಕಳಿಸ್ಬೇಕಂದ್ರೆ ಏನು? ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀವಿ. ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದಾಗ ನೀವು ಬೇಕಿದ್ದಲ್ಲಿಂದ ನೋಡ್ತೀರಿ, ಕರೆಕ್ಟ್. ಈ ನಮ್ಮ ಲೋಕಲ್ ಕಂಪ್ಯೂಟ್ರಲ್ಲಿರ್ತಕ್ಕಂಥ ಈ ಡೇಟಾವನ್ನು ಸರ್ವರ್ಗೆ, ಯೂಟ್ಯೂಬ್ ಸರ್ವರ್ಗೆ ಅಪ್ಲೋಡ್ ಮಾಡೋದನ್ನೇ ನಾವು ಏನಂತ ಕರಿತೀವಿ? ಅಟ್ಯಾಚ್ ಮಾಡೋದಂತ ಕರಿತೀವ, ಸೋಷಿಯಲ್ ನೆಟ್ವರ್ಕಿಂಗ್ ಅಂತೀವ, ಅಪ್ಲೋಡಿಂಗ್ ಅಂತೀವ, ಡೌನ್ಲೋಡಿಂಗ್ ಅಂತೀವ. ಅಪ್ಲೋಡಿಂಗ್ ಅಂತ ಕರಿತೀವಿ. ನೀವು ಈ ವಿಡಿಯೋನ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅಲ್ಲಿ ಯೂಟ್ಯೂಬಲ್ಲಿ ಒಂದು ಆಪ್ಷನ್ ಇರುತ್ತೆ, ಡೌನ್ಲೋಡ್ ಅಂತ. ಅಲ್ಲಿ ಕ್ಲಿಕ್ ಮಾಡಿದರೆ ಡೌನ್ಲೋಡ್ ಆಗುತ್ತೆ. ಅದನ್ನೇ ಡೌನ್ಲೋಡಿಂಗ್ ಅಂತೀವಿ. ಸರ್ವರಲ್ಲಿರೋ ಡೇಟಾವನ್ನು ನಮ್ಮ ಲೋಕಲ್ ಕಂಪ್ಯೂಟರ್ ತಗೊಂಡ್ರೆ ಅದನ್ನು ಡೌನ್ಲೋಡಿಂಗು, ನಮ್ಮ ಲೋಕಲ್ ಕಂಪ್ಯೂಟ್ರಲ್ಲಿರೋ ಡೇಟಾವನ್ನು ಸರ್ವರ್ಗೆ ಅಪ್ಲೋಡ್ ಮಾಡಿದರೆ ಅಪ್ಲೋಡಿಂಗ್. ಅಷ್ಟೇ ಸಿಂಪಲ್. ದ ವರ್ಡ್ ಇಟ್ ಸೆಲ್ಫ್ ಮೀನಿಂಗ್ಫುಲ್ ಆಗಿದ್ದಾವೆ. ಓಕೆ, uploading, the act of sending data from a local source to a remote destination is uploading. Opposite process where data is received from the remote system to a local computer ಅಂದ್ರೆ downloading. ಮತ್ತೊಂದು ಪ್ರಶ್ನೆ 86, which Excel function or tool is most suitable for generating a monthly salary statement based on attendance and allowances? ಇದು ಮೋಸ್ಟ್ಲಿ ಫಸ್ಟ್ ಟೈಮ್ ಬಂದಿದೆ ಅನಿಸುತ್ತೆ. ಭಾಳ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ರು ಈ ಪ್ರಶ್ನೆ ಬಂದಿರಲಿಲ್ಲ. ಅದು ಹೆಂಗಂದರೆ KPSC ಅವರು ನೀನು ಎಷ್ಟೇ ಪ್ರಿಪೇರ್ ಆಗಿರೋ ಒಂದಷ್ಟು ಪ್ರಶ್ನೆ ಹೊಸ್ದಾಗಿ ಕೊಡ್ತೀನಿ ಅಂತಾರೆ. 1, 2, 4, 1, 2, 3 ಆದರೆ ಇದ್ದೇ ಇರ್ತವೆ. ನೀನು ಅದೇನೋ ಕೆಳಗೆ ತೂರಿದ್ರೆ ರಂಗೋಲಿ ಕೆಳಗೆ ತೂರಿದ್ರಂತೆ ಯಾರು, ಹಂಗೆ KPSC ಅವರು. ನೀನು ಎಷ್ಟೇ ಕ್ವಶನ್ ಪೇಪರ್ ಸಾಲ್ವ್ ಮಾಡಿ, ಎಷ್ಟೇ ವಿಡಿಯೋ ಮಾಡು, 1, 2, 3 ಪ್ರಶ್ನೆ ಆದರೂ ಬೇರೆ ಬೇರೆ ಕಡೆಯಿಂದ ತೆಗಿತಾರೆ. ಸೊ ಸರಿಯಾದ ಉತ್ತರ ಸಮ್ ಪ್ರಾಡಕ್ಟ್ ಅಂತ. ಈ ಸಮ್ ಪ್ರಾಡಕ್ಟನ್ನು ನಾವು ಫಾರ್ಮುಲಾಗಳನ್ನ ಹೇಳಿರ್ತೀವಿ, ಸಮ್ಮು, ಯಾವ್ರೇಜು, ಕೌಂಟು, ಅವೆಲ್ಲ ಇಫು, ಎಲ್ಸು, ಇನ್ನೇನೋ ಬೇರೆ ಬೇರೆ ಎಲ್ಲ ಮಾಡಿರ್ತೀವಿ. ಬಟ್ ಅದರಲ್ಲೂ ನೂರಾರು ಫಾರ್ಮುಲಾ ಇರ್ತವೆ. ಎಲ್ಲವನ್ನು ಮಾಡ್ತಾ ಹೋಗಕ್ಕೆ ಸಾಧ್ಯನಾ? ಒಂದಲ್ಲ ಒಂದು ಇಂಥವು ಕೊಡ್ತಾರೆ. ಸೊ ಸಮ್ ಪ್ರಾಡಕ್ಟ್ ಅನ್ನೋದು ಅಟೆಂಡೆನ್ಸ್ ಎಷ್ಟು ಮಾಡಿ ಬಂದಿದ್ದಾನೆ ಆತನಿಗೆ ಏನು ಅಲವೆನ್ಸ್ ಇದಾವೆ ಅನ್ನೋದ್ರ ಮೇಲೆ
ಸೊ ಸ್ಯಾಲ್ರಿನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಬಳಸ್ತಾರಂತೆ. 86ನೇಗೆ 4ನೇದು ಸರಿಯಾದ ಉತ್ತರ. ಸೊ ಇಲ್ಲಿ ಸಪೋಸ್ ಅಶೋಕು, ಆತ ಏನು ಡೆಸಿಗ್ನೇಷನ್ ಆಪರೇಷನಲ್ಲಿದ್ದಾನೆ, ಆತಂದು ಏನಿದು, ಎಷ್ಟು ಸ್ಯಾಲ್ರಿ, ಎಷ್ಟು ಅಲೋಯನ್ಸ್ ಇದೆ, ಆತ ಎಷ್ಟು ದಿನ ಬಂದಿದ್ದ ಅಂತ ನೋಡ್ಕೊಂಡು ಆತನ ಸ್ಯಾಲ್ರಿ ಫೈನಲಿ ಫಿಕ್ಸ್ ಆಗುತ್ತೆ. ಅದನ್ನು ಎಲ್ರಿಗೂ, ಸೊ ಬಿಶ್ವಾಸ್ ಇದ್ದಾನೆ, ದಿನೇಶ್ ಇದ್ದಾನೆ, ಫಹದ್, ಇವರೆಲ್ರಿಗೂ ಸ್ಯಾಲ್ರಿ ಬಂದು ಜನ್ರೇಟ್ ಆಗುತ್ತೆ. ಅದನ್ನು ಸಮ್ ಪ್ರಾಡಕ್ಟ್ ಅಂತ, ಸಮ್ ಪ್ರಾಡಕ್ಟ್ ಅನ್ನೋ ಒಂದು ಫಾರ್ಮುಲಾ ಇದೆ. ಅದು ಹೆಂಗೆ ವರ್ಕ್ ಆಗುತ್ತೆ ಅಂತ ಹೆಚ್ಚಿನ ಮಾಹಿತಿಯನ್ನು ನೀವೇ ತಿಳ್ಕೊಳ್ಳಿ. 87ನೇ ಪ್ರಶ್ನೆ, ವಿಚ್ ಚಾರ್ಟ್ ಟೈಪ್ ಈಸ್ ಬೆಸ್ಟ್ ಸೂಟೆಡ್ ಟು ಶೋ ದ ಪ್ರಪೋರ್ಷನ್ ಆಫ್ ಪಾರ್ಟ್ಸ್ ಟು ಎ ಹೋಲ್? ಯಾವ ನಕ್ಷೆಯು ಸಂಪೂರ್ಣವಾಗಿರುವ ಭಾಗಗಳ ಪ್ರಮಾಣಗಳನ್ನು ತೋರಿಸಲು ಉತ್ತಮವಾಗಿದೆ? ಯಾವ ನಕ್ಷೆ? ಈಗ ಲೈನ್ ಚಾರ್ಟ್ ಅಂದರೆ ಹೆಂಗೆ? ಸೊ ಹಿಂಗೆ ಬರುತ್ತೆ. ಇಲ್ಲ ಒಂದು ಎಕ್ಸಾಂಪಲ್ ನಾವು ಮಾಡಿಬಿಡೋಣ, ಸೊ ನಿಮಗೆ ಅನುಕೂಲ ಆಗುತ್ತೆ. ಹಾಗಾಗಿ ಸಪೋಸ್ ಇವೆಲ್ಲವನ್ನು ತಗೊಳ್ಳೋಣ. ಫಸ್ಟು ಇದು ತಗೊಂಡು ನಾವು ಒಂದು ನಿಮಿಷ ಈ ವರ್ಡನ್ನು ತೊಗೊಂಡು ಈಗ ಎಕ್ಸೆಲ್ಗೆ ಹೋಗ್ತೀನಿ. ಫಸ್ಟು ಎಕ್ಸೆಲ್ಗೆ ಹೋಗಿ ಇಲ್ಲಿ ಫಸ್ಟ್ ಎಷ್ಟೆಷ್ಟು ವೀಡಿಯೋಸ್ ಇದಾವೆ ಹಾಕ್ಬಿಡೋಣ. ಕಂಪ್ಯೂಟರ್, CA ಕರೆಂಟ್ ಅಫೇರ್ಸ್, ಪಾಲಿಟಿ, ಜಿಯೋಗ್ರಫಿ ಅಂತ ಅಂದ್ಕೊಳ್ಳೋಣ. ಈಗ ನಮ್ಮ ಪಾಲಿಟಿ ಇದು ಕಂಪ್ಯೂಟರ್ ಒಂದು 80 ವೀಡಿಯೋ ಇದಾವೆ ಅಂದ್ಕೊಳ್ಳೋಣ. ಕರೆಂಟ್ ಅಫೇರ್ಸ್ ಒಂದು 100 ವೀಡಿಯೋ ಇದಾವೆ ಅಂದ್ಕೊಳ್ಳೋಣ. ಪಾಲಿಟಿ ಒಂದು 45 ವೀಡಿಯೋ ಅಂದ್ಕೊಳ್ಳೋಣ. ಜಿಯೋಗ್ರಫಿ ಒಂದು 10 ಅಂದ್ಕೊಳ್ಳೋಣ, ಸುಮ್ಮನೆ ಎಕ್ಸಾಂಪಲ್ಗೆ. ಈಗ ಇವನ್ನ ಸೆಲೆಕ್ಟ್ ಮಾಡಿ ನಾನು ಇಲ್ಲಿ ಇನ್ಸರ್ಟ್ಗೆ ಹೋಗಿ ಇನ್ಸರ್ಟಲ್ಲಿ ಚಾರ್ಟ್ಸ್ ಇದ್ದಾವೆ. ಇಲ್ಲಿ ಚಾರ್ಟ್ಸಲ್ಲಿ ಲೈನ್ ಚಾರ್ಟ್ ಹಾಕ್ತೀನಿ. ಫಸ್ಟ್ ನೋಡಿ, ಲೈನ್ ಚಾರ್ಟ್ ಅಂದರೆ ಹಿಂಗೆ ಬರುತ್ತೆ. ಲೈನ್ ಚಾರ್ಟ್ ಆಯ್ತು, ಕಾಣಿಸ್ತಾ ಇದೆ ಅನ್ಕೊಳ್ತೀನಿ, ಅಥವಾ ಸ್ವಲ್ಪ ಕಡಿಮೆ ಮಾಡೋಣ. ಸೊ ಲೈನ್ ಚಾರ್ಟ್ ಆಯಿತು. ಈ ಲೈನ್ ಚಾರ್ಟಲ್ಲಿ ನಮಗೆ ಲೈನ್ ಚಾರ್ಟಿಂದ ಏನು ಗೊತ್ತಾಗುತ್ತೆ? ಅವ್ರು ಕೇಳಿರೋದೇನು? ಇನ್ನೊಮ್ಮೆ ಪ್ರಶ್ನೆಗೆ ಹೋಗೋಣ. ಅವ್ರು ಕೇಳಿರೋದೇನು? ವಿಚ್ ಚಾರ್ಟ್ ಟೈಪ್ ಈಸ್ ಬೆಸ್ಟ್ ಸೂಟೆಡ್ ಟು ಶೋ ದ ಪ್ರಪೋರ್ಷನ್ ಆಫ್ ಪಾರ್ಟ್ಸ್ ಟು ಎ ಹೋಲ್? ಅಂದರೆ ಒಟ್ಟಾರೆ ವೀಡಿಯೋಸ್ಗೆ ಈ ಕಂಪ್ಯೂಟರ್ ವೀಡಿಯೋಸ್ ಎಷ್ಟಿದ್ದಾವೆ, ಕರೆಂಟ್ ಅಫೇರ್ಸ್ ಎಷ್ಟಿದ್ದಾವೆ, ಯಾವ ಜಾಸ್ತಿ ಇದೆ, ಎಷ್ಟು ಪೋರ್ಷನ್ ಇದೆ ಅಂತ ತಿಳ್ಕೊಳ್ಳೋಕ್ಕೆ. ಈಗ ಟೋಟಲ್ ವೀಡಿಯೋಸ್ ಎಷ್ಟಿದ್ದಾವೆ? 80, 180, 190, 235 ವೀಡಿಯೋ ಇದ್ದಾವೆ. ಆ 235 ವೀಡಿಯೋಗೆ ಯಾವ ವಿಡಿಯೋ ಎಷ್ಟು ಪೋರ್ಷನ್ ಇದೆ, ಹೆಚ್ಚಿನ ವೀಡಿಯೋ ಎಷ್ಟು ಅಂತ ಈ ಲೈನ್ ಚಾರ್ಟಲ್ಲಿ ಗೊತ್ತಾಗಲ್ಲ ನಮಗೆ ಅಷ್ಟು ಈಸಿಯಾಗಿ. ಅವಾಗ ನಾನು ಇಲ್ಲಿ ಚಾರ್ಟ್ ಟೈಪ್ನ ಚೇಂಜ್ ಮಾಡ್ತೀನಿ. ಚೇಂಜ್ ಮಾಡಿ ಚೇಂಜ್ ದ ಚಾರ್ಟ್ ಟೈಪು ಇಲ್ಲಿ ನಾನು ಪೈ ಚಾರ್ಟ್ಗೆ ಹೋಗ್ತೀನಿ. ಪೈ ಚಾರ್ಟಲ್ಲಿ ಹೈಯೆಸ್ಟ್ ಪೋರ್ಷನ್ ಇರೋದು ಯಾವುದು? ಸೊ CA ಕರೆಂಟ್ ಅಫೇರ್ಸ್. ಸೆಕೆಂಡ್ ಹೈಯೆಸ್ಟ್ ಪೋರ್ಷನ್ ಯಾವುದು? ಕಂಪ್ಯೂಟರ್. ಸ್ಮಾಲೆಸ್ಟ್ ಯಾವುದು? ಜಿಯೋಗ್ರಫಿ. ಸೊ ಈ ಥರ ತೋರಿಸೋದನ್ನು ನಾವು ನೋಡಿ, ಈ ಥರ 34% ಕಂಪ್ಯೂಟ್ರು, 43% ಕರೆಂಟ್ ಅಫೇರ್ಸ್ ವೀಡಿಯೋಸ್ ಇದ್ದಾವೆ. ಸೊ ಈ ರೀತಿಯಾಗಿ ನಮಗೆ ಪ್ರಪೋರ್ಷನಲಿ ಎಷ್ಟು ಯಾವ್ದು ಜಾಸ್ತಿ ಅಂತ ತೋರಿಸ್ತಕ್ಕಂತಹ ಚಾರ್ಟು ಅದು ಪೈ ಚಾರ್ಟ್ ಆಗುತ್ತೆ ಅನ್ನಂಗೆ ಅರ್ಥ. ವಿತ್ ಪ್ರಾಕ್ಟಿಕಲ್ ತೋರಿಸೋ ಪ್ರಯತ್ನವನ್ನು ಮಾಡಿದ್ದೀನಿ. ಸೊ ಸರಿಯಾದ ಉತ್ತರ ಪೈ ಚಾರ್ಟ್ ಆಗುತ್ತೆ. ಪೈ ಚಾರ್ಟ್ 3ನೇ ಆಪ್ಷನ್ 87ಕ್ಕೆ. 88, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಕನ್ಸಿಡರ್ಡ್ ಆ್ಯನ್ ಇನ್ಪುಟ್ ಆರ್ ಔಟ್ಪುಟ್ ಡಿವೈಸ್? ಕೆಳಗಿನವುಗಳಲ್ಲಿ ಯಾವುದು ಇನ್ಪುಟ್ ಅಥವಾ ಔಟ್ಪುಟ್ ಸಾಧನವಲ್ಲ? ಇನ್ಪುಟ್ಟು ಅಲ್ಲ, ಔಟ್ಪುಟ್ಟು ಅಲ್ಲ. ಈಗ ಫಸ್ಟ್ ಇನ್ಪುಟ್ ಡಿವೈಸ್ ಅಂದ್ರೇನು, ಔಟ್ಪುಟ್ ಡಿವೈಸ್ ಅಂದ್ರೇನು, ಫಸ್ಟ್ ಒಂಚೂರು ಗ್ಲಾನ್ಸ್ ಮಾಡಿಕೊಂಡು ಹೋಗೋಣ. ಅದ್ರ ಮೇಲೇನೂ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಈಗ ಕಂಪ್ಯೂಟರ್ ಇದೆ. ಕಂಪ್ಯೂಟರ್ ಒಳಗಡೆ ಮಾಹಿತಿಯನ್ನು ಕೊಡೋದಕ್ಕೆ ಬಳಸ್ತಕ್ಕಂತಹ ಸಾಧನಗಳು. ಈಗ ಕೀಬೋರ್ಡ್ ಇದೆ, ಕೀಬೋರ್ಡು, ಮೌಸ್ ಇದೆ. ಈ ಮೌಸಿಂದ ಕ್ಲಿಕ್ ಮಾಡ್ತೀವಿ, ಕಂಪ್ಯೂಟರ್ಗೆ ಇನ್ಸ್ಟ್ರಕ್ಷನ್ ಕೊಡ್ತೀವಿ. ಈ ಕೀಬೋರ್ಡಿಂದ ಟೈಪ್ ಮಾಡಿ ಕಂಪ್ಯೂಟರ್ಗೆ ಮಾಹಿತಿ ಒಳಗಡೆ ಕಳಿಸ್ತೀವಿ. ಹೀಗೆ ದ ಡಿವೈಸಸ್ ವಿಚ್ ಆರ್ ಯೂಸ್ಡ್ ಟು ಗಿವ್ ಇನ್ಸ್ಟ್ರಕ್ಷನ್ ಟು ಇನ್ಸೈಡ್ ದ ಕಂಪ್ಯೂಟರ್ ಆರ್ ಕಾಲ್ಡ್ ಆಸ್ ಇನ್ಪುಟ್ ಡಿವೈಸಸ್. ಅದೇ ಥರ ಕಂಪ್ಯೂಟರ್ ಒಳಗಡೆ ಆಲ್ರೆಡಿ ಸ್ಟೋರ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಹೊರ ಜಗತ್ತಿಗೆ ತೋರಿಸ್ತಕ್ಕಂತಹ, ಹೊರ ಜಗತ್ತಿಗೆ ಕೇಳಿಸ್ತಕ್ಕಂತಹ, ಹೊರ ಜಗತ್ತಿಗೆ ನೀಡ್ತಕ್ಕಂತಹ ಡಿವೈಸಸ್. ಸಪೋಸ್ ಎಕ್ಸಾಂಪಲ್, ಮಾನಿಟರು ಒಂದು ಔಟ್ಪುಟ್ ಡಿವೈಸು, ಪ್ರಿಂಟರು ಒಂದು ಔಟ್ಪುಟ್ ಡಿವೈಸು, ಸ್ಪೀಕರು ಒಂದು ಔಟ್ಪುಟ್ ಡಿವೈಸ್. ಸ್ಪೀಕರ್ ಏನು ಮಾಡುತ್ತೆ? ಒಳಗಡೆ ಇರೋ ಮಾಹಿತಿಯನ್ನು ಕೇಳಿಸುತ್ತೆ. ಮಾನಿಟರ್ ಒಳಗಿರೋ ಮಾಹಿತಿಯನ್ನು ಕಾಣಿಸುತ್ತೆ. ಪ್ರಿಂಟರ್ ಒಳಗಿರೋ ಮಾಹಿತಿಯನ್ನು ಪ್ರಿಂಟ್ ಮಾಡಿ ತೋರಿಸುತ್ತೆ. ಇಂಥ ಡಿವೈಸ್ಗಳನ್ನು ಔಟ್ಪುಟ್ ಡಿವೈಸ್ಗಳು ಎಂದು ಕರೆಯುತ್ತೇವೆ.
ಫೈನ್. ಈಗ ಬರೋಣ ಕೀಬೋರ್ಡು ಇನ್ಪುಟ್ಟ ಔಟ್ಪುಟ್ಟ ಅಂದರೆ ಇನ್ಪುಟ್ ಡಿವೈಸ್ ಅಂತ ಈಗ ಪಕ್ಕ ಹೇಳ್ತೀರಿ. ಪ್ರಿಂಟರ್ ಇನ್ಪುಟ್ಟ ಔಟ್ಪುಟ್ಟಪ್ಪ ಅಂದರೆ ಔಟ್ಪುಟ್ ಅಂತ ಹೇಳ್ತೀರಿ. ಮಾನಿಟರು ಇನ್ಪುಟ್ ಔಟ್ಪುಟ್ಟಪ್ಪ ಅಂದರೆ ಔಟ್ಪುಟ್ ಅಂತ ಹೇಳ್ತೀರಿ. ಹಾರ್ಡ್ ಡಿಸ್ಕ್ ಯಾವುದಿದು? ಹಾರ್ಡ್ ಡಿಸ್ಕ್ ಇನ್ಪುಟ್ಟು ಅಲ್ಲ ಔಟ್ಪುಟ್ಟು ಅಲ್ರಿ, ಅದೊಂದು ಮೆಮೊರಿ ಡಿವೈಸ್, ಮೆಮೊರಿ ಅಥವಾ ಸ್ಟೋರೇಜ್ ಡಿವೈಸ್ ಅಂತ ಕರಿತೀವಿ. ಇಷ್ಟೇ ಸಿಂಪಲ್. ಅದ್ರ ಮೇಲೇನು ಸಪ್ರೇಟ್ ಹಾರ್ಡ್ವೇರ್ಸ್ ಅಂತ ಮಾಡಿದ್ದೀನಿ ನೋಡಿ. 89 ವಾಟ್ ಈಸ್ ಕನ್ನಡ ನುಡಿ ಪ್ರೈಮರಿಲಿ ಯೂಸ್ಡ್ ಫಾರ್? ಕನ್ನಡ ನುಡಿ ಸಾಫ್ಟ್ವೇರ್ ಏನಿದೆ ಅದನ್ನು ಯಾವುದಕ್ಕೆ ಪ್ರಮುಖವಾಗಿ ಬಳಸ್ತೀವಿ? ಟೆಕ್ಸ್ಟ್ ಮೆಸೇಜ್ ಮಾಡೋದಕ್ಕೆ. ಕನ್ನಡ ನುಡಿ ಯಾಕೆ ಬಳಸ್ತೀವಿ? ಟೆಕ್ಸ್ಟ್ ಮೆಸೇಜ್ ಮಾಡೋದಕ್ಕೆ. ವಾಟ್ಸಪ್ ಇದೆ, ಫೇಸ್ಬುಕ್ ಇದೆ, ಅಥವಾ ಇನ್ನೊಂದು ಯಾವುದೋ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇದ್ದಾವೆ. ರೈಟಿಂಗ್ ಕನ್ನಡ ಸ್ಕ್ರಿಪ್ಟ್ ಆನ್ ಕಂಪ್ಯೂಟರ್ಸ್, ಇದು ಸರಿಯಾಗಿದೆ. ಯಾಕಂದರೆ ಫೋನ್ ಕಾಲ್ ಮಾಡೋದಕ್ಕೂ ಬಳಸಲ್ಲ, ಸೋಷಿಯಲ್ ಮೀಡಿಯಾ ಬ್ರೌಸಿಂಗು ಬಳಸಲ್ಲ. ಸೊ ಕನ್ನಡ ಸ್ಕ್ರಿಪ್ಟ್ ಬರೆಯೋದಕ್ಕೆ ಬಳಸ್ತೀವಿ. ನೇರವಾಗಿದೆ 89. ಮೊನ್ನೆ MBA ಎಕ್ಸಾಮಲ್ಲಿ ಕೂಡ ಯಾವತ್ತು ಲಾಂಚ್ ಮಾಡಿದ್ರು ನುಡಿ ಸಾಫ್ಟ್ವೇರ್ ಅಂತ ಕೇಳಿದರು. ನುಡಿ ತಂತ್ರಾಂಶದ ಮೇಲೆ ಕ್ಲಾಸ್ ನಂಬರ್ 409 ಸಪ್ರೇಟ್ ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೀನಿ, ವಿತ್ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ, ವಿತ್ ಪ್ರಾಕ್ಟಿಕಲ್ ಟೈಪ್ ಮಾಡಿ ತೋರಿಸಿದ್ದೀನಿ, ಹೋಗಿ ನೋಡಿ. 90 ವಿಚ್ ಟ್ಯಾಬ್ ಇನ್ ಪವರ್ ಪಾಯಿಂಟ್ ಕಂಟೈನ್ಸ್ ದ ಆಪ್ಷನ್ಸ್ ಫಾರ್ ಇನ್ಸರ್ಟಿಂಗ್ ಶೇಪ್ಸ್, ಇಮೇಜಸ್, ಚಾರ್ಟ್ಸ್ ಆ್ಯಂಡ್ ಬಾಕ್ಸಸ್? ಇವಾಗ ತಾನೇ ಚಾರ್ಟ್ಸ್ ಮಾಡಿದ್ವಿ, ಎಲ್ಲಿತ್ತು ಅದು? ಇನ್ಸರ್ಟ್ ಅನ್ನೋ ಟ್ಯಾಬಲ್ಲಿ ಇತ್ತು. ಇನ್ಸರ್ಟ್ ಅನ್ನೋ ಟ್ಯಾಬಲ್ಲಿ. ಹಾಗಾಗಿ ಇನ್ಸರ್ಟ್ ಸರಿಯಾದ ಉತ್ತರ 90ಕ್ಕೆ. ಇಲ್ಲಿ ಇನ್ಸರ್ಟ್ ಓಮು ಪಕ್ಕದಲ್ಲಿ ಇನ್ಸರ್ಟ್ ಇರುತ್ತಲ್ವ, ಇನ್ಸರ್ಟಲ್ಲಿ ಟೇಬಲ್ ಇನ್ಸರ್ಟ್ ಮಾಡ್ಬೋದು, ಪಿಕ್ಚರ್ ಇನ್ಸರ್ಟ್ ಮಾಡ್ಬೋದು, ಹಾಗೆ ಚಾರ್ಟ್ ಟೈಪನ್ನು ಕೂಡ ಇನ್ಸರ್ಟ್ ಮಾಡಬಹುದು. 91 ವಾಟ್ ಇಸ್ ದ ಪರ್ಪಸ್ ಆಫ್ ಸ್ಲೈಡ್ ಮಾಸ್ಟರ್ ಇನ್ ಪವರ್ ಪಾಯಿಂಟ್? ನೋಡಿ, ಪವರ್ ಪಾಯಿಂಟ್ ಮೇಲೆ ಸಪ್ರೇಟ್ ವಿಡಿಯೋ ಮಾಡಿಬಿಟ್ಟಿದ್ದೇನೆ ಆಲ್ರೆಡಿ, ಮತ್ತೆ ಹೇಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀನಿ. ಸೊ ಸ್ಲೈಡ್ ಮಾಸ್ಟರ್ ಅಂದರೆ, ಸ್ಲೈಡ್ ಮಾಸ್ಟರ್ ಏನು ಮಾಡುತ್ತೆ, ಇಷ್ಟು ಸ್ಲೈಡ್ ಮಾಡಿದ್ವಲ್ವ, ಆ ಸ್ಲೈಡಲ್ಲಿ ಎಲ್ಲ ಸೇಮ್ ಫಾಂಟು, ಸೇಮ್ ಕಲರು, ಸೇಮ್ ಸ್ಟ್ರಕ್ಚರ್ ಬೇಕು ಅಂದರೆ ಸ್ಲೈಡ್ ಮಾಸ್ಟರ್ನ ಬಳಸಬೇಕು. ಸರಿಯಾದ ಉತ್ತರ. ಟು ಕಸ್ಟಮೈಸ್ ದ ಲೇಔಟ್ ಆ್ಯಂಡ್ ಫಾರ್ಮ್ಯಾಟಿಂಗ್ ಆಫ್ ಆಲ್ ಸ್ಲೈಡ್ಸ್ ಇನ್ ಎ ಸೇಮ್ ಫಾರ್ಮ್ಯಾಟಿಗೆ ನಾವು ಸ್ಲೈಡ್ ಮಾಸ್ಟರ್ನ ಬಳಸ್ತೀವಿ. ಸೊ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ HK ಎಕ್ಸಾಮಲ್ಲೂ ಕೂಡ ಡ್ಯಾಶ್ ಈಸ್ ಯೂಸ್ಡ್ ಫಾರ್ ಎಕ್ಸಾಕ್ಟ್ ಸೇಮ್ ಫಾಂಟ್ ಟೈಪ್ ಸೈಜ್ ಕಲರ್ ಅಂತ ಕೇಳಿದ್ರು, ಅದು ಸ್ಲೈಡ್ ಮಾಸ್ಟರೇ ಆಗಿತ್ತು. PDO ಎಕ್ಸಾಮಲ್ಲೂ ಕೂಡ ಇತ್ತು ಸ್ಲೈಡ್ ಮಾಸ್ಟರ್ ಬಗ್ಗೆ. ನೆಕ್ಸ್ಟ್ 92 ವಾಟ್ ಈಸ್ ದ ಪರ್ಪಸ್ ಆಫ್ ದ ರಿಪ್ಲೈ ಆಲ್ ಫೀಚರ್ ಇನ್ ಇಮೇಲ್ ಕ್ಲೈಂಟ್? ಈಗ ಒಂದು ಇಮೇಲ್ ಬಂದಿರುತ್ತೆ ಅಂತ ತಿಳ್ಕೊಳ್ರಿ, ನೀವು ಓಪನ್ ಮಾಡಿದರೆ ಫ್ರಮ್ ಅಂತ ಇರುತ್ತೆ, ಯಾರಿಂದ ಬಂದಿದೆ. CC ಅಂತ ಇರುತ್ತೆ, ಯಾರ್ಯಾರಿಗೆ ಕಳಿಸಿದ್ದಾರೆ ಅವರು, ಕೇವಲ ನಮಗಷ್ಟೇ ಅಲ್ಲ. CC ಅಂದರೆ ಯಾರ್ಯಾರಿಗೆ ಕಳಿಸಿದ್ದಾರೆ ಅಂತ ಕೂಡ ಇರುತ್ತೆ. BCC ಅಂತ ಇರುತ್ತೆ, ನಮಗೆ ಕಾಣಿಸಲ್ಲ ಅಷ್ಟೇ. BCC ಇವರು ಎಲ್ರಿಗೂ ಹೋಗ್ಬೇಕು ನಾವು ಕಳಿಸಿದ್ರೆ ಮೇಲ್ ಅಂದರೆ. ಕೇವಲ ರಿಪ್ಲೈ ಅಂದರೆ ಏನಾಗುತ್ತೆ ಗೊತ್ತಾ? ರಿಪ್ಲೈ ಅಂದರೆ ಕೇವಲ ನಮ್ಗೆ ಯಾರಿಂದ ಬಂದಿತ್ತಲ್ವ ಅವ್ರಿಗೆ ಮಾತ್ರ ಮೇಲ್ ಹೋಗುತ್ತೆ. ಅದೇ ರಿಪ್ಲೈ ಆಲ್ ಅಂದರೆ ಈ CC BCC ಎಲ್ರಿಗೂ ಹೋಗುತ್ತೆ. ಅದಕ್ಕೋಸ್ಕರ ರಿಪ್ಲೈ ಟು ಆಲ್ ರಿಸಿಪಿಯೆಂಟ್ಸ್ ಆಫ್ ದ ಮೇಲ್ಗೆ ಕಳಿಸ್ಬೇಕಂದ್ರೆ ರಿಪ್ಲೈ ಆಲೇ ಕ್ಲಿಕ್ ಮಾಡಬೇಕು. ಎಕ್ಸಾಂಪಲ್ಲು ಇಲ್ಲಿ ರಿಪ್ಲೈ ಅಂತಿದ್ರೆ ಯಾರು ಕಳಿಸಿದ್ದಾರೆ? ಯಾರೋ ಒಲಿವಿಯಾ ಅಟ್ಕಿನ್ಸನ್ ಅವರು ಕಳಿಸಿದಾರಲ್ಲ, ರಿಪ್ಲೈ ಮಾಡಿದರೆ ಅವ್ರಿಗೆ ಮಾತ್ರ ಹೋಗುತ್ತೆ. ಇಲ್ಲಿ ಕೆಳಗಡೆ ಅಬ್ಸರ್ವ್ ಮಾಡಿ, ಸೊ ಇವರೆಲ್ಲ CC ಇದ್ದಾರೆ, ಇವ್ರಿಗೂ ಹೋಗ್ಬೇಕಂದ್ರೆ ರಿಪ್ಲೈ ಆಲ್ ಮಾಡಬೇಕು. ಫಾರ್ವರ್ಡ್ ಮಾಡಿದರೆ ಬೇರೆಯವ್ರಿಗೂ ಹೋಗುತ್ತೆ ಅಷ್ಟೇ. ಮತ್ತೊಂದು ಪ್ರಶ್ನೆ, 93ನೇ ಪ್ರಶ್ನೆ. ಕನ್ಸಿಡರ್ ದ ಫಾಲೋಯಿಂಗ್ ಪೇರ್ಸ್ ಸಾಫ್ಟ್ವೇರ್ ಫಂಕ್ಷನ್ಸ್. ಒಂದು ಸಾಫ್ಟ್ವೇರ್ ಇದೆ, ಈಗ ಕಂಪೈಲರ್ ಅನ್ನೋ ಸಾಫ್ಟ್ವೇರ್ ಇದೆ, ಅದು ಏನು ಕೆಲಸ ಮಾಡುತ್ತೆ? ಬಯೋಸ್ ಅನ್ನೋ ಸಾಫ್ಟ್ವೇರ್ ಇದೆ, ಅದು ಏನು ಕೆಲಸ ಮಾಡುತ್ತೆ? ಫೋಟೋಶಾಪ್ ಅನ್ನೋ ಸಾಫ್ಟ್ವೇರ್ ಇದೆ, ಅದರಿಂದ ಏನು ಮಾಡ್ಬೋದು ನಾವು? ಜಾವಾ ಅನ್ನೋ ಲ್ಯಾಂಗ್ವೇಜ್ ಇದೆ, ಅದರಿಂದ ಏನು ಮಾಡ್ಬೋದು ಅಂತ ಒಂದೊಂದಾಗೆ ನೋಡೋಣ. ಇದರಲ್ಲಿ ಹೌ ಮೆನಿ ಪೇರ್ಸ್ ಆರ್ ಗಿವನ್ ಅಬೋವ್ ಆರ್ ಕರೆಕ್ಟ್ಲಿ ಮ್ಯಾಚ್ಡ್? ಓನ್ಲಿ 1 ಪೇರ್ ಮ್ಯಾಚ್ ಆಗಿದೆಯಾ, 2 ಪೇರಾ, 3 ಪೇರಾ, 4 ಪೇರಾ ಅಂದರೆ ಒಂದೊಂದಿನ ತಗೊಳ್ಳೋಣ. ಈಗ ಫಸ್ಟು ಕಂಪೈಲರ್ ಟ್ರಾನ್ಸ್ಲೇಟ್ ಸೋರ್ಸ್ ಕೋಡ್ ಟು ಬೈನರಿ ಕೋಡ್. ಇದೇನು ಮಾಡುತ್ತೆ? ಸೋರ್ಸ್ ಕೋಡು. ಈಗ ಒಂದು C ಪ್ರೋಗ್ರಾಮ್ ಬರಿತೀನಿ, ಹ್ಯಾಶ್ ಇನ್ಕ್ಲೂಡ್ stdio.h ವಾಯ್ಡ್ ಮೇನ್. ಇದು C ಪ್ರೋಗ್ರಾಮ್. ಇಲ್ಲೆಲ್ಲ ಬೇರೆ ಬೇರೆ ಕೋಡ್ ಇರುತ್ತೆ. ಈ ಕೋಡು ಇಂಗ್ಲೀಷ್ ಲೈಕ್ ಸ್ಟ್ರಕ್ಚರಲ್ಲಿದೆ, ಇದನ್ನು ಹೈ ಲೆವೆಲ್ ಪ್ರೋಗ್ರಾಮ್ ಅಂತ ಕರಿತೀವಿ. ಈ ಹೈ ಲೆವೆಲ್ ಪ್ರೋಗ್ರಾಮು ಕಂಪ್ಯೂಟರ್ಗೆ ಅರ್ಥ ಆಗಲ್ವಲ್ಲ, ಕಂಪ್ಯೂಟರ್ಗೆ ಅರ್ಥ ಆಗೋದೇ ಕೇವಲ ಬೈನರಿ ನಂಬರ್ ಸಿಸ್ಟಮ್, ಅಂದರೆ 0s and 1s ಇರಬೇಕು. ಮತ್ತು ಈ ಇಂಗ್ಲೀಷ್ ಲೈಕ್ ಸ್ಟ್ರಕ್ಚರ್ನ ಈ 0s and 1ಗೆ ಕನ್ವರ್ಟ್ ಮಾಡ್ತಕ್ಕಂಥವ್ರು ಯಾರು? ಆ ಸಾಫ್ಟ್ವೇರ್ನ ಕಂಪೈಲರ್ ಅಂತ ಕರಿತೀವಿ. ಕಂಪೈಲರ್ ಇಸ್ ಎ ಸಾಫ್ಟ್ವೇರ್ ವಿಚ್ ಕನ್ವರ್ಟ್ಸ್ ಎ ಹೈ ಲೆವೆಲ್ ಪ್ರೋಗ್ರಾಮ್, ಹೈ ಲೆವೆಲ್ ಲ್ಯಾಂಗ್ವೇಜ್ ಪ್ರೋಗ್ರಾಮ್ ಟು ಮಷಿನ್ ಅಂಡರ್ಸ್ಟ್ಯಾಂಡಬಲ್ ಫಾರ್ಮ್. ಹಾಗಾಗಿ ಎ ಸರಿಯಾಗಿಯೇ ಇದೆ, ಎ ಪೇರ್ ಕರೆಕ್ಟಾಗಿಯೇ ಇದೆ.
ನೆಕ್ಸ್ಟ್ ಬರೋಣ ಬಿ ಪೇರ್ಗೆ. ಬಯೋಸ್, ಬೇಸಿಕ್ ಇನ್ಪುಟ್ ಔಟ್ಪುಟ್ ಸೆಟ್ಟಿಂಗ್ಸ್ ಅಥವಾ ಸಿಸ್ಟಮ್ ಅಂತ ಇರುತ್ತೆ. ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಅಥವಾ ಸೆಟ್ಟಿಂಗ್ಸ್. ಆಪರೇಟ್ಸ್ ಆರ್ ಸ್ಟಾರ್ಟ್ಸ್ ದ ಕಂಪ್ಯೂಟರ್ ಸಿಸ್ಟಮ್ ಆಫ್ಟರ್ ಇಟ್ ಈಸ್ ಪವರ್ಡ್ ಆನ್. ಫಸ್ಟ್ ಪವರ್ಡ್ ಆನ್ ಆದಾಗ ಬಯೋಸಲ್ಲಿ ಏನು ಸೆಟ್ ಆಗಿರುತ್ತೆ ಅದೇ ವರ್ಕ್ ಆಗೋದು. ಹಾಗಾಗಿ ಬಿ ಕೂಡ ಸರಿಯಾಗಿದೆ. ಸಿ, ಫೋಟೋಶಾಪಿಂದ ಏನು ಮಾಡ್ತೀವಿ ನಾವು? ಫೋಟೋಶಾಪಿಂದ ಫೋಟೋ ಚೆನ್ನಾಗಿ ಏನು ಕ್ಲಾರಿಟಿ ತರ್ತೀವಿ ಅಥವಾ ಏನೋ ಮಾರ್ಕ್ ಇದ್ದರೆ ತೆಗಿತೀವಿ. ಹಾಗಾಗಿ ಇದೊಂದು ಗ್ರಾಫಿಕ್ಸ್ ಸಾಫ್ಟ್ವೇರ್, ಸರಿಯಾಗಿದೆ. ಜಾವಾ ಈಸ್ ಎ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯೂಸಿಂಗ್ ವಿಚ್ ವಿ ಕ್ಯಾನ್ ರೈಟ್ ಎ, ಅದ್ರ ಫಂಕ್ಷನ್ ಏನು? ಕಂಪ್ಯೂಟರ್ ಪ್ರೋಗ್ರಾಮ್ ಬರೆಯೋದಕ್ಕೆ, ಅರ್ಥ ಮಾಡ್ಕೊಂಡ್ರೆ. ಹಾಗಾಗಿ ಸದ್ಯಕ್ಕಂತೂ 4 ಆಪ್ಷನ್ ಸರಿ ಅನಿಸ್ತಾ ಇದೆ. ಮತ್ತು ಅವರು ಕ್ವಶನ್ ಪೇಪರ್ ಸೆಟ್ ಮಾಡೋರ ಮೈಂಡಲ್ಲಿ ಏನಿದೆಯೋ ನೋಡೋಣ. ಸದ್ಯಕ್ಕಂತೂ 93ಕ್ಕೆ 4ನೇ ಆಪ್ಷನ್ ಸರಿಯಾಗಿದೆ. NHK ಎಕ್ಸಾಮಲ್ಲಿ ಕೂಡ ಇದೇ ಥರ ಇತ್ತು. ಈ IEOದಲ್ಲಿ 100ನೇ ಪ್ರಶ್ನೆಯಲ್ಲಿತ್ತು. ಬೇಸ್ಡ್ ಆನ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಚೂಸ್ ದ ಕರೆಕ್ಟ್ ಆನ್ಸರ್. ಎ ಕಂಪೈಲರ್ ಟ್ರಾನ್ಸ್ಲೇಟ್ ಐ ಲೆವೆಲ್ ಲ್ಯಾಂಗ್ವೇಜ್ ಪ್ರೋಗ್ರಾಮ್ ಟು ಮಷಿನ್ ಲೆವೆಲ್, ಕರೆಕ್ಟ್ ಆಗಿದೆ. ಆ್ಯನ್ ಇಂಟರ್ಪ್ರೆಟರ್ ಟ್ರಾನ್ಸ್ಲೇಟ್ ಐ ಲೆವೆಲ್ ಪ್ರೋಗ್ರಾಮ್ ಟು ಲೈನ್ ಬೈ ಲೈನ್ ಇಂಟು ಎ ಮಷಿನ್ ಲೆವೆಲ್. ಸೊ ಎರಡೂ ಸರಿಯಾಗಿದ್ದವು ನೋಡಿ. ಆ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದರೆ ಇದರಲ್ಲಿ ಎಷ್ಟೋ ಅನುಕೂಲ ಆಗಿರುತ್ತೆ ನಿಮಗೆ. ಅದ್ರ ಜೊತೆಗೆ ಕ್ಲಾಸ್ ನಂಬರ್ 674 KEA VAO ಎಕ್ಸಾಮಲ್ಲಿ ಕೂಡ ಒಂದು ಪ್ರಶ್ನೆ ಬಂದಿತ್ತು. ಲಿಂಕರ್ ಅಂದ್ರೇನು, ಲೋಡರ್ ಅಂದ್ರೇನು, ಕಂಪೈಲರ್, ಇಂಟರ್ಪ್ರೆಟರ್. ಸೊ ಅದಕ್ಕೋಸ್ಕರ ಎಲ್ಲವನ್ನ ಫಾಲೋ ಮಾಡಿದರೆ ನಿಮ್ಮ ನಾಲೆಜ್ ಗೇನ್ ಆಗೇ ಆಗುತ್ತೆ ಅಂತ ಒಂದು ಕಾನ್ಫಿಡೆನ್ಸನ್ನು ಕೊಡ್ಬೋದು. ಇಂಟರ್ಪ್ರೆಟರ್ ಅಂದ್ರೇನು, ಕಂಪೈಲರ್ ಅಂದ್ರೇನು, ಅಸೆಂಬ್ಲರ್ ಅಂತ 16 ಸಲ ಹೇಳಿದ್ದೀನಿ. 94ನೇ ಪ್ರಶ್ನೆ. ವಿತ್ ರೆಫರೆನ್ಸ್ ಟು ದ ಕಂಪ್ಯೂಟರ್ ಮೆಮೊರಿ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ರ್ಯಾಮ್ ಈಸ್ ಕಾಲ್ಡ್ ವೋಲಟೈಲ್ ಟೆಂಪರರಿ ಮೆಮೊರಿ, ಕರೆಕ್ಟ್ ಆಗಿದೆ. ಅದಕ್ಕೆ ರ್ಯಾಮು ಮತ್ತು ರೋಮ್ ಇವೆರಡರ ಮಧ್ಯೆ ವ್ಯತ್ಯಾಸ ಸಾಕಷ್ಟು ಬಾರಿ ಡಿಸ್ಕಷನ್ ಮಾಡಿದ್ದೀವಿ. ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ರೀಡ್ ಓನ್ಲಿ ಮೆಮೊರಿ. ಸೊ ಇದು ಟೆಂಪರರಿ ಮೆಮೊರಿ, ಕರೆಕ್ಟ್. ಸ್ಟಾಟಿಕ್ ರ್ಯಾಮ್ ಸ್ಟೋರ್ಸ್ ಡೇಟಾ ಯೂಸಿಂಗ್ ಟ್ರಾನ್ಸಿಸ್ಟರ್ ಆ್ಯಂಡ್ ಕೆಪಾಸಿಟರ್ ಪೇರ್ಸ್ ಅಂದರೆ ತಪ್ಪಾಗುತ್ತೆ. ಯಾಕಂದರೆ ಸ್ಟಾಟಿಕ್ ರ್ಯಾಮಲ್ಲಿ ಟ್ರಾನ್ಸಿಸ್ಟರ್ಸ್ ಇರುತ್ತೆ, ಡೈನಾಮಿಕ್ ರ್ಯಾಮಲ್ಲಿ ಕೆಪಾಸಿಟರ್ಸ್ ಇರುತ್ತೆ. ಸೊ ಸ್ಟೋರ್ಸ್ ಬಿಟ್ ಆಫ್ ಡೇಟಾ. ಸೊ ಹಾಗಾಗಿ 2 and 3 ರೆಫರೆನ್ಸ್ ಟು ಕಂಪ್ಯೂಟರ್ ಮೆಮೊರಿ. ಸೊ ಇಲ್ಲಿ ಇನ್ಕರೆಕ್ಟ್ ಅಂತ ಕೇಳಿದ್ದಾರೆ, ಅದು ಮರಿಬಾರ್ದು ನಾವು. ಅದಕ್ಕೆ ಒಂದೇ ಸಲ ಕನ್ಫ್ಯೂಷನ್ ಆಗುತ್ತೆ ಏನಪ್ಪ ಇದಂತ. ಸೊ ಒಂದೇದಂತೂ ಕರೆಕ್ಟ್ ಆಗಿದೆ ಅಂದಮೇಲೆ ಇದೇನಿದೆ ಹಿಂಗಂತ. ಸೊ ಹಾಗಾಗಿ ತಪ್ಪಾಗಿರೋವು ಯಾವ ಅಂತ ಕೇಳಿದ್ದಾರೆ, 2, 3 ತಪ್ಪಾಗಿದ್ದಾವೆ. ಸೊ ರ್ಯಾಮಲ್ಲಿ ಮತ್ತೆ 2 ಟೈಪ್ ಬರುತ್ತೆ. ಒಂದು ಎಸ್ ರ್ಯಾಮ್ ಸ್ಟಾಟಿಕ್ ರ್ಯಾಮ್, ಅನದರ್ ಒನ್ ಡಿ ರ್ಯಾಮ್ ಡೈನಾಮಿಕ್ ರ್ಯಾಮ್. ಸ್ಟಾಟಿಕ್ ರ್ಯಾಮಲ್ಲಿ ಅಲ್ಲಿ ನಾವು ಟ್ರಾನ್ಸಿಸ್ಟರ್ಸ್ನ ಬಳಸ್ತೀವಿ, ಫ್ಲಿಪ್ ಫ್ಲಾಪ್ ಅಂತ ಕರಿತೀವಿ. ಸೊ ಹಾಗಾಗಿ ಇಟ್ಸ್ ಎ ವೆರಿ ಫಾಸ್ಟ್ ಮೆಮೊರಿ, ಇಟ್ಸ್ ಎ ವೆರಿ ಕಾಸ್ಟ್ಲಿ ಮೆಮೊರಿ, ಎಸ್ ರ್ಯಾಮ್. ಅದೇ ಡಿ ರ್ಯಾಮು ಇಟ್ಸ್ ಎ ಸ್ಲೋವರ್ ಮೆಮೊರಿ ಆ್ಯಂಡ್ ಚೀಪರ್ ಮೆಮೊರಿ, ಇಟ್ ಯೂಸಸ್ ಎ ಕೆಪಾಸಿಟರ್. ಓಕೆ. ಸೊ ಅಗೇನ್ ರ್ಯಾಮ್ಸ್ ಮೇಲೆ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, ಮೆಮೊರಿ ಅಂತ ಹೋಗಿ ನೋಡಿ. ಟು ಅಗೇನ್ NHK ಪೇಪರಲ್ಲಿ ಒಂದು ಇದೇ ರೀತಿ ಇತ್ತು. ರ್ಯಾಮ್ ಇಸ್ ಎ ನಾನ್ ವೋಲಟೈಲ್ ಮೆಮೊರಿ ಅಂದರೆ ತಪ್ಪಾಗಿತ್ತು. ನಾನ್ ವೋಲಟೈಲ್ ಅಲ್ರಿ, ಅದು ವೋಲಟೈಲ್. ವೋಲಟೈಲ್ ಅಂದ್ರೇನು? ಪವರ್ ಆಪ್ಷನ್ ತೆಗೆದುಗಳೇ ಅದು ಡೇಟಾ ಇರೇಜ್ ಆಗುತ್ತೆ. 95ನೇ ಪ್ರಶ್ನೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಅಸರ್ಷನ್ ಇದೆ, ರೀಸನ್ ಇದೆ. ಅಸರ್ಷನ್ ಏನಿದೆ? ಪ್ರತಿಪಾದನೆ ಮತ್ತು ಕಾರಣಗಳಲ್ಲಿ ಅಸರ್ಷನ್. ವಿತ್ ಯೂಸ್ ಆಫ್ ಇಂಟರ್ನೆಟ್ ಟೆಕ್ನಾಲಜಿ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಕ್ಯಾನ್ ಬಿ ಇಂಪ್ರೂವ್ಡ್. ಈಗ ಇಂಟರ್ನೆಟ್ ಟೆಕ್ನಾಲಜಿ ಬಳಸಿದರೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಜಾಸ್ತಿ ಆಗೇ ಆಗುತ್ತೆ. ಹೌದು, ಕರೆಕ್ಟ್. ನೆಕ್ಸ್ಟು, ಕಸ್ಟಮರ್ಸ್ ಯೂಶಲಿ ಹ್ಯಾವ್ ನೋ ಸೆಕ್ಯೂರಿಟಿ ಇಶ್ಯೂಸ್ ವಿತ್ ಇಂಟರ್ನೆಟ್ ಆರ್ ಮೊಬೈಲ್ ಆ್ಯಪ್ಸ್. ಅರೆ ಇಂಟರ್ನೆಟ್ ಬಳಸೋದ್ರಿಂದ ಅಕೌಂಟೇ ಖಾಲಿ ಆಗ್ತಾ ಇದ್ದಾವೆ. ಅದ್ಯಾವುದು APK ಫೈಲ್ ಅಂತ ಬರುತ್ತೆ. ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ಗಳಲ್ಲಿ ಯಾವ ಅಡ್ವರ್ಟೈಸ್ಮೆಂಟ್ ಹಾಕ್ತಾರೆ, ಅವೆಲ್ಲ ಆ್ಯಕ್ಚುಲಿ ಫ್ರಾಡ್ ಇರ್ತವೆ ಕೆಲವೊಂದು. ಏನು ಮಾಡಬೇಕು? ಸೊ ಇಂಟರ್ನೆಟ್ ಬಳಸಿದರೆ, ಮೊಬೈಲ್ ಆ್ಯಪ್ ಬಳಸಿದರೆ ಕಸ್ಟಮರ್ ಸೆಕ್ಯೂರಿಟಿ ಇಶ್ಯೂ ಇಲ್ವಾ ಅಂದರೆ ಇದ್ದೇ ಇದೆ. ಸೊ ಹಾಗಾಗಿ ಸರಿಯಾದ ಉತ್ತರ ಅಸರ್ಷನ್ ಎ ಇಸ್ ಟ್ರೂ. ಫೈನ್, ಇಂಟರ್ನೆಟ್ ಬಳಸೋದ್ರಿಂದ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇಂಪ್ರೂವ್ ಆಗುತ್ತೆ. ಬಟ್ ರೀಸನ್ ಇದೆಯಲ್ಲ ಅದು ಫಾಲ್ಸ್ ಇದೆ, ತಪ್ಪಿದೆ. ನೆಕ್ಸ್ಟ್ 96. ಕನ್ಸಿಡರ್ ದ ಫಾಲೋಯಿಂಗ್ ಇಂಟರ್ನೆಟ್ ಫೀಚರ್ಸ್. ಇಮೇಲ್ ಇದೆ, ವಿಡಿಯೋ ಕಾನ್ಫರೆನ್ಸಿಂಗ್ ಇದೆ, ಇಂಟ್ರಾಕ್ಟಿವ್ ವೆಬ್ಸೈಟ್ಸ್ ಇದ್ದಾವೆ, ಆನ್ಲೈನ್ ಬುಲೆಟಿನ್ ಬೋರ್ಡ್ ಸಿಸ್ಟಮ್ಸ್ ಇದ್ದಾವೆ, ಆನ್ಲೈನ್ ಡಿಸ್ಕಷನ್ ಫೋರಮ್ಸ್ ಇದ್ದಾವೆ ಅಥವಾ ಗ್ರೂಪ್ಸ್ ಇದ್ದಾವೆ. ವಿಚ್ ಆಫ್ ದ ಅಬೌವ್ ಪೇವ್ ದ ವೇ ಫಾರ್ ದ ಬಿಸ್ನೆಸ್ ಗ್ರೋತ್. ಮೇಲ್ಕಂಡ ಯಾವುದು ವ್ಯಾಪಾರದ ಬೆಳವಣಿಗೆಗೆ ದಾರಿ ಮಾಡಿಕೊಡ್ತವೆ ಅಂದರೆ ಎಲ್ಲವೂ. ಇಮೇಲ್ ಕನೆಕ್ಷನ್ ಬೆಳೆಸ್ಕೋಬೇಕು, ವಿಡಿಯೋ ಕಾನ್ಫರೆನ್ಸಿಂಗ್ ಮಾಡಬೇಕು, ಇಂಟ್ರಾಕ್ಟಿವ್ ವೆಬ್ಸೈಟ್ ಇರಬೇಕು, ಎಲ್ಲವೂ ಇರಬೇಕು ಬಿಸ್ನೆಸ್ ಗ್ರೋತ್ ಆಗಬೇಕಂದ್ರೆ. ಇಲ್ಲ ಸರ್ ಪರ್ಟಿಕ್ಯುಲರ್ಲಿ ಅಂದರೆ ಮತ್ತೆ ಕೀ ಆನ್ಸರ್ಗೆ ವೆಯ್ಟ್ ಮಾಡಬೇಕು. ನೋಡೋಣ. 97. ಕನ್ಸಿಡರ್ ದ ಫಾಲೋಯಿಂಗ್ ಲಾಜಿಕ್ ಗೇಟ್ಸ್.
ಲಾಜಿಕ್ ಗೇಟ್ಸ್ ಮೇಲೇನೂ ಕೂಡ ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, ಹೋಗಿ ನೋಡಿ. ಆ್ಯಂಡ್ ನ್ಯಾಂಡು ಆರು ಎಕ್ಸಾರು ನಾರು, ಇಷ್ಟರಲ್ಲಿ ವಿಚ್ ಆಫ್ ದ ಅಬೌವ್ ಲಾಜಿಕ್ ಗೇಟ್ಸ್ ಜನರೇಟ್ ಅನ್ ಔಟ್ಪುಟ್ ಸಿಗ್ನಲ್ ಆಫ್ 1 ಓನ್ಲಿ ಇಫ್ ಆಲ್ ದ ಇನ್ಪುಟ್ ಸಿಗ್ನಲ್ಸ್ ಆರ್ ಆಲ್ಸೋ 1. ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಓಕೆ, ಇದೊಂದು ಎಕ್ಸಾಂಪಲ್ಲು. ಇದನ್ನು ಫಸ್ಟು ಯಾಂಡ್ ಗೇಟ್ ತೊಗೊಂಬಿಡೋಣವಾ. ಯಾಂಡ್ ಗೇಟೇ ಕೊಟ್ಟಿದ್ದಾರೆ ಫಸ್ಟು. ಇದು ಎ, ಇದು ಬಿ, ಇದು ಔಟ್ಪುಟ್ ಅನ್ಕೊಳ್ಳೋಣ. ಫಸ್ಟ್ ಇನ್ಪುಟ್ಸ್ ಎಲ್ಲ ಬರೆದ್ಬಿಡೋಣ. ಇನ್ಪುಟ್ ಏನು? 0 0 0 1 1 0 1 1. ಔಟ್ಪುಟ್ ಏನು ಬರುತ್ತೆ? ಆ್ಯಂಡ್ ಗೇಟು. ಆ್ಯಂಡ್ ಗೇಟ್ ಇಲ್ಲಿ ಹಾಕ್ತೀನಿ ನೋಡಿ, ಹಿಂಗಿರುತ್ತೆ ಆ್ಯಂಡ್ ಗೇಟು. ಓಕೆ, 2 ಇನ್ಪುಟ್ ಕೊಡಬೇಕು, ಎ ಆ್ಯಂಡ್ ಬಿ ಅಂತ. ಇನ್ಪುಟ್ಸು, ಇದು ಔಟ್ಪುಟ್ಟು, ರೈಟ್. ಇನ್ಪುಟ್ 0 0 ಇದ್ದರೆ ಆ್ಯಂಡ್ ಗೇಟು 0ನೇ ಕೊಡುತ್ತೆ, ಹಾಗಾಗಿ ಇಲ್ಲಿ 0. ಇನ್ಪುಟ್ಟು 0 1 ಇದ್ದರೆ ಆ್ಯಂಡ್ ಗೇಟ್ 0ನೇ ಕೊಡುತ್ತೆ, ಹಾಗಾಗಿ ಇಲ್ಲಿ 0. ಇನ್ಪುಟ್ಟು 1 ಎ, ಬಿ 0 ಇದ್ದರೂ ಅದು 0ನೇ ಆಗುತ್ತೆ. ಯಾವಾಗ 1 ಕೊಡುತ್ತೆ ಅಂದರೆ ಆ್ಯಂಡ್ ಗೇಟು ಓನ್ಲಿ ವೆನ್ ಬೋತ್ ಇನ್ಪುಟ್ಸ್ ಆರ್ 1 ದೆನ್ ಓನ್ಲಿ ಇಟ್ಸ್ ಔಟ್ಪುಟ್ ಈಸ್ 1. ಹಾಗಾಗಿ ವಿಚ್ ಆಫ್ ದ ಅಬೌವ್ ಲಾಜಿಕ್ ಗೇಟ್ಸ್ ಜನರೇಟ್ಸ್ ಅನ್ ಔಟ್ಪುಟ್ ಸಿಗ್ನಲ್ 1 ಓನ್ಲಿ ಇಫ್ ಆಲ್ ದ ಇನ್ಪುಟ್ ಸಿಗ್ನಲ್ಸ್ ಆರ್ ಆಲ್ಸೋ 1. ಆ್ಯಂಡ್ ಗೇಟ್ ಕರೆಕ್ಟಾಗೇ ಇದೆ, ಹೌದು. ಕರೆಕ್ಟ್. ನ್ಯಾಂಡ್ ಗೇಟ್ ಇದೆ ಅಲ್ವಾ, ಈ ನ್ಯಾಂಡ್ ಗೇಟ್ ಆ್ಯಂಡ್ ಗೇಟ್ ಥರನೇ ಇರುತ್ತೆ, ಇಲ್ಲೊಂದು ಬಬಲ್ ಇರುತ್ತೆ. ಇದು ಹೆಂಗಂದರೆ ಆ್ಯಂಡ್ ಗೇಟ್ನ ಉಲ್ಟಾ, ರಿವರ್ಸ್. ಹಾಗಾಗಿ ನ್ಯಾಂಡ್ ಗೇಟ್ಗೇನು, ಇಲ್ಲಿ 0 ಇದ್ರೆ 1, ಇಲ್ಲಿ 1, ಇಲ್ಲಿ 1, ಇಲ್ಲಿ 0. ಅಲ್ರಿ, 2 ಇನ್ಪುಟ್ 1 ಇದ್ದಾಗ 1 ಕೊಡುತ್ತಾ ನ್ಯಾಂಡ್ ಗೇಟ್ ಅಂದರೆ? ಇಲ್ಲ, ಕೊಡಲ್ಲ. ನೆಕ್ಸ್ಟ್ ಬರೋಣ ಆರ್ ಗೇಟು. ಆರ್ ಗೇಟ್ ಹೆಂಗಂದರೆ ಈ ಥರ ಆರ್ ಗೇಟ್ ಇರುತ್ತೆ. ಓಕೆ, ಇದು ಎ ಬಿ 0 0 ಇದ್ದರೆ ಇಲ್ಲಿ ಬರೆಯೋಣ, ಇಲ್ಲಿ ಮೇಲ್ಗಡೆ ಇದು ಆರ್ ಗೇಟ್ ಅನ್ಕೊಳ್ಳೋಣ. ಆರ್ ಗೇಟ್ ಹೆಂಗಂದರೆ 0 0 ಇದ್ದರೆ 0, 0 1 ಇದ್ದರೆ 1, 1 0 ಇದ್ದರೆ 1, 1 1 ಇದ್ದರೆ 1. ಯಾವುದಾದ್ರೂ 1 ಇದ್ದರೂ ಕೂಡ 1 ಬರಬೇಕು. ಯಾವುದಾದ್ರೂ 1 ಇದ್ದರೆ 1 ಆಗ್ಬಿಡುತ್ತೆ. ಅದಕ್ಕೋಸ್ಕರ ಓನ್ಲಿ ಇಫ್ ಆಲ್ ದ ಇನ್ಪುಟ್ ಸಿಗ್ನಲ್ಸ್ ಆಲ್ 1. ಇಲ್ಲಿ ಹೌದು 1 1 ಇದ್ದರೂ ಕೂಡ 1 ಕೊಡ್ತಾ ಇದೆ ಆರ್ ಗೇಟು. ಬಟ್ ಪ್ರಾಬ್ಲಮ್ ಅಂದರೆ ಇಫ್ ಆಲ್ ದ ಇನ್ಪುಟ್ ಸಿಗ್ನಲ್ಸ್ ಆರ್ 1. ಇಲ್ಲಿ ನೋಡಿ, ಇಲ್ಲಿ 1 0 ಇದೆ, ಇಲ್ಲಿ 1 ಇದೆ, ಆದರೂ 1 ಕೊಡ್ತಾ ಇದೆ ಅಂದರೆ ಸೊ ಆರ್ ಗೇಟು ರಾಂಗ್ ಆಗುತ್ತೆ. ಅದು 1 ಕೊಡ್ತಾ ಇದೆ ಅಂದರೆ ಅದ್ರ ಇನ್ಪುಟ್ 2 ಕೂಡ 1 1 ಇರ್ಬೇಕು, ಅಂಥದ್ದು ಮಾತ್ರ ಕೇಳಿದ್ದಾರೆ ಅವರು. ಆ್ಯಂಡ್ ಗೇಟ್ ಸರಿ ಇದೆ, ಆರ್ ಗೇಟ್ ತಪ್ಪಾಯಿತು, ನ್ಯಾಂಡ್ ಗೇಟ್ ತಪ್ಪಾಯಿತು. ಎಕ್ಸ್ ಆರ್ ಗೇಟ್ ಹೆಂಗೆ ಗೊತ್ತಾ? ಎಕ್ಸ್ ಆರ್ ಗೇಟು ಉಲ್ಟಾ. ಎಕ್ಸ್ ಆರ್ ಗೇಟು ಚೇಂಜ್ ಇದೆ, ಅದು ನಾರ್ ಗೇಟ್. ಇನ್ನೊಂದು ನಾರ್ ಗೇಟಿಗೆ ಬರೋಣ ಫಸ್ಟ್, ಎಕ್ಸ್ ಆರ್ ಗೇಟ್ ಆಮೇಲೆ. ನಾರ್ ಗೇಟ್ ಅಂದರೆ ಆರ್ ಗೇಟ್ನ ಉಲ್ಟಾ. ಇಲ್ಲಿ 0 ಇದೆ, ಅಲ್ಲಿ 1, ಇಲ್ಲಿ 1 ಇದೆ 0, 1 ಇದೆ 0 0. ಸೊ ಇಲ್ಲಿ 1 ಕೊಡ್ತಾ ಇದೆ ಅಂದರೆ 2 ಇನ್ಪುಟ್ 0 0 ಇದ್ದಾವೆ, ತಪ್ಪಾಯಿತು ನಾರ್ ಗೇಟು. ಎಕ್ಸ್ ಆರ್ ಗೇಟ್ ಹೆಂಗಂದರೆ ಎಕ್ಸ್ ಆರ್ ಗೇಟ್ ಬರಿತೀನಿ ಇಲ್ಲಿ. ಜೀರೋ 0 0 1 1 0 1 1. ಇಲ್ಲಿ ಎಕ್ಸ್ ಆರ್ ಗೇಟ್ದು ಪ್ರಾಬ್ಲಮ್ ಏನು ಗೊತ್ತಾ? ಪ್ರಾಬ್ಲಮ್ ಅನ್ನಂತಲ್ಲ, ವೆನ್ ಬೋತ್ ಇನ್ಪುಟ್ಸ್ ಆರ್ ಡಿಫ್ರೆಂಟ್ ದೆನ್ ಓನ್ಲಿ ಇಟ್ ಈಸ್ 1. 0 1 ಇದ್ರೆ 1, 1 0 ಇದ್ರೆ 1. ಇಫ್ ಬೋತ್ ಇನ್ಪುಟ್ಸ್ ಆರ್ ಸೇಮ್ ದೆನ್ ಇಟ್ ಬಿಕಮ್ಸ್ 0. ಅಲ್ರಿ, ಮತ್ತು 1 ಆಗಿದೆ ಅಂದಮೇಲೆ 2 1 ಇರಬೇಕು ಇನ್ಪುಟ್ ಅಂದರೆ, ಇದು ಅಲ್ವಲ್ಲ. ಸೊ ಹಾಗಾಗಿ ಒಂದೇ ಒಂದು ಆಪ್ಷನ್ ಸರಿ ಇದೆ, ವಿಚ್ ಈಸ್ 1 ಓನ್ಲಿ. ಗೇಟ್ಸ್ ಬಗ್ಗೆ, ಲಾಜಿಕ್ ಗೇಟ್ಸ್ ಬಗ್ಗೆ ಆಲ್ರೆಡಿ ಸಾಕಷ್ಟು ಬಾರಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಹೋಗಿ ನೋಡಿ. ಈವನ್ KA ಯಾವುದೋ ಒಂದು ಎಕ್ಸಾಮಲ್ಲಿ BMTC ಕಂಡಕ್ಟರ್ ಇರಬೇಕು. ಸೊ ಯಾವಾಗ ಆ್ಯಂಡ್ ಗೇಟ್ನ ಔಟ್ಪುಟ್ 1 ಆಗುತ್ತದೆ? 2 ಇನ್ಪುಟ್ಗಳು 1 ಇದ್ದಾಗ ಮಾತ್ರ 1 ಆಗುತ್ತದೆ ಅಂತ ಕೇಳ್ತೀವಿ. ಓಕೆ, 98ನೇ ಪ್ರಶ್ನೆ ಏನಿದೆ? ಲಿಸ್ಟ್ 1ನಲ್ಲಿ ಒಂದಷ್ಟು ಮಾಲ್ವೇರ್ಸ್ ಇದ್ದಾವೆ. ಮಾಲ್ವೇರ್ಸ್ ಅಥವಾ ಮೆಲಿಷಿಯಸ್ ಸಾಫ್ಟ್ವೇರ್ಸ್. ಮೆಲಿಷಿಯಸ್, ದ ನೇಮ್ ಇಟ್ ಸೆಲ್ಫ್ ಸೇಸ್ ದ ಮೆಲಿಷಿಯಸ್ ಸಾಫ್ಟ್ವೇರ್ ಅಂತ ಕರಿತೀವಿ. ಟ್ರೋಜನ್ಸ್, ಸ್ಪೈವೇರ್, ವೈರಸ್, ಡೇಟಾ ಥೆಫ್ಟ್ ಅಂತ ABCD ಲಿಸ್ಟ್ ಇದೆ. ಏನು ಕೊಟ್ಟಿದ್ದಾರೆ ಲಿಸ್ಟ್ 2 ಅಲ್ಲಿ? ಫೈನಲ್ ಕ್ವಶನ್ ಏನಿದೆ? ಮ್ಯಾಚ್ ದ ಫಾಲೋಯಿಂಗ್ ಅಲ್ಲ. ಹಾಗಾದರೆ ನಿಮಗೆ ಯಾವುದು? ಸೈಬರ್ ಸೆಕ್ಯೂರಿಟಿ ಮೇಲೇ ಒಂದು ವಿಡಿಯೋ ಮಾಡಿದ್ದೀನಿ. ಏನು ಸರ್, ಯಾವುದಕ್ಕೂ ಒಂದು ವಿಡಿಯೋ ಮಾಡಿದ್ದೀನಿ, ಮತ್ತು 1100 ವಿಡಿಯೋ ಮಾಡಿದ್ದೀನಿ ಅಂದರೆ ಸುಮ್ಮನೆನಾ ಅಲ್ವಾ? ಸೊ ಎಲ್ಲ ಮಾತಾಡಿದ್ವಿ, ಸಾಕಷ್ಟು ವಿಚಾರ ಮಾತಾಡಿದ್ವಿ.
ವೈರಸ್. ಫಸ್ಟ್ ನನಗೆ ವೈರಸ್ ಅಂದರೆ ಬಹಳ ಏನು ಫೆಮಿಲಿಯರ್ ಮೆಲಿಷಿಯಸ್ ಸಾಫ್ಟ್ವೇರ್ ಅನ್ನೋದು. ಏನು ಮಾಡುತ್ತಿದ್ದು, ರೆಪ್ಲಿಕೇಟ್ ಬೈ ಇನ್ಸರ್ಟಿಂಗ್ ದರ್ ಓನ್ ಕೋಡ್. ಸಿ ಗೆ ಟು ಯಾವುದಿದೆ ರೀ ಅಂದರೆ ಮುಗಿದೋಯ್ತು. ಎರಡನೇ ಆಪ್ಷನ್ ಸರಿಯಾದ ಉತ್ತರ. ಇನ್ಯಾವುದು ಹುಡುಕೋ ಅವಶ್ಯಕತೆನೇ ಇಲ್ಲ. ಇಲ್ಲ ಸರ್ ನಮ್ಗೆ ವೈರಸ್ ಬಗ್ಗೆ ಗೊತ್ತಿಲ್ಲ. ಟ್ರೋಜನ್ ಅಂದ್ರೇನು, ಸ್ಪೈವೇರ್ ಅಂದ್ರೇನು, ಡೇಟಾ ಥೆಫ್ಟ್ ಅಂದ್ರೇನು ತಿಳ್ಕೊಳ್ಳಿ, ಬಂದು ಆನ್ಸರ್ ಕಲೀರಿ ಅಷ್ಟೇ. ಇದನ್ನೊಂದು ಅಸೈನ್ಮೆಂಟ್ ಅಂದ್ಕೊಳ್ರಿ. ಯಾಕಂದರೆ ಟೀಚರ್ಸ್ ಡೇಗೆ ಸ್ಟೂಡೆಂಟ್ಸ್ಗೆ ಒಂದು ಅಸೈನ್ಮೆಂಟ್ ಕೊಡಬೇಕಲ್ವ, ಹಾಗೆ. ಗ್ರೂಪ್ ಸಿ 2017 ನಾನ್ ಡಿಗ್ರಿ ಪೇಪರಲ್ಲೂ ಕೂಡ ಸೇಮ್ ಕೇಳಿದ್ದಾರೆ. ಟ್ರೋಜನ್ ಹಾರ್ಸ್ ಅಂದ್ರೇನು, ಅದೇನು, ಸೊ ಮೆಲಿಷಿಯಸ್ ಸಾಫ್ಟ್ವೇರ್ ಅಂದ್ರೇನು, ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀನಿ. 99 ರಿಗಾರ್ಡಿಂಗ್ CPU ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಆರ್ ಕರೆಕ್ಟ್. 99ರಲ್ಲಿ 1, 2, 3 ಹೇಳಿಕೆ ಕೊಟ್ಟಿದ್ದಾರೆ. ಕರೆಕ್ಟ್ ಆನ್ಸರ್ ಯಾವುದು? 1, 2 ಸರಿನಾ, 2, 3 ಸರಿನಾ, 1, 2, 3 ಸರಿನಾ, 2 ಓನ್ಲಿ ಸರಿನಾ? ಫೈನ್. ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ, ದ ಕಂಟ್ರೋಲ್ ಯೂನಿಟ್ ಆಫ್ ಎ CPU ಸೆಲೆಕ್ಟ್ಸ್ ಆ್ಯಂಡ್ ಇಂಟರ್ಪ್ರೆಟ್ಸ್ ದ ಪ್ರೋಗ್ರಾಮ್ ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ದೆನ್ ಕೋಆರ್ಡಿನೇಟ್ಸ್ ದರ್ ಎಕ್ಸಿಕ್ಯೂಷನ್. ನಾವು ಕಂಪ್ಯೂಟ್ರ್ ಇಂಟ್ರೊಡಕ್ಷನಲ್ಲಿ ಮಾತಾಡಿದ್ದೀವಿ ಅನಿಸುತ್ತೆ. ಕಂಪ್ಯೂಟ್ರಲ್ಲಿ 4 ಯೂನಿಟ್ ಇರುತ್ತೆ. 4 ಯೂನಿಟ್. ಈ 4 ಯೂನಿಟನ್ನು ನಾವು ಹೆಸರು ಕೊಡ್ತಾ ಹೋಗೋಣ. ಇದು ಇನ್ಪುಟ್ ಯೂನಿಟ್, ಇದು ಔಟ್ಪುಟ್ ಯೂನಿಟ್, ಇದು ಮೆಮೊರಿ ಯೂನಿಟ್, ಇದು CPU ಯೂನಿಟ್, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಈ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟಲ್ಲಿ ಮತ್ತೆ 2 ಯೂನಿಟ್ ಬರುತ್ತೆ ಅಂತ ಹೇಳ್ತೀವಿ. ಒಂದು ಕಂಟ್ರೋಲ್ ಯೂನಿಟ್ ಅಥವಾ CU ಅಂತ ಕರಿತೀವಿ. ಮತ್ತೊಂದು ALU ಅರ್ಥಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್. ಈಗ ಏನು ಕೇಳ್ತಾ ಇದ್ದಾರೆ ಅವ್ರ ಪ್ರಶ್ನೆ, ಈ ಕಂಟ್ರೋಲ್ ಯೂನಿಟ್ ಇದೆಯಲ್ವಾ, ದ ಕಂಟ್ರೋಲ್ ಯೂನಿಟ್ ಆಫ್ ಎ CPU ಸೆಲೆಕ್ಟ್ಸ್ ಆ್ಯಂಡ್ ಇಂಟರ್ಪ್ರೆಟ್ಸ್ ದ ಪ್ರೋಗ್ರಾಮ್ ಇರುತ್ತಲ್ವ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಂಟರ್ಪ್ರೆಟ್ ಮಾಡಿಕೊಂಡು ಇನ್ಸ್ಟ್ರಕ್ಷನ್ಗಳನ್ನು ನೆಕ್ಸ್ಟ್ ಕೋಆರ್ಡಿನೇಟ್ ಮಾಡ್ಕೊಂಡು ಎಕ್ಸಿಕ್ಯೂಟ್ ಮಾಡಿಸುತ್ತೆ. ಸರಿನಾ? ALU ಇದೆಯಲ್ವಾ, ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಆಕ್ಚುಯಲ್ ಎಕ್ಸಿಕ್ಯೂಷನ್ ಆಫ್ ದ ಇನ್ಸ್ಟ್ರಕ್ಷನ್. ಸರಿ ಇದೆ. ಥರ್ಡ್ ಒನ್, ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ಡೇಟಾ ಆಫ್ ಎ ಪ್ರೋಗ್ರಾಮ್ ಡು ನಾಟ್ ರಿಸೈಡ್ ಇನ್ ದ ಪ್ರೈಮರಿ ಮೆಮೊರಿ. ಅಂದರೆ ತಪ್ಪಾಗುತ್ತೆ. ಎಲ್ಲಿ ರಿಸೈಡ್ ಆಗಬೇಕು? ಈಗ 2+3 ಅಂತ ಟೈಪ್ ಮಾಡಿದರೆ ಟೈಪ್ ಮಾಡಿರ್ತಕ್ಕಂಥದ್ದು ಎಲ್ಲಿ ಸ್ಟೋರ್ ಆಗುತ್ತೆ? ಮೆಮೊರಿಯಲ್ಲಿ ಸ್ಟೋರ್ ಆಗುತ್ತೆ. ಅದನ್ನು ಕಂಟ್ರೋಲ್ ಯೂನಿಟ್ ತೊಗೊಂಡು ALUಗೆ ಹೇಳುತ್ತೆ, ನೀವು ಕ್ಯಾಲ್ಕುಲೇಟ್ ಮಾಡಿ ಕೊಡು ಅಂತ. 2+3 5 ಅಂತ ಕ್ಯಾಲ್ಕುಲೇಟ್ ಮಾಡಿ ಮತ್ತೆ ಹೋಗಿ ಫೈಲ್ ಸ್ಟೋರ್ ಮಾಡುತ್ತೆ. ಅದನ್ನು ಔಟ್ಪುಟ್ಟಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಹಾಗಾಗಿ 1 and 2 ಸರಿ ಇದೆ, ಥರ್ಡ್ ಒನ್ ರಾಂಗ್ ಆಗಿದೆ. 100ನೇ ಪ್ರಶ್ನೆಗೆ ಬಂದ್ವಿ. ಎ ಕಂಪ್ಯೂಟರ್ ದಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಅಕ್ಸೆಪ್ಟಿಂಗ್ HTTP ರಿಕ್ವೆಸ್ಟ್ ಫ್ರಮ್ ಕ್ಲೈಂಟ್ಸ್ ಆ್ಯಂಡ್ ಸರ್ವಿಂಗ್ ದೆಮ್ HTTP ರೆಸ್ಪಾನ್ಸಸ್ ಲೈಕ್ ಎ ವೆಬ್ ಪೇಜಸ್, HTML ಡಾಕ್ಯುಮೆಂಟ್ಸ್ ಆ್ಯಂಡ್ ಇಮೇಜಸ್ ಎಟ್ಸೆಟ್ರಾ ಇಸ್ ನೋನ್ ಆ್ಯಸ್. ಇದು ನಿಮ್ಮ ಮೊಬೈಲು. ನೀವೇನು ಮಾಡಿದ್ರಿ? ಗೂಗಲ್ ಅಂತ ಸರ್ಚ್ ಮಾಡಿದ್ರಿ. ಗೂಗಲ್ ಸರ್ವರ್ಗೆ ಹೋಯ್ತು ರಿಕ್ವೆಸ್ಟು. ಆ ಗೂಗಲ್ ಸರ್ವರ್ ಏನು ಮಾಡ್ತಾ ಇದೆ, ಅಲ್ಲೊಂದು ವೆಬ್ ಸರ್ವರ್ ಇರುತ್ತೆ. ಆ ವೆಬ್ ಸರ್ವರ್ ಏನು ಮಾಡುತ್ತೆ, ನೀವೇನು ಕೇಳಿದಿರಿ, ಏನು ಸರ್ಚ್ ಮಾಡಿದಿರಿ, ಆ ಪೇಜಸ್ಸು, ಆ ಡಾಕ್ಯುಮೆಂಟ್ಸ್ ಎಲ್ಲ ತಂದು ಕೊಡುತ್ತೆ ನಿಮ್ಮ ಬ್ರೌಸರ್ಗೆ. ಹಾಗಾಗಿ ಇವೆಲ್ಲವನ್ನು ಕೊಡ್ತಕ್ಕಂಥ ಹೆಸರೇನು ಅಂದರೆ ವೆಬ್ ಸರ್ವರ್ ಅಂತ ಕರಿತೀವಿ. ವೆಬ್ ಸರ್ವರ್. ಅದರಲ್ಲಿ ಮತ್ತೆ ಫೈಲ್ ಸರ್ವರು, ಮೇಲ್ ಸರ್ವರ್ ಅಂತಿದ್ದಾವೆ. ಅದ್ರ ಬಗ್ಗೆ ಕೂಡ ಮಾತಾಡಿ. ಈವನ್ ಕ್ಲಾಸ್ ನಂಬರ್ 451 CTA ಎಕ್ಸಾಮ್ HK ರೀಸನಲ್ಲೂ ಕೂಡ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಪ್ರೈಮರ್ಲಿ ಯೂಸ್ ಟು ಹೋಸ್ಟ್ ಅ ವೆಬ್ಸೈಟ್ ಅಂದರೆ ವೆಬ್ ಸರ್ವರ್ ಆಗಿತ್ತು ಅಂತ ಹೇಳಿ ಡಿಸ್ಕಷನ್ ಮಾಡಿದ್ವಿ ಅಂತ ಹೇಳ್ತಾ, ಇದು ಕ್ಲಾಸ್ ನಂಬರ್ 899 ಆಗಿತ್ತು. ಕಳೆದ 1-1.5 ಗಂಟೆಯಿಂದ ಸಾಕಷ್ಟು ಮಾತಾಡಿದ್ದೀವಿ. ಇದು ಕೈಗಾರಿಕಾ ವಿಸ್ತರಣಾಧಿಕಾರಿ, ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್, HK ರೀಜನ್ ಪರೀಕ್ಷೆ 3/9/2025 ಕಮ್ಯುನಿಕೇಷನ್ ಪೇಪರ್ನ ಎಲ್ಲ 30 ಕಂಪ್ಯೂಟರ್ ಪ್ರಶ್ನೆಗಳನ್ನು ವಿತ್ ಪ್ರಾಕ್ಟಿಕಲ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತಕ್ಕಂಥ ಸಮಾಧಾನ ನಂದಾಗಿದೆ. ನಿಮಗೆ ಭಾಳಷ್ಟು ಅನುಕೂಲ ಆಗಿದೆ ಅಂತ ಭಾವಿಸ್ತಾ, ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಂತ ಹೇಳ್ತಾ